Students ಬೇಗ ಹೇಳಿ ಕಮೆಂಟ್ ಅಲ್ಲಿ if I'm audible and visible to all of you students ಬೇಗ ಹೇಳಿ if I'm audible and visible to all of you students ಬೇಗ ಹೇಳಿ because ತುಂಬಾ ಸ್ಟೂಡೆಂಟ್ಸ್ ಇವತ್ತಿನ ಕ್ಲಾಸ್ ತುಂಬಾ ಇಂಪಾರ್ಟೆಂಟ್ ತುಂಬಾ ಇಂಪಾರ್ಟೆಂಟ್ ಸೆಷನ್ ಇದು ಈ ಸೆಷನ್ ನೀವು ಕರೆಕ್ಟ್ ಕಲ್ತ್ಕೊಂಡ್ಬಿಟ್ರೆ ನಿಮ್ಮ ಎಕ್ಸಾಮ್ 3 ಅಲ್ಲಿ ಒಳ್ಳೆ ಮಾರ್ಕ್ಸ್ ಬಂದೇ ಬರುತ್ತೆ ಸ್ಟೂಡೆಂಟ್ಸ್ ಒಳ್ಳೆ ಮಾರ್ಕ್ಸ್ ಬಂದೇ ಬರುತ್ತೆ ಸ್ಟೂಡೆಂಟ್ಸ್ ಬೇಗ ಕಮೆಂಟ್ ತಿಳಿಸಿ if I'm audible and visible to all of you students ಬೇಗ ಹೇಳಿ ಸ್ಟೂಡೆಂಟ್ಸ್ ಬೇಗ hello students hello kavita hello yen hello daniel ಎಲ್ಲರೂ ನಮಸ್ಕಾರ ಸ್ಟೂಡೆಂಟ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಸ್ಟೂಡೆಂಟ್ಸ್ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಎಲ್ಲಕ್ಕಿಂತ ಮೋಸ್ಟ್ ಫಿಕ್ಸ್ ಕ್ವೆಶ್ಚನ್ಸ್ ನಾವು ಮಾಡ್ತಿದೀವಿ ಈ ಕ್ವೆಶ್ಚನ್ಸ್ ನಾವು ನಿಮಗೆ ಎಕ್ಸಾಮ್ 1 ಅಲ್ಲಿ ಕೂಡ ಕೊಟ್ಟಿದ್ವಿ ಎಕ್ಸಾಮ್ 2 ಅಲ್ಲಿ ಕೊಟ್ಟಿದ್ವಿ ಸೊ ನಿಮಗೆ ಈ ಕ್ವೆಶ್ಚನ್ಸ್ ಇಂದ ತುಂಬಾ ಕ್ವೆಶ್ಚನ್ಸ್ ರಿಪೀಟ್ ಆಗಿತ್ತು ಎಕ್ಸಾಮ್ 1 ಮತ್ತೆ ಎಕ್ಸಾಮ್ 2 ಅಲ್ಲಿ ಎಕ್ಸಾಮ್ 3 ಅಲ್ಲೂ ಕೂಡ ತುಂಬಾ ಕ್ವೆಶ್ಚನ್ಸ್ ರಿಪೀಟ್ ಆಗುತ್ತೆ ಆಮೇಲೆ ಸ್ಟೂಡೆಂಟ್ಸ್ ಈ ಲಿಸ್ಟ್ ಸ್ವಲ್ಪ ನಾನು ಅಪ್ಡೇಟ್ ಮಾಡಿದೀನಿ ಎಕ್ಸಾಮ್ 2 ಇಂದ ಮತ್ತೆ ಎಕ್ಸಾಮ್ 1 ಇಂದ ಕೆಲವು ಕ್ವೆಶ್ಚನ್ಸ್ ನಾನು ತಗೊಂಡ್ಬಿಟ್ಟು ಹಾಕಿದ್ದೀನಿ ಸೊ ಸ್ಟೂಡೆಂಟ್ಸ್ ಕ್ವಿಕ್ ಆಗಿ ಈ ಕ್ವೆಶ್ಚನ್ಸ್ ಕಲ್ತ್ಕೊಳ್ಳಿ ಈ ಕ್ವೆಶ್ಚನ್ಸ್ ಎಂಟೈರ್ PDF ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ಆ ಜೊತೆಗೆ ಈ PDF ನಮ್ಮ ಟೆಲಿಗ್ರಾಮ್ ಅಲ್ಲಿ ಕೂಡ ಸಿಗುತ್ತೆ ನಿಮ್ಗೆ ಸೊ ನೀವು ಟೆಲಿಗ್ರಾಮ್ ಹೋದ್ರೆ ಈ PDF ನೀವು ಡೌನ್ಲೋಡ್ ಮಾಡ್ಕೋಬಹುದು ಎಲ್ಲಾ ಕ್ವೆಶ್ಚನ್ಸ್ ಓದ್ಕೋಬಹುದು ಸರ್ ಸರಿನಾ ಸ್ಟೂಡೆಂಟ್ಸ್ ಬೇಗ ಕ್ವಿಕ್ ಆಗಿ ಎಲ್ಲ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಫೈರ್ ಇಮೋಜಿ ಹಾಕಿ ಮತ್ತೆ ನಾವು ಸ್ಟಾರ್ಟ್ ಮಾಡೋದು ಬನ್ನಿ ಸ್ಟೂಡೆಂಟ್ಸ್ ಸ್ಟಾರ್ಟ್ ಮಾಡಿದೆ ಇವತ್ತಿನ ಕ್ಲಾಸ್ ದ ಫಿಕ್ಸ್ ಕ್ವೆಶ್ಚನ್ ಫಾರ್ ಎಕ್ಸಾಮ್ 3 ಸ್ಟೂಡೆಂಟ್ಸ್ ನಾವು the first chapter ಇಂದು sexual reproduction flowering plants ಇಂದ ಯಾವ ತರ ನಿಮಗೆ ಕ್ವೆಶ್ಚನ್ಸ್ ಬರುತ್ತೆ ನಾ ಸ್ಟೂಡೆಂಟ್ಸ್ ಇಲ್ಲಿ ನಿಮಗೆ ಒಂದೀಗ 1 ಮಾರ್ಕ್ ಕ್ವೆಶ್ಚನ್ ಕೊಟ್ಟಿದ್ದೀನಿ ಬೇಗ ಆನ್ಸರ್ ಕಮೆಂಟ್ ಅಲ್ಲಿ ಹೇಳಿ ಸ್ಟೂಡೆಂಟ್ಸ್ ಬೇಗ ಒಂದು ಕ್ವೆಶ್ಚನ್ ನಿಮ್ಗೆ ಹೇಳಿದೀನಿ ಬೇಗ ಆನ್ಸರ್ ಕಮೆಂಟ್ ಅಲ್ಲಿ ಹೇಳಿ ಸ್ಟೂಡೆಂಟ್ಸ್ ಬೇಗ ಹೇಳಿ ಆನ್ಸರ್ ಒಂದು ಕ್ವೆಶ್ಚನ್ ನಿಮ್ಗೆ ಕೊಟ್ಟಿದ್ದೀನಿ ಇಲ್ಲಿ ಲೆಟ್ಸ್ ಸೀ ಇಫ್ ಯು ನೋ ದ ಆನ್ಸರ್ ಬೇಗ ಹೇಳಿ ಸರಿನಾ ಸೆಲೆಕ್ಟ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಇವೆಂಟ್ ಇನ್ ಮೈಕ್ರೋಸ್ಪೋರೋಜೆನಿಸಿಸ್ ಸ್ಟೂಡೆಂಟ್ಸ್ ಮೈಕ್ರೋಸ್ಪೋರೋಜೆನಿಸಿಸ್ ಎಲ್ಲಕ್ಕಿಂತ ಏನ್ ಇವೆಂಟ್ ಅಪ್ಪ ಇದು ಮೈಕ್ರೋಸ್ಪೋರೋಜೆನಿಸಿಸ್ ಸ್ಟೂಡೆಂಟ್ಸ್ ಏನ್ ಬರುತ್ತೆ ಬೇಗ ಹೇಳಿ ಫಸ್ಟ್ ಏನ್ ಸ್ಟಾರ್ಟ್ ಆಗೋದು ಸ್ಟೂಡೆಂಟ್ಸ್ ಸ್ಟಾರ್ಟ್ ಆಗೋದು ಮೈಕ್ರೋಸ್ಪೋರ್ ಇಂದ ಅಲ್ಲ ಸೊ ಈ ಎರಡು ಆಪ್ಷನ್ಸ್ ಹೋಯ್ತು ಈಗ ಸರ್ ಈ ಎರಡು ಆಪ್ಷನ್ಸ್ ಹೋಯ್ತು ನಮ್ ಮಿಕ್ಕಿರೋ ಎರಡು ಆಪ್ಷನ್ಸ್ ಏನು ಸ್ಟೂಡೆಂಟ್ಸ್ ಸ್ಪೋರೋಜಿನಸ್ ಟಿಶ್ಯೂ ಇಂದ ಸ್ಟಾರ್ಟ್ ಆಗುತ್ತೆ ಹೌದು ಸ್ಟೂಡೆಂಟ್ಸ್ ನೋಡಿ ವಿ ಗೆಟ್ ಮೈಕ್ರೋಸ್ಪೋರ್ ಮದರ್ ಸೆಲ್ ಮುಂಚೆ ಬರುತ್ತೆ ಈ ಮೈಕ್ರೋಸ್ಪೋರ್ ಮದರ್ ಸೆಲ್ will undergo students this microspore mother cell will undergo meiosis ಆಮೇಲೆ ನಿಮಗೆ ಮೈಕ್ರೋಸ್ಪೋರ್ ಟೆಟ್ರಾಡ್ ಬರೋದು ಈ ಮೈಕ್ರೋಸ್ಪೋರ್ ಟೆಟ್ರಾಡ್ ಮುಂದೆ ಹೋಗ್ಬಿಟ್ಟು ಮೈಕ್ರೋಸ್ಪೋರ್ ಆಗುತ್ತೆ ಸ್ಟೂಡೆಂಟ್ಸ್ ಮೈಕ್ರೋಸ್ಪೋರ್ ಮುಂಚೆ ಬರಲ್ಲ ಸೊ ಆಪ್ಷನ್ ನಂಬರ್ ಎ ಇಸ್ ದ ರೈಟ್ ಆನ್ಸರ್ ಸ್ಟೂಡೆಂಟ್ಸ್ ಆಪ್ಷನ್ ನಂಬರ್ ಎ ಇಸ್ ದ ರೈಟ್ ಆನ್ಸರ್ ಅಲ್ಲಿ ಓಕೆನಾ ಆಪ್ಷನ್ ನಂಬರ್ ಎ ಇಸ್ ದ ರೈಟ್ ಆನ್ಸರ್ ಈಗ ಸೊ ನಿಮ್ಗೆ ಎಕ್ಸಾಮಿನೇಷನ್ ಅಲ್ಲಿ ಈ ತರ ನಿಮ್ಗೆ 1 ಮಾರ್ಕ್ ಕ್ವೆಶ್ಚನ್ ಕೇಳ್ತಾರೆ ಇದು ಬಿಟ್ರೆ ಯಾವ ತರ 1 ಮಾರ್ಕ್ ಕ್ವೆಶ್ಚನ್ ಬರ್ಬೋದು ನಿಮ್ಗೆ ಇದು ಬಿಟ್ರೆ ಸ್ಟೂಡೆಂಟ್ ನಿಮ್ಗೆ 1 ಮಾರ್ಕ್ ಕ್ವೆಶ್ಚನ್ ಯಾವ ತರ ಬರುತ್ತೆ ಅಂದ್ರೆ ವಾಟ್ ಇಸ್ ಫಾಲ್ಸ್ ಫ್ರೂಟ್ ಸರಿನಾ ವಾಟ್ ಇಸ್ ಪಾರ್ಥಿನೋಕಾರ್ಪಿ ಸರಿನಾ ಆಮೇಲೆ ದೇ ಕ್ಯಾನ್ ಆಸ್ಕ್ ಯು ಡೈಕಾಟ್ ಮೊನೋಕಾಟ್ ಡಿಫರೆನ್ಸ್ ಆ ತರ 1 ಮಾರ್ಕ್ ಕ್ವೆಶ್ಚನ್ ಕೇಳ್ತಾರೆ ನಿಮ್ಗೆ ಸರಿನಾ ನೆಕ್ಸ್ಟ್ ಈ ಕ್ವೆಶ್ಚನ್ ನೋಡಿ ಇದು ಕೂಡ ನಿಮ್ಗೆ 1 ಮಾರ್ಕ್ ಕ್ವೆಶ್ಚನ್ ಆಗಿ ಸೆಪರೇಟ್ ಕೇಳ್ಬೋದು ಇಲ್ಲ ಇದನ್ನ 2 ಮಾರ್ಕ್ ಅಲ್ಲಿ 3 ಮಾರ್ಕ್ ಕೂಡ ಈ ಕ್ವೆಶ್ಚನ್ ಸೇಮ್ ಕ್ವೆಶ್ಚನ್ ಕೇಳ್ಬೋದು ವಾಟ್ ಇಸ್ ಮೈಕ್ರೋಸ್ಪೋರೋಜೆನಿಸಿಸ್ ವಾಟ್ ಇಸ್ ಮೆಗಾಸ್ಪೋರೋಜೆನಿಸಿಸ್ ಸೇಮ್ ಈ ತರನೇ ಬರುತ್ತೆ ಸರಿನಾ ಮೈಕ್ರೋಸ್ಪೋರೋಜೆನಿಸಿಸ್ ಸ್ಟೂಡೆಂಟ್ಸ್ ಮೈಕ್ರೋಸ್ಪೋರೋಜೆನಿಸಿಸ್ ಅಂದ್ರೆ ಏನು ಮೈಕ್ರೋಸ್ಪೋರೋಜೆನಿಸಿಸ್ ಅಲ್ಲಿ ವಿ ಆರ್ ಮೇಕಿಂಗ್ ಮೈಕ್ರೋಸ್ಪೋರ್ಸ್ ಮುಂದೆ ಹೋಗ್ಬಿಟ್ಟು ಪೋಲನ್ ಗ್ರೇನ್ಸ್ ಕನ್ವರ್ಟ್ ಆಗುತ್ತೆ ಸರ್ ನಾ ನೋಡಿ ಅಕರ್ ಇನ್ ದ ಆಂಥರ್ ಸ್ಟೂಡೆಂಟ್ಸ್ ಫಸ್ಟ್ ಆಫ್ ಆಲ್ ಇದು ಇಟ್ ಅಕರ್ಸ್ ಇನ್ ದ ಸ್ಟೂಡೆಂಟ್ಸ್ ಒಂದು ನಿಮಿಷ ನೋಡಿ ಸ್ಟೂಡೆಂಟ್ಸ್ ಫಸ್ಟ್ ಆಫ್ ಆಲ್ ಇಟ್ ಅಕರ್ಸ್ ಇನ್ ದ ಆಂಥರ್ಸ್ ಅಲ್ಲಿ ಹೌದಾ ಇಟ್ ಅಕರ್ಸ್ ಇನ್ ದ ಆಂಥರ್ ಆಮೇಲೆ ಡಿಪ್ಲಾಯ್ಡ್ ಮೈಕ್ರೋಸ್ಪೋರ್ ಮದರ್ ಸೆಲ್ MMC ಡಿಪ್ಲಾಯ್ಡ್ ಮೈಕ್ರೋಸ್ಪೋರ್ ಮದರ್ ಸೆಲ್ ಇದೆಯಲ್ಲ ಇಟ್ ಅಂಡರ್ಗೋಸ್ ಮಿಯೋಸಿಸ್ ಟು ಫಾರ್ಮ್ 4 ಹ್ಯಾಪ್ಲಾಯ್ಡ್ ಮೈಕ್ರೋಸ್ಪೋರ್ಸ್ ಸೊ ಈ ತರ 4 ಈಗ ಹ್ಯಾಪ್ಲೋಸ್ ಈ ತರ ಸ್ಪೋರ್ಸ್ ಬರುತ್ತೆ 4 ಹ್ಯಾಪ್ಲಾಯ್ಡ್ ಮೈಕ್ರೋಸ್ಪೋರ್ಸ್ ಬರುತ್ತೆ ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ಮೈಕ್ರೋಸ್ಪೋರ್ ಟೆಟ್ರಾಡ್ ಕೂಡ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ವಾಟ್ ಮೈಕ್ರೋಸ್ಪೋರ್ ಟೆಟ್ರಾಡ್ ಅಂತ ಕೂಡ ಕರಿತೀವಿ ನಾವು ಇದನ್ನ ಕೂಡ ಕರಿತೀವಿ ಸರಿನಾ ಈ ಮೈಕ್ರೋಸ್ಪೋರ್ಸ್ ಇದೆಯಲ್ಲ ಇದೇ ಮೈಕ್ರೋಸ್ಪೋರ್ಸ್ ಮುಂದೆ ಹೋಗ್ಬಿಟ್ಟು ರೈಟ್ ಪೋಲನ್ ಗ್ರೈನ್ಸ್ ಆಗಿ ಹೋಗುತ್ತೆ ಏನಾಗುತ್ತೆ ಪೋಲನ್ ಗ್ರೈನ್ಸ್ ಕನ್ವರ್ಟ್ ಆಗುತ್ತೆ ದಟ್ ಇಸ್ ಕಾಲ್ಡ್ ಆಸ್ ಮೈಕ್ರೋಸ್ಪೋರೋಜೆನಿಸಿಸ್ ಅಲ್ಲಿ ಮೈಕ್ರೋಸ್ಪೋರ್ ಫಾರ್ಮೇಶನ್ ಆಗುತ್ತೆ ಪೋಲನ್ ಗ್ರೈನ್ ಕೂಡ ಫಾರ್ಮೇಶನ್ ಆಗುತ್ತೆ ಫ್ರೆಂಡ್ಸ್ ಪಾಯಿಂಟ್ ಕ್ಲಿಯರಾ ಫ್ರೆಂಡ್ಸ್ ಎಲ್ಲರಿಗೂ ಆ ಪಾಯಿಂಟ್ ಕ್ಲಿಯರ್ ಬೇಗ ಹೇಳಿ ಸ್ಟೂಡೆಂಟ್ಸ್ ಎಲ್ಲರಿಗೂ ಆ ಪಾಯಿಂಟ್ ಕ್ಲಿಯರ್ ಬೇಗ ಹೇಳಿ ಕ್ಲಿಯರ್ ತಾನೆ ನೆಕ್ಸ್ಟ್ ವಾಟ್ ಇಸ್ ಮೆಗಾಸ್ಪೋರೋಜೆನಿಸಿಸ್ ಸ್ಟೂಡೆಂಟ್ಸ್ ಮೆಗಾಸ್ಪೋರೋಜೆನಿಸಿಸ್ ಅಲ್ಲಿ ದೇರ್ ವಿಲ್ ಬಿ ಫಾರ್ಮೇಶನ್ ಆಫ್ ಮೆಗಾಸ್ಪೋರ್ ಸರಿನಾ ಇಲ್ಲಿ ಮೆಗಾಸ್ಪೋರ್ ಫಾರ್ಮೇಶನ್ ಆಗುತ್ತೆ
ಇದೇ ಮೆಗಾಸ್ಪೋರ್ ಮುಂದೆ ಹೋಗ್ಬಿಟ್ಟು ಎಂಬ್ರಿಯೋ ಸ್ಯಾಕ್ ಆಗೋಗುತ್ತೆ. ನೋಡಿ, ಅಕರ್ಸ್ ಇನ್ ದ ಓವ್ಯೂಲ್. ಫಸ್ಟ್ ಆಫ್ ಆಲ್ ನೋಡಿ, ಅಕರೆನ್ಸ್ ಎಲ್ಲಾಗಿಂತ ಮೋಸ್ಟ್ ಇಂಪಾರ್ಟೆಂಟ್ ನಿಂದು ಎಲ್ಲಾಗುತ್ತೆ ಅಂತ ಫಸ್ಟ್ ಕೇಳಿ. ನೋಡಿ, ಇದು ಕೂಡ ಅಲ್ಲೇ ಬರೆದಿದ್ದು. ದ ಡಿಪ್ಲಾಯ್ಡ್ ಮೆಗಾಸ್ಪೋರ್ ಮದರ್ ಸೆಲ್, ಇಲ್ಲೂ ಕೂಡ MMC ಇದೆ. ಇದು ಮೈಕ್ರೋಸ್ಪೋರ್ ಮದರ್ ಸೆಲ್, ಇದು ಮೆಗಾಸ್ಪೋರ್ ಮದರ್ ಸೆಲ್. ಅಗೇನು ಡಿಪ್ಲಾಯ್ಡ್. ಇಟ್ ಅಂಡರ್ಗೋಸ್ ಮಿಯೋಸಿಸ್. ಮತ್ತೆ ಇಟ್ ಅಂಡರ್ಗೋಸ್ ಮಿಯೋಸಿಸ್ ಟು ಪ್ರೊಡ್ಯೂಸ್ 4 ಹ್ಯಾಪ್ಲಾಯ್ಡ್ ಮೆಗಾಸ್ಪೋರ್ಸ್. ಸೊ ಎಷ್ಟು? 1 2 3 4 ಮೆಗಾಸ್ಪೋರ್ ಫಾರ್ಮೇಶನ್ ಆಗುತ್ತೆ ಇಲ್ಲಿ, ಸರಿನಾ? ಈ 4 ಮೆಗಾಸ್ಪೋರ್ ಅಲ್ಲಿ ಸ್ಟೂಡೆಂಟ್ಸ್, ಹೌ ಮೆನಿ ಡು ಯು ಥಿಂಕ್ ಆರ್ ಫಂಕ್ಷನಲ್? ಈ 4 ಮೆಗಾಸ್ಪೋರ್ ಅಲ್ಲಿ 3 ಸತ್ತೋಗುತ್ತೆ. 3 will degenerate. 3 degenerate students. 3 will degenerate. The 1 will be functional. That is also called as monosporic development. ಇದನ್ನ ನಾವು ಮೋನೋಸ್ಪೋರಿಕ್ ಡೆವಲಪ್ಮೆಂಟ್ ಅಂತ ಕೂಡ ಕರಿತೀವಿ. ನಾವು ಇದ್ದ ಮೋನೋಸ್ಪೋರಿಕ್ ಡೆವಲಪ್ಮೆಂಟ್ ಅಂತ ಕೂಡ ಕರಿತೀವಿ, ರೈಟ್? ಮೋನೋಸ್ಪೋರಿಕ್ ಡೆವಲಪ್ಮೆಂಟ್ ಅಂತ ಕೂಡ ಕರಿತೀವಿ. ಡೆವಲಪ್ ಇನ್ ಟು ದ embryo sac, the female gametophyte. Okay students, examination ಅಲ್ಲಿ, right, examination students ಇದೊಂದು ಕ್ವೆಶ್ಚನ್ ಬರುತ್ತೆ. What is the female gametophyte? ಆನ್ಸರ್ ಬೇಗ ಹೇಳಿ ಸ್ಟೂಡೆಂಟ್ಸ್. What is known as the female gametophyte? ಬೇಗ ಆನ್ಸರ್ ಹೇಳಿ ಸ್ಟೂಡೆಂಟ್ಸ್. What is the female gametophyte? ಬೇಗ ಸ್ಟೂಡೆಂಟ್ಸ್. ಊಟ ಆಯ್ತು ನಂದೆಲ್ಲ, ಆರಾಮಾಗಿ ಚಿಲ್ಲ ಮಾಡಿದೀನಿ ಊಟ. ಸ್ಟೂಡೆಂಟ್ಸ್ ಬೇಗ ಹೇಳಿ. Which is the female gametophyte? Female gametophyte is always the embryo sac. Okay na? What is the male gametophyte? Male gametophyte is the pollen grains. Male gametophyte is the pollen grains. So ಈ ಪಾಯಿಂಟ್ ನೆನಪಿರಲಿ, ಮೇಲ್ gametophyte ಮತ್ತೆ ಫೀಮೇಲ್ gametophyte. ಇದು ಕೂಡ ನಿಮಗೆ 1 ಮಾರ್ಕ್ ಕ್ವೆಶ್ಚನ್ ಕೇಳಬಹುದು. 1 ಮಾರ್ಕ್ ಕೂಡ ನಿಮ್ಗೆ ಕೇಳಬಹುದು. ಮೇಲ್ gametophyte ಮತ್ತೆ ಫೀಮೇಲ್ gametophyte ಕೂಡ ಕೇಳಬಹುದು, ಸರಿನಾ? ನೋ ಸ್ಟೂಡೆಂಟ್ಸ್, ನೋ. ನೋಡಿ, 1 ಮಾರ್ಕ್ ಕ್ವೆಶ್ಚನ್ಸ್ ನೋಡಿ. 1 ಮಾರ್ಕ್ ಕ್ವೆಶ್ಚನ್ಸ್. ವಾಟ್ ಇಸ್ ಅಪೋಮಿಕ್ಸಿಸ್? ವಾಟ್ ಇಸ್ ಇಮ್ಯಾಸ್ಕುಲೇಷನ್ ಅಂತ. ಏನ್ ಅಪೋಮಿಕ್ಸಿಸ್ ಸ್ಟೂಡೆಂಟ್ಸ್? ಅಪೋಮಿಕ್ಸಿಸ್ ಇಸ್ ಫಾರ್ಮೇಶನ್ ಆಫ್ ಸೀಡ್. ಇಟ್ ಇಸ್ ಫಾರ್ಮೇಶನ್ ಆಫ್ ಸೀಡ್ ವಿತೌಟ್ ಫರ್ಟಿಲೈಸೇಷನ್. ಫರ್ಟಿಲೈಸೇಷನ್ ಆಗ್ದಂಗೆನೆ ಸೀಡ್ಸ್ ಪ್ರೊಡ್ಯೂಸ್ ಮಾಡೋದನ್ನ ಅಪೋಮಿಕ್ಸ್ ಅಂತ ಕರಿತೀವಿ. ದೆನ್ ಸ್ಟೂಡೆಂಟ್ಸ್ ಇನ್ನೊಂದು ಕ್ವೆಶ್ಚನ್ ಬರುತ್ತೆ. ಯಾರು ಹೇಳ್ತೀರಾ ಸ್ಟೂಡೆಂಟ್ಸ್? ಅತುಷ್, ಡ್ಯಾನಿಯಲ್ ಯಾರು ಹೇಳ್ತೀರಾ? ವಾಟ್ ಡು ಯು ಮೀನ್ ಬೈ ಪಾರ್ಥಿನೋಕಾರ್ಪಿ? ಸ್ಟೂಡೆಂಟ್ಸ್ ಬೇಗ ಹೇಳಿ. ವಾಟ್ ಡು ಯು ಮೀನ್ ಬೈ ಪಾರ್ಥಿನೋಕಾರ್ಪಿ? ನೋಡಿ, ಫಾರ್ಮೇಶನ್ ಆಫ್ ಸೀಡ್ ವಿತೌಟ್ ಫರ್ಟಿಲೈಸೇಷನ್ ನಾವು ಅಪೋಮಿಕ್ಸ್ ಅಂತ ಕರಿತೀವಿ. Parthenocarpy is formation of fruit. It is formation of fruit without fertilization. Fertilization ಇಲ್ದಂಗೆ ಫ್ರೂಟ್ಸ್ ನ ಪ್ರೊಡ್ಯೂಸ್ ಮಾಡೋದೇ ನಾವು ಪಾರ್ಥಿನೋಕಾರ್ಪಿ ಅಂತ ಕರಿತೀವಿ. ಸೊ ತುಂಬಾ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ 2-3 ಪಾಯಿಂಟ್, ಸರಿನಾ? ನೆಕ್ಸ್ಟ್, ವಾಟ್ ಇಸ್ ಇಮ್ಯಾಸ್ಕುಲೇಷನ್ ಸ್ಟೂಡೆಂಟ್ಸ್? ಇಮ್ಯಾಸ್ಕುಲೇಷನ್ ಅಂದ್ರೆ ಏನಂದ್ರೆ ಒಂದು ಬೈಸೆಕ್ಷುವಲ್ ಫ್ಲವರ್. ಬೈಸೆಕ್ಷುವಲ್ ಫ್ಲವರ್ ಇದೆ ನೋಡಿ, ಈ ತರ. ದಿಸ್ ರೈಟ್ ಹಿಯರ್ ಇಸ್ ಅ ಬೈಸೆಕ್ಷುವಲ್ ಫ್ಲವರ್. ಅಲ್ಲಿ ಸ್ಟಿಗ್ಮಾ ನೋಡಿ, ನಮ್ದಿಲ್ಲಿ ಸ್ಟಿಗ್ಮಾ, ಸ್ಟೈಲ್ ಮತ್ತೆ ಓವರಿ. ದಿಸ್ ಇಸ್ ಎಂಟೈರ್ ಪಾರ್ಟ್ ಇಸ್ ಕಾಲ್ಡ್ ಪಿಸ್ಟಲ್ ಪಾರ್ಟ್. ಇದು ಪಿಸ್ಟಲ್ ಪಾರ್ಟ್. ಆ ಜೊತೆಗೆ ಸ್ಟೂಡೆಂಟ್ಸ್, ಆ ಜೊತೆಗೆ ಇಲ್ಲಿ ನಮ್ಮ ಹತ್ರ ಆಂಥರ್ಸ್ ಇದೆ. ಆಂಥರ್ ಸ್ಟೂಡೆಂಟ್ಸ್, ಆಂಥರ್ಸ್ ಇದೆ, ರೈಟ್? ಇಲ್ಲಿ ನಮ್ದು ಆಂಥರ್, ಬೇಸಿಕಲಿ ಆಂಥರ್ ಮತ್ತೆ ಫಿಲಮೆಂಟ್ ಎರಡೂ ಇದೆ ಇಲ್ಲಿ, ಸರಿನಾ? ಲೆಟ್ಸ್ ಸೇ ನಾನು ಈ ಬೈಸೆಕ್ಷುವಲ್ ಫ್ಲವರ್ ಇಂದ ಇದನ್ನೆಲ್ಲ ಕಿತ್ಬಿಸಾಕ್ಬಿಡ್ತೀನಿ. ನಾನು ಇದನ್ನೆಲ್ಲನೂ ಕಿತ್ಬಿಸಾಕ್ಬಿಡ್ತೀನಿ, ರಿಮೂವ್ ಮಾಡ್ಬಿಟ್ಟೆ. ದಟ್ ಇಸ್ ಕಾಲ್ಡ್ as emasculation ಸ್ಟೂಡೆಂಟ್. ದಟ್ ಇಸ್ ಕಾಲ್ಡ್ as emasculation. ನೋಡಿ, ರಿಮೂವಲ್ ಆಫ್ ಆಂಥರ್ಸ್ ಫ್ರಮ್ ದ ಫ್ಲವರ್ ಬಡ್ ಬಿಫೋರ್ ದ ಆಂಥರ್ ದೈಸೆನ್ಸ್. ಆಂಥರ್ ದೈಸೆನ್ಸ್ ಆಗಿನ ಮುಂಚೆನೆ ಅದನ್ನ ಎತ್ತಾಕದೆ. ದಟ್ ಇಸ್ ಕಾಲ್ಡ್ ಸ್ಟೂಡೆಂಟ್, ದಟ್ ಇಸ್ ಕಾಲ್ಡ್ as your entire emasculation. ಸ್ಟೂಡೆಂಟ್ಸ್, ಅದ್ ಬಿಟ್ರೆ ಗೈಡ್ರೋಗೆಮಿ, ಝೀನೋಗೆಮಿ ಡಿಫರೆನ್ಸ್ ಕೇಳ್ತಾರೆ ನೋಡಿ. ಆಟೋಗೆಮಿ ನಿಮ್ಮೆಲ್ಲರಿಗೂ ಗೊತ್ತು. ಏನು ಆಟೋಗೆಮಿ ಅಂತಂದ್ರೆ ಸೆಲ್ಫ್ ಫರ್ಟಿಲೈಸೇಷನ್ ಅಂತ. ಆಟೋಗೆಮಿ ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೊಳ್ಳಿ. ಆಟೋಗೆಮಿಲಿ ಏನಾಗುತ್ತೆ? ಆಟೋಗೆಮಿಲಿ ಏನಾಗುತ್ತೆ ಸ್ಟೂಡೆಂಟ್? ಲೆಟ್ಸ್ ಒಂದು ಫ್ಲವರ್ ಇದೆ, ಹತ್ರ ಫ್ಲವರ್ ಇದೆ, ರೈಟ್? ಲೆಟ್ಸ್ ಅಂತ ಇನ್ನೊಂದು ಫ್ಲವರ್ ಇದೆ ಇಲ್ಲಿ, ಮತ್ತೆ ಇನ್ನೊಂದು ಫ್ಲವರ್ ಇದೆ ಇಲ್ಲಿ. ಇದು ಒಂದು ಪ್ಲಾಂಟು ನೋಡಿ. ಲೆಟ್ಸ್ ಅಂತ ಇನ್ನೊಂದು ಪ್ಲಾಂಟ್ ಇದೆ ಇಲ್ಲಿ. ಈ ಪ್ಲಾಂಟ್ ಮೇಲೂ ಕೂಡ ಫ್ಲವರ್ಸ್ ಇದೆಯಾ? ಈ ಪ್ಲಾಂಟ್ ಮೇಲೂ ಕೂಡ ಫ್ಲವರ್ಸ್ ಇದೆ. ಈ ಪ್ಲಾಂಟ್ ಮೇಲೂ ಕೂಡ ಫ್ಲವರ್ಸ್ ಇದೆ. ಲೆಟ್ಸ್ ಸೇ ಸ್ಟೂಡೆಂಟ್ಸ್, ಇದರದು ಸ್ಟಿಗ್ಮಾ ಇದೆ ಇಲ್ಲಿ, ಸ್ಟಿಗ್ಮಾ, ಸ್ಟೈಲ್ ಮತ್ತೆ ಓವರಿ, ಆಮೇಲೆ ಆಂಥರ್ಸ್ ಇದೆ ಇಲ್ಲಿ, ಆಂಥರ್ಸ್. ಸೊ ಅಕಸ್ಮಾತ್ ಆಗಿ ಪೋಲನ್ ಗ್ರೇನ್ಸ್ ಇಲ್ಲಿಂದ ಇಲ್ಲಿಗೆ ಹೋಯ್ತು. ಪೋಲನ್ ಗ್ರೇನ್ಸ್ ಒಂದೇ ಫ್ಲವರ್ ಸ್ಟೂಡೆಂಟ್ಸ್, ಒಂದೇ ಫ್ಲವರ್ ಆಯ್ತು. ದಿಸ್ ಇಸ್ ಕಾಲ್ಡ್ ಆಸ್ ಆಟೋಗೆಮಿ. ಇದೇನಿದು? ಆಟೋಗೆಮಿ. ಇದು ನಾವು ಲೆಟ್ಸ್ ಸೇ ಪೋಲನ್ ಗ್ರೇನ್ಸ್. ಈಗ ಪೋಲನ್ ಗ್ರೇನ್ಸ್ ಸ್ಟೂಡೆಂಟ್ಸ್ ನೋಡಿ, ನೋಟಿಸ್ ಮಾಡಿ,
ಪೋಲನ್ ಗ್ರೇನ್ಸ್ ಈಗ ಇಲ್ಲಿಂದ ರೈಟ್ ಇಲ್ಲಿಂದ ಇಲ್ಲಿಗೆ ಹೋಯ್ತು ಅನ್ಕೊಳ್ಳಿ, ಇಲ್ಲ ಅಂದ್ರೆ ಇಲ್ಲಿಂದ ಬೇರೆ ಫ್ಲವರ್ ಯಾವ್ದ್ರ ಫ್ಲವರ್ ಆಗ್ಲಿ ಸರಿನಾ, ಈ ಪೋಲನ್ ಗ್ರೇನ್ಸ್ ಇಲ್ಲಿಂದ ಇಲ್ಲಿಗೆ ಹೋಯ್ತು ಅನ್ಕೊಳ್ಳಿ, ಪೋಲನ್ ಗ್ರೇನ್ಸ್ ಏನು ಪೋಲನ್ ಗ್ರೇನ್ಸ್ ರೈಟ್ ಇಲ್ಲಿಂದ ಹೋಯ್ತು, ದಟ್ ಈಸ್ ಕಾಲ್ಡ್ ಎಸ್ ಗೈಟಿನೋಗೆಮಿ ಸರಿನಾ, ಇದು ಆಟೋಗೆಮಿ. ನಾವು ಲೆಟ್ಸ್ ಸೇ ಸ್ಟೂಡೆಂಟ್ಸ್, ಲೆಟ್ಸ್ ಸೇ ಈಗ ಇದು ನೋಡಿ, ಲೆಟ್ಸ್ ಸೇ ಪೋಲನ್ ಗ್ರೇನ್ಸ್ ಈಗ ಇಲ್ಲಿಂದ ಬೇರೆ ಫ್ಲವರ್ಗೆ ಹೋಯ್ತು, ದಟ್ ಈಸ್ ಕಾಲ್ಡ್ ಎಸ್ ಝೀನೋಗೆಮಿ. ಸ್ಟೂಡೆಂಟ್ಸ್. ಸೊ ಡಿಫ್ರೆನ್ಸ್ ನೆನಪಿರಲಿ. ಆಟೋಗೆಮಿ ಅಂದ್ರೆ ಸೇಮ್ ಫ್ಲವರು, ಗೈಟಿನೋಗೆಮಿ ಅಂದ್ರೆ ಡಿಫ್ರೆಂಟ್ ಫ್ಲವರ್. ಏನು ಡಿಫ್ರೆಂಟ್ ಫ್ಲವರ್ ಬಟ್ ಸೇಮ್ ಪ್ಲಾಂಟ್. ಏನು ಸೇಮ್ ಪ್ಲಾಂಟ್. ಝೀನೋಗೆಮಿಯಲ್ಲಿ ಡಿಫ್ರೆಂಟ್ ಫ್ಲವರ್ ಮತ್ತೆ ಡಿಫ್ರೆಂಟ್ ಪ್ಲಾಂಟ್. ಇಲ್ಲಿ ಎರಡು ಡಿಫ್ರೆಂಟ್. ಅದೇ ಮೇನ್ ಡಿಫರೆನ್ಸ್ ಬಿಟ್ವೀನ್ ಝೀನೋಗೆಮಿ, ಗೈಟಿನೋಗೆಮಿ ಅಂಡ್ ಆಟೋಗೆಮಿ ಸ್ಟೂಡೆಂಟ್ಸ್. ನೋಡಿ, ಟ್ರಾನ್ಸ್ಫರ್ ಆಫ್ pollen grains from the anther of the one flower to the stigma of another flower of the same plant. ನೋಡಿ, ಸೇಮ್ ಪ್ಲಾಂಟ್, ಇಲ್ಲಿ ಡಿಫರೆಂಟ್ ಪ್ಲಾಂಟ್. ಅದೇ ಮೇನ್ ಡಿಫರೆನ್ಸ್ ಬಿಟ್ವೀನ್ ಆಟೋ ಅಂಡ್ ಗೈಟಿನೋ. ಸ್ಟೂಡೆಂಟ್ಸ್. ನಾವು ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು, ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು. They'll ask you what is the briefly explain the structure of pollen grain ಅಂತ ಕೇಳ್ತಾರೆ. ರೈಟ್, pollen grains. ನೋಡಿ ಸ್ಟೂಡೆಂಟ್ಸ್, ಒನ್ pollen grain ಗೆ ಮೇನ್ಲಿ ನಿಮ್ಗೆ ಇಲ್ಲಿ ಎರಡು ಪಾರ್ಟ್ ಇರುತ್ತೆ, ಎರಡು ಔಟ್ಲೈನ್ ಇರುತ್ತೆ. ಇದು pollen grain ಅನ್ಕೊಳ್ಳಿ. ಈ pollen grain ಅಲ್ಲಿ ಈಗ ನಮ್ಮ ಹತ್ರ ಇಲ್ಲಿ ಔಟರ್ ಒಂದು ವಾಲ್ ಇದೆ, ಅಲ್ಲಿ ನಮ್ಮ ಹತ್ರ ಆರ್ನಮೆಂಟೇಶನ್ ಇರುತ್ತೆ ಈ ತರ. ಇದನ್ನ ಎಂತ ಕರಿತೀವಿ ನಾವು? ಇದನ್ನ ನಾವು ಎಕ್ಸೈನ್ ಅಂತ ಕರಿತೀವಿ. ಒಳಗಡೆ ಇರೋದು ಎಂಟೈನ್. ಸೊ ಎಕ್ಸೈನ್ ಮತ್ತೆ ಎಂಟೈನ್. ಸ್ಟೂಡೆಂಟ್ಸ್, ಕ್ಯಾನ್ ಎನಿವನ್ ಟೆಲ್ ಮೀ, ಇದು ಒನ್ ಮಾರ್ಕ್ ಕ್ವೆಶ್ಚನ್ ಬರುತ್ತೆ, ವಾಟ್ ಇಸ್ ಎಕ್ಸೈನ್ ಮೇಡ್ ಅಪ್ ಆಫ್? ಸ್ಟೂಡೆಂಟ್ಸ್ ಯಾರು ಹೇಳ್ತೀರಾ? ವಾಟ್ ಇಸ್ ಎಕ್ಸೈನ್ ಮೇಡ್ ಅಪ್ ಆಫ್? ಬೇಗ ಸ್ಟೂಡೆಂಟ್ಸ್ ವಿಡಿಯೋನ ಲೈಕ್ ಮಾಡಿ ಒಂದ್ಸತಿ. ನಮ್ಮ ಅತೀಶ್ ಅವರು ಇದಾರಲ್ಲಿ ಹೂ ವಿಲ್ ಗಿವ್ ಅ ರಿಮೈಂಡರ್, ಸರಿನಾ? ಸೊ ವಾಟ್ ಇಸ್ ಎಕ್ಸೈನ್ ಮೇಡ್ ಅಪ್ ಆಫ್? ಎಕ್ಸೈನ್ ಇಸ್ ಮೇಡ್ ಅಪ್ ಆಫ್ ಸ್ಪೋರೋಪೊಲಿನ್, ಎಂಟೈನ್ ಇಸ್ ಮೇಡ್ ಅಪ್ ಆಫ್ ಸೆಲ್ಲೋಸ್. ರೈಟ್, ಸೊ ಎಕ್ಸೈನ್ ಅಂಡ್ ಎಂಟೈನ್ ಇದೆ. ಅದು ಬಿಟ್ರೆ ನಮ್ಮ ಹತ್ರ ಇಲ್ಲಿ ಒಂದು ಇರ್ರೆಗ್ಯುಲರ್ ಶೇಪ್ ನ್ಯೂಕ್ಲಿಯಸ್, ಇಲ್ಲೊಂದು ಸ್ಮಾಲ್ ನ್ಯೂಕ್ಲಿಯಸ್. ಇದು ವೆಜಿಟೇಟಿವ್ ಸೆಲ್ಲು, ಇದು ಜನರೇಟಿವ್ ಸೆಲ್. ಸೊ ವೆಜಿಟೇಟಿವ್ ಮತ್ತೆ ಇಲ್ಲ ನಮ್ಮ ಹತ್ರ ಜನರೇಟಿವ್ ಸೆಲ್ ಇದೆ. ಜನರೇಟಿವ್ ಸೆಲ್ ಇದೆ, ಎರಡು ತರ ಸೆಲ್ ಇರುತ್ತೆ. ನೋಡಿ, ಪೋಲನ್ ಗ್ರೇನ್ ಇಸ್ ದ ಮೇಲ್ ಗೆಮಿಟೋಫೈಟ್. ಸ್ಟೂಡೆಂಟ್ಸ್, ಎಲ್ಲಕ್ಕಿಂತ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ, ಮೇಲ್ ಗೆಮಿಟೋಫೈಟ್. ಇದು ಮೇಲ್ ಗೆಮಿಟೋಫೈಟ್. It has pollen wall and pollen cells. The pollen has two layers coming from the outer exine and inner entine. Exine is very hard layer made up of most resistant organic material called as sporopollen. Adu exino. Friends, adu exino. Right? Now, entine is made up of, sorry, exine has prominent aperture called as germ pore. Yenappa germ pore students ಅಂದ್ರೆ ನೋಡಿ, ಇದು ಈ ಸ್ಟ್ರಕ್ಚರ್ ಮೇಲೆ ಕೆಲವು ಜಾಗದಲ್ಲಿ ಒಂದು ಸ್ಮಾಲ್ ಹೋಲ್ಸ್ ಇರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ germ pore. Small holes irutte ನೋಡಿ. The exine has prominent apertures called as germ pore. Now entine is the inner wall, which is a thin and continuous layer made up of cellulose and pectin. That is the inner layer, cellulose and pectin. ಆಯ್ತು ನೋಡಿ. Now mature pollen grain has two cells. ಅದು vegetative cell, ಒಂದು ದೊಡ್ಡ large irregular shape, ಆಮೇಲೆ small generative cell. Students, ಇಲ್ಲಿ ನಿಮ್ಮ ಎಕ್ಸಾಮ್ ಅಲ್ಲಿ ವೆಜಿಟೇಟಿವ್ ಸೆಲ್ ನ ಟ್ಯೂಬ್ ಸೆಲ್ ಅಂತ ಕೂಡ ಕರೀತಾರೆ. ನೆನಪಿರಲಿ, ಟ್ಯೂಬ್ ಸೆಲ್ ಅಂತ ಕೂಡ ಕರೀತಾರೆ. ಸರಿನಾ? ವೆಜಿಟೇಟಿವ್ ಸೆಲ್ ಇಸ್ ಬಿಗರ್ ವಿತ್ ಲಾರ್ಜ್ ಇರ್ರೆಗ್ಯುಲರ್ ಶೇಪ್ ನ್ಯೂಕ್ಲಿಯಸ್. ಜನರೇಟಿವ್ ಸೆಲ್ ಇಸ್ ಸ್ಮಾಲರ್ ವಿತ್ ಸ್ಮಾಲರ್ ನ್ಯೂಕ್ಲಿಯಸ್. ಇಷ್ಟು ಬರೆದ್ರೆ ಸಾಕು. ಲೆಟ್ಸ್ ಸೇ ಇದನ್ನ ಅವ್ರು ನಿಮ್ಗೆ ಒಂದು ಕ್ವಶನ್ ಕೇಳ್ಬೋದು. ಆಲ್ಸೋ ಮೆನ್ಷನ್ ದ ಫಂಕ್ಷನ್ ಕೂಡ ಕೇಳ್ತಾರೆ, ಫಂಕ್ಷನ್ ಅಂತ. ಅವಾಗ ಏನ್ ಬರೀತೀರಾ? ಲೆಟ್ಸ್ ಸೇ ನಿಮ್ ಎಕ್ಸಾಮಿನೇಷನ್ ಅವರು ಫಂಕ್ಷನ್ ಕೂಡ ಕೇಳಿದಾರೆ ಅಂತಂದ್ರೆ ರೈಟ್ ಡೌನ್ ಸ್ಟೂಡೆಂಟ್ಸ್. ವೆಜಿಟೇಟಿವ್ ಸೆಲ್ ಫಂಕ್ಷನ್ ಗೊತ್ತಾ? ವೆಜಿಟೇಟಿವ್ ಸೆಲ್ ಫಂಕ್ಷನ್ ಇಸ್ ಪ್ರೊವೈಡಿಂಗ್ ನ್ಯೂಟ್ರಿಷನ್. ಅದೇ ಜನರೇಟಿವ್ ಸ್ಟೂಡೆಂಟ್ಸ್, ಅದೇ ಇಲ್ಲಿ ಈ ಜನರೇಟಿವ್ ಸೆಲ್ ಮಾಡುತ್ತೆ. ಈ ಜನರೇಟಿವ್ ಸೆಲ್ ಮುಂದೆ ಹೋಗಿ ಎರಡು ಸೆಲ್ ಆಗಿ ಡಿವೈಡ್ ಆಗ್ಬಿಡುತ್ತೆ. ಇದೇ ಜನರೇಟಿವ್ ಸೆಲ್ ಮುಂದೆ ಹೋಗ್ಬಿಟ್ಟು ಮೇಲ್ ಗ್ಯಾಮೇಟ್ಸ್ ಆಗಿ ಡಿವೈಡ್ ಆಗುತ್ತೆ. ಯಾವ್ದು ಜನರೇಟಿವ್ ಸೆಲ್? ವೆಜಿಟೇಟಿವ್ ಸೆಲ್ ಟ್ಯೂಬ್ ನ್ಯೂಕ್ಲಿಯಸ್ ಫಾರ್ಮೇಶನ್ ಫಾರ್ಮ್ ಮಾಡುತ್ತಾ, ಅದು ಬಿಟ್ಟು ಪ್ರೊವೈಡ್ಸ್ ನ್ಯೂಟ್ರಿಷನ್ ಕೂಡ. ಈ ಕ್ವಶನ್ ಕೇಳ್ತಾರೆ ನಿಮ್ಗೆ ಎಕ್ಸಾಮಿನೇಷನ್ ಅಲ್ಲಿ, ತುಂಬಾ ಇಂಪಾರ್ಟೆಂಟ್. ಒಂದ್ಸತಿ ಡ್ರಾ ಮಾಡಿ ಕಲ್ತ್ಕೊಳ್ಳಿ ಮನೇಲಿ. ಒಂದ್ಸತಿ ಇದನ್ನ ಎಕ್ಸಾಮಿನೇಷನ್ ಹೋಗಿದ್ದ ಮುಂಚೆ
ಎಕ್ಸಾಮಿನೇಷನ್ ಹೋಗಿನ ಮುಂಚೆ ಈ ಡಯಾಗ್ರಾಮ್ ನ ಮನೆಯಲ್ಲಿ ಕುತ್ಕೊಂಡಿ ಒಂದ್ಸಿ ಡ್ರಾ ಮಾಡಿ ದ ಎಂಟೈರ್ ಫ್ಲವರ್. ಸ್ಟೂಡೆಂಟ್ಸ್, ಎಂಟೈರ್ ಫ್ಲವರ್ ಮಾಡಾದ್ಮೇಲೆ ಇಲ್ಲಿ 4 ಮೇನ್ ಲೇಬಲಿಂಗ್ ಇದೆ, ಆಲ್ಸೋ ಕಾಲ್ಡ್ as 4 walls. ಯಾವುದು ಸ್ಟೂಡೆಂಟ್ಸ್? ದ outermost wall, the outermost wall called as your calyx, made up of sepals. ಇದು calyx, ಎಲ್ಲಪ್ಪ ನಂದು calyx made up of sepals. ಅದಾದ್ಮೇಲೆ second wall is called as your corolla. Corolla is made up of petals. Next, third layer, third valve called as androecium. Androecium, ಇದು ನೋಡಿ, androecium is made up of anther and filament, right? Then we have innermost gynoecium. Gynoecium has 3 parts. It is made of pistil, actually collection of pistil. Pistil has 3 parts, stigma, cell and ovary. So ಇದೆಲ್ಲಾನು ಕೂಡ ನೀವು ಮಾರ್ಕ್ ಮಾಡಲೇಬೇಕು. 4 walls ಕಂಪಲ್ಸರಿ ಮಾಡಬೇಕು. ಸ್ಟೇಮನ್ ಮತ್ತೆ ಪಿಸ್ಟಲ್ ಎರಡು ಮಾಡಬೇಕು, ಒಳಗಡೆ ಕೂಡ ಸ್ಟೇಮನ್ ಪಾರ್ಟ್ಸ್, ಪಿಸ್ಟಲ್ ಪಾರ್ಟ್ಸ್ ಅದು ಮಾಡಬೇಕು. ಆಂಥರ್ ಫಿಲಮೆಂಟ್ ಇಲ್ಲಿ, ಸ್ಟಿಗ್ಮಾ, ಸೆಲ್, ಓವರಿ ಇಲ್ಲಿ. How does the pollination achieve in the Valsinaria and seagrass Zostera ಅಂತ ಕೊಡ್ತಾರೆ. ಈ seagrass ಅನ್ನು ಕೊಡೋದು ಒಂದ್ಸತಿ they'll give you a Zostera. ಅರ್ಥ ಮಾಡ್ಕೊಳ್ಳಿ ನೋಡಿ, ಇದು ನಿಮ್ದು Valsinaria. ಇದು Valsinaria. ಏನಾದ್ರು ಸ್ಟೂಡೆಂಟ್ಸ್, ವ್ಯಾಲಸಿನೇರಿಯಾದಲ್ಲಿ ಇಟ್ ಹ್ಯಾಸ್ ಅ ಲಾಂಗ್ ಸ್ಟಾಕ್. ನೋಡಿ, ಇಟ್ ಹ್ಯಾಸ್ ಅ ಲಾಂಗ್ ಸ್ಟಾಕ್. ಇಲ್ಲಿ ಮೇಲೆ ಫೀಮೇಲ್ ಫ್ಲವರ್ಸ್, ಮೇಲ್ ಫ್ಲವರ್ಸ್ ಅಂಡರ್ ವಾಟರ್. ಏನಾದ್ರು ಸ್ಟೂಡೆಂಟ್ಸ್, ಈ ಮೇಲ್ ಫ್ಲವರ್ಸ್ ಫ್ಲೋಟ್ ಮಾಡಿ ಮೇಲೆ ಹೋಗುತ್ತೆ, ಈ ತರ ಮೇಲೆ ಹೋಗುತ್ತೆ. ಆಮೇಲೆ ಇಲ್ಲಿ ಫರ್ಟಿಲೈಸೇಷನ್ ಆಗೋದು. ದಟ್ ಇಸ್ ವಾಟ್ ಹ್ಯಾಪನ್ಸ್ ಇನ್ ದ ಕೇಸ್ ಆಫ್ ವ್ಯಾಲಸಿನೇರಿಯಾ. ಸ್ಟೂಡೆಂಟ್ಸ್, ವ್ಯಾಲಸಿನೇರಿಯಾ ನೋಡಿ ಇಲ್ಲಿ, in Valsinaria the female flower reaches the surface of the water by a long stalk. ನೋಡಿ, female flower at the top with the help of long stalk. ಅದೇ ಇದೆಯಾ ನೋಡಿ. And the male flowers of pollen grains are released on the surface of the water. ನೋಡಿ, ಇಲ್ಲಿ ಮೇಲ್ ಫ್ಲವರ್ಸ್ ಪೋಲನ್ ಗ್ರೇನ್ಸ್ ಇದನ್ನ ರಿಲೀಸ್ ಮಾಡಬಹುದು, ಇಲ್ಲ ಪೋಲನ್ ಗ್ರೇನ್ಸ್ ನೋಡಿ ಟ್ರಾವೆಲ್ ಮಾಡುತ್ತೆ ಮೇಲೆ, ವಾಟರ್ಗೆ ಮೇಲೆ ಟ್ರಾವೆಲ್ ಮಾಡುತ್ತೆ, ಸರಿನಾ, ಟ್ರಾವೆಲ್ ಮಾಡುತ್ತೆ. ದೇ ಆರ್ ಕ್ಯಾರಿಡ್ ಬೈ ದ ವಾಟರ್ ಕರೆಂಟ್ ಅಂಡ್ ರಿಲೀಸ್ ದ ಸ್ಟೇಜ್ ಸ್ಟಿಗ್ಮಾ ಅಂಡ್ ಅಚೀವ್ ಪಾಲಿನೇಷನ್. ಅಥವಾ ರೀಚ್ ಆಗಿ ದೇ ರಿಸೀವ್ ಪಾಲಿನೇಷನ್. ಸೊ ಆ ತರ ಇಲ್ಲಿ ಆಗುತ್ತೆ ಸ್ಟೂಡೆಂಟ್ಸ್, ಆ ತರ ಇಲ್ಲಿ ಇನ್ ದ ಕೇಸ್ ಆಫ್ ವ್ಯಾಲಸಿನೇರಿಯಾ ಆಸ್ ವೆಲ್ ಆಸ್ ಝಾಸ್ಟೆರಾ. ಸ್ಟೂಡೆಂಟ್ಸ್ ಅರ್ಥ ಆಯ್ತಾ ಇದು? ಸ್ಟೂಡೆಂಟ್ಸ್ ಅರ್ಥ ಆಯ್ತಾ? ಬೇಗ ಹೇಳಿ, ಅರ್ಥ ಆಯ್ತಾ? ತುಂಬಾ ಈಸಿ ಇದೆ ಇದು. ಓಕೆನಾ? ನಾ ಸ್ಟೂಡೆಂಟ್ಸ್, next, in seagrass or Zostera the female flowers remain submerged in water and pollen grains are released inside the water only. ಇಲ್ಲಿ ತುಂಬಾ ಒಳಗಡೆ ಆಗುತ್ತೆ seagrass ಅಲ್ಲಿ. ಓಕೆ ನಾ ಸ್ಟೂಡೆಂಟ್ಸ್, ಈ ಕ್ವೆಶ್ಚನ್ ನೋಡಿ, they will ask you what is clistogamous flower. ತುಂಬಾ ಜಾಸ್ತಿ ಕೇಳ್ತಾರೆ ಸ್ಟೂಡೆಂಟ್, ತುಂಬಾ ಜಾಸ್ತಿ ಕೇಳ್ತಾರೆ ಇದನ್ನ. ಸ್ಟೂಡೆಂಟ್, ಲೆಟ್ಸ್ ಸೇ ವಾಟ್ ಇಸ್ ಕ್ಲಿಸ್ಟೋಗಮಸ್, ಅರ್ಥ ಮಾಡ್ಕೊಳ್ಳಿ. ಕ್ಲಿಸ್ಟೋಗಮಸ್ ಫ್ಲವರ್ ಏನಾಗುತ್ತೆ ಅಂತಂದ್ರೆ, ಕ್ಲಿಸ್ಟೋಗಮಸ್ ಫ್ಲವರ್ಸ್ ಆರ್ ದ ಫ್ಲವರ್ಸ್ ವಿಚ್ ಡು ನಾಟ್ ಓಪನ್ ಅಟ್ ಆಲ್. ಈ ಫ್ಲವರ್ ಓಪನ್ ಆಗಲ್ಲ. ಸ್ಟೂಡೆಂಟ್ಸ್ ನೀವೇ ಹೇಳಿ, ಲೆಟ್ಸ್ ಸೇ ಈ ಫ್ಲವರ್ ಓಪನ್ ಆಗಿಲ್ಲ ಅಂತಾರೆ, ಕ್ರಾಸ್ ಪಾಲಿನೇಷನ್ ಆಗುತ್ತಾ ಅಲ್ಲಿ? ಸ್ಟೂಡೆಂಟ್ ಚಾನ್ಸ್ ಇದೆಯಾ ಕ್ರಾಸ್ ಪಾಲಿನೇಷನ್ ಆಗೋದಕ್ಕೆ? ಚಾನ್ಸೇ ಇಲ್ಲ. ಸೊ ಫ್ಲವರ್ ಓಪನ್ ಆಗ್ಲೇ ಇಲ್ಲ ಅಂತ ಅಂದ್ರೆ ಸ್ಟೂಡೆಂಟ್ಸ್, ರೈಟ್, ಓಪನ್ ಆಗ್ಲಿಲ್ಲ ಅಂದ್ರೆ ಅಲ್ಲಿ ಕ್ರಾಸ್ ಪಾಲಿನೇಷನ್ ಆಗಲ್ಲ. ಇಲ್ಲಿ ಯಾವತ್ತೂ ಕೂಡ ಬರೀ ಸೆಲ್ಫ್ ಪಾಲಿನೇಷನ್ ಮಾತ್ರ ಆಗುತ್ತೆ. ಇಲ್ಲಿ ಸೆಲ್ಫ್ ಪಾಲಿನೇಷನ್ ಮಾತ್ರ ಆಗುತ್ತೆ. ಆಮೇಲೆ ಪಾಲಿನೇಷನ್ ಯಾವಾಗೂ ಆಗೇ ಆಗುತ್ತೆ ಇಲ್ಲಿ. ದಟ್ ಇಸ್ ಕಾಲ್ಡ್ ಎಸ್ ಅಶ್ಯೂರ್ಡ್ ಸೆಟ್ ಆಫ್ ಸೀಡ್ಸ್ ಅಂತ. ಇಲ್ಲಿ ಏನೋ ಅಶ್ಯೂರ್ಡ್ ಸೆಟ್ ಆಫ್ ಸೀಡ್ಸ್ ಬರುತ್ತೆ ನಮ್ಗೆ ಇಲ್ಲಿ. ನೋಡಿ significance ನೋಡಿ, which do not open at all leading to the compulsory self pollination. Clistogamous flowers are invariably autogamous. ನೋಡಿ, ಯಾವತ್ತೂ ಕೂಡ ಏನು invariably ಇದು autogamous, ಯಾವಾಗ್ಲೂ ಕೂಡ ಇದು autogamous ಇರುತ್ತೆ. always autogamous ಇರುತ್ತೆ, ಸರಿನಾ? as there is no change, there is no chance of allogamy, the cross pollination ಆಗಲ್ಲ. Clistogamous flowers produce assured seed set. ಇಷ್ಟೇ ಬರಿಬೇಕು ನೀವು ಸ್ಟೂಡೆಂಟ್ಸ್, ಇಷ್ಟೇ ಬರೆದ್ರೆ ಸಾಕು. ಇಲ್ಲಿ ಯಾವತ್ತೂ ಕೂಡ ಸೀಡ್ಸ್ ಬರ್ತಾನೆ ಇರೋ ಸ್ಟೂಡೆಂಟ್ಸ್, ಯಾವತ್ತು ಇಲ್ಲಿ ಸೀಡ್ಸ್ ಯಾವತ್ತು ಇದ್ದೇ ಇರುತ್ತೆ. ಇಲ್ಲಿ ಸೀಡ್ಸ್ ಇದ್ದೇ ಇರೋ ಸ್ಟೂಡೆಂಟ್ಸ್, ಸೀಡ್ಸ್ ಇದ್ದೇ ಇರುತ್ತೆ ಇಲ್ಲಿ. ನಾವು ಈ ಕ್ವೆಶ್ಚನ್ ನೋಡಿ, ವಾಟ್ ಈಸ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಬೈ ವಿಚ್ ಟೆಕ್ನಿಕ್ ಇಸ್ ಇಟ್ ಅಚೀವ್ಡ್? ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೊಳ್ಳಿ, ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೊಳ್ಳಿ. ವಾಟ್ ಡು ಯು ಮೀನ್ ಬೈ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂದ್ರೆ ಏನು? ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂತಂದ್ರೆ, ನಮ್ಮದೊಂದು ಮಾವಿನಕಾಯಿ ಇದೆ, ತುಂಬಾ ಸ್ವೀಟು, ಚಿಕ್ಕ ಮಾವಿನಕಾಯಿ. ಇಲ್ಲಿ ಮಾವಿನ ಹಣ್ಣಿದೆ ನೋಡಿ, ತುಂಬಾ ಇದೆ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಲೆಟ್ಸ್ ಇಲ್ಲ ನಮ್ಮ ಹತ್ರ ಮಾವಿನ ಹಣ್ಣಿದೆ, ಇಲ್ಲ ಅಂತ ಇನ್ನೊಂದು ಮಾವಿನ ಹಣ್ಣಿದೆ, ಸರಿನಾ? ಈ ಮಾವಿನ ಹಣ್ಣು ತುಂಬಾ ಲಾರ್ಜು, ಈ ಮಾವಿನ ಹಣ್ಣು ತುಂಬಾ ಸ್ಮಾಲ್. ಬಟ್ ಇದು ಸ್ವೀಟೇ ಇಲ್ಲ, ಬಟ್ ಇದು ಭಾರಿ ಸ್ವೀಟ್ ಇದೆ ಸ್ಟೂಡೆಂಟ್ಸ್, ಭಾರಿ ಸ್ವೀಟ್ ಇದೆ, ಇದು ತುಂಬಾ ಸ್ವೀಟ್ ಇದೆ ಇದು. ಅವಾಗ ಏನ್ ಮಾಡ್ತೀವಿ ಸ್ಟೂಡೆಂಟ್ಸ್, ಅವಾಗ ಏನ್ ಮಾಡ್ತೀವಿ ನಾವು, ರೈಟ್? ಅವಾಗ ಏನ್ ಮಾಡ್ತೀವಿ ಅಂತಂದ್ರೆ, ಈ ಒಂದು ಪ್ಲಾಂಟ್
ತಗೊಂಡು ಈ ಪ್ಲಾಂಟ್ ಜೊತೆಗೆ ಕ್ರಾಸ್ ಮಾಡ್ತೀವಿ. ಅದೇನ್ ಕ್ರಾಸ್ ಮಾಡಿ ಸ್ಟೂಡೆಂಟ್ಸ್? ಕ್ರಾಸ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ದೇರ್ ಆರ್ 3 ಮೇನ್ ಸ್ಟೆಪ್ಸ್ ಇಲ್ಲಿ. ಏನು? ಫಸ್ಟ್ ಏನು? ಐಡೆಂಟಿಫಿಕೇಶನ್ ಪೇರೆಂಟ್ಸ್ ಆಯ್ತು. ಈಗ ಬೈಸೆಕ್ಷುವಲ್ ಫ್ಲವರ್ ಅಲ್ಲ ನಮ್ದು. ಈಗ ಮ್ಯಾಂಗೋ ಅಲ್ಲಿ ಲೆಟ್ಸ್ ಸೇ ಮೇಲ್ ಫ್ಲವರ್ ಫೀಮೇಲ್ ಫ್ಲವರ್ ಎರಡೂ ಇದೆ. ಅವಾಗ ಏನ್ ಮಾಡ್ತೀವಿ ನಾವು? ಈ ಮೇಲ್ ಫ್ಲವರ್ ಹಾಕ್ತೀವಿ. ದಟ್ ಇಸ್ ಕಾಲ್ಡ್ ಎಸ್ ಇಮ್ಯಾಸ್ಕುಲೇಷನ್. ಅದು ಇಮ್ಯಾಸ್ಕುಲೇಷನ್. ನೆಕ್ಸ್ಟ್ ಬ್ಯಾಗಿಂಗ್. ಸ್ಟೂಡೆಂಟ್ಸ್ ಬ್ಯಾಗಿಂಗ್. ಆಮೇಲೆ ಟ್ಯಾಗಿಂಗ್. ಏನ್ ಬ್ಯಾಗಿಂಗ್ ಸ್ಟೂಡೆಂಟ್ಸ್? ಬ್ಯಾಗಿಂಗ್ ಅಂದ್ರೆ ಏನಿತ್ತು? ಬ್ಯಾಗಿಂಗ್ ಅಂದ್ರೆ ಆ ಪೊಲಂಗ್ ಎಂಟೈರ್ ಆಂಥರ್ ನ ಕಿತ್ತಾಕದ ಮೇಲೆ ನಾವು ಅದೊಂದು ಕವರ್ ಆಡ್ ಮಾಡ್ಬಿಡ್ತೀವಿ. ಯಾಕಂದ್ರೆ ಬೇರೆ ಯಾವ್ದು ಪೊಲಂಗ್ ಒಂದು ಬೀಳ್ಬಾರ್ದು ಅಂತ. ಸೊ ಅದಕ್ಕೆ ಕವರ್ ಮಾಡ್ಬಿಡ್ತೀವಿ ಕಂಪ್ಲೀಟ್ ನಾವಲ್ಲಿ. ಸ್ಟೂಡೆಂಟ್ಸ್ ಕ್ರಾಸಿಂಗ್ ಡಿಫರೆಂಟ್ ಸ್ಪೀಶೀಸ್ ಟು ಕಂಬೈನ್ ಡಿಸೈರಬಲ್ ಕ್ಯಾರೆಕ್ಟರ್ಸ್. ನೋಡಿ, ಬೇಕಾದ ಕ್ಯಾರೆಕ್ಟರ್ ಬರೋದಕ್ಕೆ ನಮ್ಗೆ ಬೇಕಾದ ಕ್ಯಾರೆಕ್ಟರ್ಸ್ ನ ಕನ್ಸಿಡರ್ ಮಾಡೋದಕ್ಕೆ ಕ್ರಾಸ್ ಪಾಲಿನೇಷನ್ ಮಾಡ್ತೀವಿ ನಾವಿಲ್ಲಿ, ಅವ್ರ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಮಾಡ್ತೀವಿ ಇಲ್ಲಿ. ನೋಡಿ, ಟು ಪ್ರೊಡ್ಯೂಸ್ ಕಮರ್ಷಿಯಲಿ ಸುಪೀರಿಯರ್ ವೇರಿಯಂಟ್ಸ್ ಮಾಡ್ಬೇಕು ನಾವು. ಏನಂದ್ರೆ ಇಲ್ಲಿ ಲೆಟ್ಸ್ ಸೇ ಇವ್ರಿಬ್ರು ಮಧ್ಯೆ ಒಂದು ಮಗು ಆಯ್ತು ಈಗ ಅನ್ಕೊಳ್ಳಿ. ಈ ಮ್ಯಾಂಗೋ ಸ್ಟೂಡೆಂಟ್ಸ್, ಈ ಮ್ಯಾಂಗೋ ದೊಡ್ಡದಾಗಿರತ್ತಾ? ನೋಡಿ, ಈ ಮ್ಯಾಂಗೋ ಬರೋದ್ರಿಂದ ಮ್ಯಾಂಗೋ ಇದರಲ್ಲಿ ಈ ಮ್ಯಾಂಗೋ ತುಂಬಾ ಲಾರ್ಜ್ ಆಗಿದೆಯಾ? ತುಂಬಾ ಲಾರ್ಜ್ ಇದೆ. ತುಂಬಾ ಸ್ವೀಟ್ ಇದೆಯಾ? ತುಂಬಾ ಸ್ವೀಟ್ ಇದೆ. ನೋಡಿ, ಇದು ನಮ್ಗೆ ಬೇಕಾಗಿರೋದು. ಇದು ಬೇಕಾಗಿರೋದು ನಮ್ಗೀಗ. ಇದು ಬೇಕಾಗಿರೋದು, ರೈಟ್? ರೀಬ್ಯಾಗಿಂಗ್ ಮಾಡ್ಬೋದು, ಟ್ಯಾಗಿಂಗ್ ಎರಡು ರೀಬ್ಯಾಗಿಂಗ್ ಮಾಡ್ಬೋದು. ಬಟ್ ಟ್ಯಾಗಿಂಗ್ ಆಕ್ಚುಲಿ NCERT ಮೆನ್ಷನ್ ಮಾಡಲ್ಲ. ಬಟ್ NCERT ತುಂಬಾ ಇಂಪಾರ್ಟೆಂಟ್ ಟ್ಯಾಗಿಂಗ್. ನಾನೇ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾದ್ರೆ ರೈಟ್ MSc ಎಲ್ಲ ಟ್ಯಾಗಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಬೇಕಾದ್ರೆ ನೀವು ಆಮೇಲೆ 4th ಪಾಯಿಂಟ್ ಹಾಕೊಳ್ಳಿ, ರೀಬ್ಯಾಗಿಂಗ್ ಅಂತ ಕೂಡ ಹಾಕೊಳ್ಳಿ. ಇಲ್ಲಿ ಏನಾಗಲ್ಲ, ಯಾಕಂದ್ರೆ ಪೊಲಂಗ್ರೆನ್ಸ್ ಆಡ್ ಮಾಡಾದ್ಮೇಲೆ ರೀಬ್ಯಾಗಿಂಗ್ ಅಂತ ಮಾಡ್ಕೊಳ್ಳಿ ಅಷ್ಟೇ. ರೀಬ್ಯಾಗಿಂಗ್ ಅಂತ ಕೂಡ ಹಾಕೊಳ್ಳಿ. ಬಟ್ ಟ್ಯಾಗಿಂಗ್ ತುಂಬಾ ಇಂಪಾರ್ಟೆಂಟ್. ಟ್ಯಾಗಿಂಗ್ ಅಲ್ಲಿ ನೀವು ಆಡ್ ಮಾಡ್ಬೇಕು ಸ್ಟೂಡೆಂಟ್ಸ್. ಟ್ಯಾಗಿಂಗ್ ಏನ್ ಮಾಡ್ಬೇಕಂದ್ರೆ ಟ್ಯಾಗಿಂಗ್ ಅಲ್ಲಿ ನೀವು ಯಾವ ಫ್ಲವರ್ ತಗೊಂಡಿರಾ, ಈ ಪ್ಲಾಂಟ್ ಹೆಸರು, ಈ ಪ್ಲಾಂಟ್ ಹೆಸರು, ಸರಿನಾ? ಅದಾದ್ಮೇಲೆ ಯಾವತ್ ಪಾಲಿನೇಷನ್ ಮಾಡಿದ್ದು, ಹೆಂಗ್ ಪಾಲಿನೇಷನ್ ಮಾಡಿದ್ದು, ಎಲ್ಲ ಇನ್ಫಾರ್ಮೇಶನ್ ಈ ಟ್ಯಾಗ್ ಅಲ್ಲಿ ಇರುತ್ತೆ. ಸೊ ಟ್ಯಾಗಿಂಗ್ ತುಂಬಾ ಇಂಪಾರ್ಟೆಂಟ್, ಸರಿನಾ? ಮುಜಾಫಿರ್, ಕ್ಲಿಯರಾ? ವಾಟ್ ಇಸ್ ಪಾಲಿನೇಷನ್? ಮೆನ್ಷನ್ ಎನಿ 4 ಫೀಚರ್ಸ್ ಆಫ್ ವಿಂಡ್ ಪಾಲನ್ ಫ್ಲವರ್. ಸ್ಟೂಡೆಂಟ್ಸ್, ಇದು ನಿಮ್ಮೆಲ್ಲರಿಗೂ ಗೊತ್ತು. ಇದು ನಿಮ್ಮೆಲ್ಲರಿಗೂ ಗೊತ್ತು. ವಾಟ್ ಇಸ್ ಪಾಲಿನೇಷನ್ ನಿಮ್ಮೆಲ್ಲರಿಗೂ ಗೊತ್ತು, ರೈಟ್? ವಾಟ್ ಇಸ್ ಪಾಲಿನೇಷನ್ ನಿಮ್ಮೆಲ್ಲರಿಗೂ ಗೊತ್ತು. ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ಆಂಥರ್ ಟು ಸ್ಟಿಗ್ಮಾ ಆಫ್ ಸೇಮ್ ಫ್ಲವರ್, ಡಿಫರೆಂಟ್ ಫ್ಲವರ್. ಪಾಲಿನೇಷನ್ ಗೊತ್ತು, ಸರಿನಾ? ಈಗ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಮೀಡಿಯಂ ಆಫ್ ಪೋಲನ್ ಗ್ರೇನ್ ಟ್ರಾನ್ಸ್ಫರ್. ಸರಿನಾ? ವಿ ಹ್ಯಾವ್ ಬಯೋಟಿಕ್ ಫ್ಯಾಕ್ಟರ್ಸ್, ಎಬಯೋಟಿಕ್ ಫ್ಯಾಕ್ಟರ್ಸ್, ಸರಿನಾ? ಅದೇ ನಿಮ್ ಬಯೋಟಿಕ್ ಫ್ಯಾಕ್ಟರ್ಸ್ ಅಲ್ಲಿ ಇನ್ಸೆಕ್ಟ್ಸ್ ಎಲ್ಲ ಬರುತ್ತೆ. ಅದೇ ಎಬಯೋಟಿಕ್ ಫ್ಯಾಕ್ಟರ್ಸ್ ಅಲ್ಲಿ ವಿಂಡ್, ವಾಟರ್ ಬರುತ್ತೆ. ವಿಂಡ್ ಮತ್ತೆ ವಾಟರ್, ಸರಿನಾ? ಸೊ ದೇರ್ ಆರ್ ಸಮ್ ಪ್ಲಾಂಟ್ಸ್ ವಿಚ್ ಆರ್ ವಿಂಡ್ ಪಾಲಿನೇಟೆಡ್, ಅವ್ರ ವಿಂಡ್ ಇಂದಾನೆ ಪಾಲಿನೇಷನ್ ಆಗೋದವ್ರದ್ದು. ಈ ತರ ಫ್ಲವರ್ಸ್ ಅಲ್ಲಿ, ಈ ತರ ಪ್ಲಾಂಟ್ಸ್ ಅಲ್ಲಿ ಯಾವ ತರದ್ದು ನಿಮ್ಗೆ ಪ್ರಾಪರ್ಟೀಸ್ ಇಲ್ಲ ಫೀಚರ್ಸ್ ಸಿಗುತ್ತೆ, ಸರಿನಾ? ಸೊ ಕ್ಲೀಸ್ಟೋಕೆಮಸ್ ಶರ್ವನ್ ಕೇಳಿಸ್ಕೊ. ಕ್ಲೀಸ್ಟೋಕೆಮಸ್ ಏನು? ಕ್ಲೀಸ್ಟೋಕೆಮಸ್ ಫ್ಲವರ್ ಅಂದ್ರೆ ಆ ಫ್ಲವರ್ ಓಪನೇ ಆಗಲ್ಲ. ನೀನು ಯೋಚನೆ ಮಾಡು, ಒಂದ್ ಫ್ಲವರ್ ಮುಚ್ಚೆ ಇರುತ್ತೆ, ಅವಾಗೇನಾಗತ್ತೆ ಶರ್ವನ್? ಅವಾಗ ಬರೀ ಸೆಲ್ಫ್ ಪಾಲಿನೇಷನ್ ಮಾತ್ರ ಆಗ್ಬೇಕು ಅವಾಗ, ಸರಿನಾ? ಸೊ ಇಲ್ಲಿ ಡಯಾಗ್ರಾಮ್ ಫ್ಲವರ್ ಕೇಳ್ಬೋದು. ಡಯಾಗ್ರಾಮ್ ಫ್ಲವರ್ ಕೇಳ್ಬೋದು. ಸೊ ಕಲ್ತ್ಕೊಂಡು ಹೋಗಿ, ತುಂಬಾ ಈಸಿ, ಏನ್ ಮಾಡಕ್ಕಾಗಲ್ಲ, ತುಂಬಾ ಈಸಿ. 4 ಮೇನ್ ವರ್ಡ್ಸ್. ಸೊ ಕ್ಲೀಸ್ಟೋಕೆಮಸ್ ಫ್ಲವರ್ ಅಂದ್ರೆ ಏನು? ಕ್ಲೀಸ್ಟೋಕೆಮಸ್ ಫ್ಲವರ್ ಇಸ್ ಅ ಫ್ಲವರ್ ವಿಚ್ ಡಸ್ ನಾಟ್ ಓಪನ್ ಎಟ್ ಆಲ್. ಓಪನ್ ಆಗಲ್ಲ ಯಾವತ್ತು ಅದು. ಆಮೇಲೆ ಅಲ್ಲಿ ಓಪನ್ ಆಗಿಲ್ಲ ಅಂದ್ರೆ ಯಾವತ್ತು ಸೆಲ್ಫ್ ಪಾಲಿನೇಷನ್ ಆಗುತ್ತೆ. ಸೆಲ್ಫ್ ಪಾಲಿನೇಷನ್ ಆಗ್ತಿದೆಯಲ್ಲ, ಅಲ್ಲಿ ಸೀಡ್ಸ್ ಯಾವತ್ತು ಫಾರ್ಮ್ ಆಗುತ್ತೆ. ಸೊ ಸೀಡ್ಸ್ ಯಾವಾಗ ಇರುತ್ತೆ, ಸೆಲ್ಫ್ ಪಾಲಿನೇಷನ್, ಫ್ಲವರ್ ಓಪನ್ ಆಗಲ್ಲ. 3 ಪಾಯಿಂಟ್ಸ್ ಅಷ್ಟೇ ನೋಡಿ ಸ್ಟೂಡೆಂಟ್ಸ್. ಇಲ್ಲಿ ನೋಡಿ ಸ್ಲೈಡ್ ಇದೆ ನೋಡಿ ಸ್ಟೂಡೆಂಟ್ಸ್, ಇದೆಲ್ಲ ಪ್ರಾಪರ್ಟೀಸ್ ನಿಮ್ದು. ಆಲ್ ದೀಸ್ ಪ್ರಾಪರ್ಟೀಸ್ ಆರ್ ಪ್ರಾಪರ್ಟೀಸ್ ಆಫ್ ವಿಂಡ್ ಪಾಲಿನೇಟೆಡ್. ಸೊ ವಿಂಡ್ ಪಾಲಿನೇಟೆಡ್ ಫ್ಲವರ್ ಅಲ್ಲಿ ಈ ತರ ಎಲ್ಲಾ ಪ್ರಾಪರ್ಟೀಸ್ ಕಾಣಿಸ್ಕೊಳುತ್ತೆ. ಸೊ ಎಕ್ಸಾಮಿನೇಷನ್ ಅಲ್ಲಿ ನೀವು ಇವೆಲ್ಲಾ ಪಾಯಿಂಟ್ಸ್ ಕೂಡ ಬರಿಬೇಕಾಗುತ್ತೆ. ಎಲ್ಲದಕ್ಕೂ ಒಂದು ಅರ್ಧ ಮಾರ್ಕ್ ಕೊಡ್ತಾರೆ, ಹಾಫ್ ಆಫ್ ಮಾರ್ಕ್ ಕೊಡ್ತಾ ಇರ್ತಾರೆ. ಬಟ್ ಇದೆಲ್ಲ ಬರಿಬೇಕಾಗುತ್ತೆ ಸ್ಟೂಡೆಂಟ್, ಎಲ್ಲ ಬರಿಬೇಕಾಗುತ್ತೆ. ನೋಡಿ, ಸ್ಮಾಲ್ ಅಂಡ್ ಇನ್ಕಾನ್ಸ್ಪಿಷಿಯಸ್ ಫ್ಲವರ್. ನೋಡಿ, ಈ ವಿಂಡ್ ಫ್ಲವರ್ಸ್ ಯಾರಿಗೂ ಏನು ಅಟ್ರಾಕ್ಟ್ ಮಾಡೋದು ಬೇಕಾಗಿಲ್ಲ, ಅಲ್ಲಿ ಇನ್ಸೆಕ್ಟ್ಸ್ ಬರೋದ ಅವಶ್ಯಕತೆ ಇಲ್ಲ. ಸೊ ದೀಸ್ ಫ್ಲವರ್ಸ್ ಆರ್ ಕಲರ್ಲೆಸ್, ಓಡರ್ಲೆಸ್, ನೆಕ್ಟರ್ಲೆಸ್ ಫ್ಲವರ್ಸ್. ಇಲ್ಲಿ ಕಲರ್ ಇಲ್ಲ, ಸ್ಮೆಲ್ ಇಲ್ಲ, ರೈಟ್? ನೆಕ್ಟರ್ ಇಲ್ಲ. ಯಾಕೆ? ಬಿಕಾಸ್ ದೇ ಡೋಂಟ್ ಹ್ಯಾವ್ ಟು ಅಟ್ರಾಕ್ಟ್ ಎನಿವನ್. ಬೇರೆಯವ್ರನ್ನ ಅಟ್ರಾಕ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ ಇಲ್ಲಿ, ಅವಶ್ಯಕತೆ ಇಲ್ಲ ಸ್ಟೂಡೆಂಟ್ಸ್, ಸರಿನಾ? ಸೊ ಫ್ಲವರ್ಸ್ ಆರ್ ಪ್ಯಾಕ್ಡ್ ಇಂಟು ಇನ್ಫ್ಲೋರೆಸೆನ್ಸ್. ಪೋಲನ್ ಗ್ರೇನ್ಸ್ ಆರ್ ಲೈಟ್ ಅಂಡ್ ಡ್ರೈ. ಪೋಲನ್ ಗ್ರೇನ್ಸ್ ಆರ್ ಡಸ್ಕಿ ಅಂಡ್ ನಾನ್ ಸ್ಟಿಕಿ. ಆಬ್ವಿಯಸ್ಲಿ ಏರ್ ಅಲ್ಲಿ ಹಾರ್ಕೊಂಡು ಹೋಗ್ಬೇಕು, ರೈಟ್? ವೆಲ್ ಎಕ್ಸ್ಪೋಸ್ ಸ್ಟೇಮನ್, ಫೆದರಿ ಸ್ಟಿಗ್ಮಾ ಅಂಡ್ ಯೂನಿ ಓವ್ಯುಲೇಟೆಡ್ ಕ್ರಿಸ್ಟಲ್. ಅಂದ್ರೇನು?
ಇಲ್ಲಿ ಸಿಂಗಲ್ ಓವ್ಯೂಲ್ ಇರುತ್ತೆ ಒಂದು ಓವರಿಯಲ್ಲಿ, ಒಂದೇ ಒಂದು ಓವ್ಯೂಲ್ ಇರುತ್ತೆ ಓವರಿಯಲ್ಲಿ. ಸೊ ಈ ಎಲ್ಲಾ ಪಾಯಿಂಟ್ಸ್ ನೀವು ಈ ತರನೇ ಬರೀರಿ, ಫುಲ್ ಮಾರ್ಕ್ಸ್ ಕೊಡ್ತಾರೆ, ಚಾನ್ಸೇ ಇಲ್ಲ ಕಟ್ ಮಾಡೋದಕ್ಕೆ, ಇಲ್ಲಿ ಚಾನ್ಸೇ ಇಲ್ಲ, ಸರಿನಾ? ಸೊ ಈ ತರ ಬರಿಬೇಕು ನೀವು, ಈ ತರನೇ ಬರಿಬೇಕು ನೀವು, ಸರಿನಾ? ನೆಕ್ಸ್ಟ್ ಸ್ಟೂಡೆಂಟ್ಸ್, ಇದು ನೋಡಿ, ಆಲ್ ಆಫ್ ದಿಸ್ ಇದು ನೋಡಿ, ಆಲ್ ಆಫ್ ದಿಸ್ ಪ್ರಾಪರ್ಟೀಸ್ ಆಫ್ ಯೋರ್ ಇನ್ಸೆಕ್ಟ್ ಪಾಲಿನೇಟೆಡ್ ಫ್ಲವರ್. ಒಂದು ಇನ್ಸೆಕ್ಟ್ ಪಾಲಿನೇಟೆಡ್ ಫ್ಲವರ್ಸ್ಗೆ ಏನೇನಿರುತ್ತೆ ಅದೆಲ್ಲ ಇಲ್ಲಿ ಕೊಟ್ಟಿದ್ದು ನೋಡಿ, ಎಲ್ಲ ಈ ಡಯಾಗ್ರಾಮ್ ಕೊಟ್ಟಿರೋದೆಲ್ಲ ಇನ್ಸೆಕ್ಟ್ ಪಾಲಿನೇಟೆಡ್ ಇದೆಲ್ಲ ನೋಡಿ, ಇನ್ಸೆಕ್ಟ್ ಪಾಲಿನೇಟೆಡ್ ಇದೆಲ್ಲ. ಶೋಯಿ ಅಂಡ್ ಬ್ರೈಟ್ಲಿ ಕಲರ್ಡ್, ಸ್ಮಾಲ್ ಫ್ಲವರ್ಸ್ ಗ್ರೂಪ್ ಇಂಟು ಕಾನ್ಸ್ಪಿಷಿಯಸ್, ಲ್ಯಾಂಡಿಂಗ್ ಪ್ಲಾಟ್ಫಾರ್ಮ್, ಓಡರು, ಫೌಲ್ ಅಂದ್ರೆ ಕೆಟ್ಟ ಸ್ಮೆಲ್ ಬರುತ್ತೆ ಒಂದೊಂದ್ ಕಡೆ, ನೆಕ್ಟರ್ ಇರುತ್ತೆ, ಇಲ್ಲಿ ಪೋಲನ್ಸ್ ಇರುತ್ತೆ. ಸೊ ಇಲ್ಲಿ ಒಂಥರ ನೀವು ಈ ರಿವಾರ್ಡ್ ಮೆಕ್ಯಾನಿಸಮ್ ನೋಡ್ಬೋದು. ಪಾಲಿನೇಟರ್ಸ್ ಬಂದು ಪಾಲಿನೇಷನ್ ಮಾಡ್ತಿದ್ರೆ ಈ ಪ್ಲಾಂಟ್ಸ್ ಒಂದು ರಿವಾರ್ಡ್ ಕೊಡುತ್ತೆ, ವಾಪಸ್ ರಿವಾರ್ಡ್ ಕೊಡುತ್ತೆ. ಸ್ಟೂಡೆಂಟ್ ಒಂದೇ ನಿಮಿಷ, ಸ್ಟೂಡೆಂಟ್ಸ್, ನಮ್ಮ ನಾಯಿ ನನ್ನ ಹತ್ರ ಊಟ ಹಾಕ್ಸ್ಕೊಂಡ್ಬಿಟ್ಟಿದೆ, ನಮ್ಮ ಮಮ್ಮಿ ಹತ್ರ ಊಟ ಹಾಕ್ಸ್ಕೊಂಡಿದೆ, ಮತ್ತೆ ಅದು ಎಂತ ಕಳ್ಳ ಅವನು ಅಸ್ತಿ. ನಮ್ಮ ನಾಯಿ ಇಬ್ಬರದ್ದು ಊಟ ಹಾಕ್ಸ್ಕೊಂಡಿದೆ, ಎರಡು ಊಟ. ಫ್ರೆಂಡ್ಸ್, ಈ ಡಯಾಗ್ರಾಮ್ ನೋಡ್ಕೊಳ್ಳಿ, ಈ ಡಯಾಗ್ರಾಮ್ ಕ್ವಶನ್ ಬರ್ಬೋದು ನಿಮ್ಗೆ, ಎಂತವನು ಹೆಂಗಿದೆ ಅವನು ಅಂದ್ರೆ ಮನೇಲಿ ಅವನು. ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಇದು ನಿಮ್ದು ಎಂಟೈರ್ ಆಂಥರ್ದು 4 ಲೇಯರ್ಸ್ ಇದು. ಆಂಥರ್ ಅಲ್ಲ, ಮೈಕ್ರೋಸ್ಪೊರಾಂಜಿಯಮ್ದು 4 ಲೇಯರ್ಸ್ ಇದು, ಮೈಕ್ರೋಸ್ಪೊರಾಂಜಿಯಮ್ದು 4 ಲೇಯರ್ಸ್ ಇಲ್ಲಿ, ಸರಿನಾ? ಆಂಥರ್ ವಾಲ್ಸ್ ಕೂಡ ಕರಿತೀವಿ ನಾವು, ಇದು ಆಂಥರ್ ವಾಲ್ಸ್ ಅಂತ, ಸರಿನಾ? ಯಂಗ್ ಆಂಥರ್ದು 4 ಲೇಯರ್ಸ್ ಇಲ್ಲಿ. ಔಟರ್ ಮೋಸ್ಟ್ ಲೇಯರ್ ಇಸ್ ಎಪಿಡರ್ಮಿಸ್, ಸೆಕೆಂಡ್ ಇಸ್ ಎಂಡೋಥೀಸಿಯಂ, ಮಿಡಲ್ ಇಸ್ ಮಿಡಲ್ ಲೇಯರ್, ಎಲ್ಲಕ್ಕಿಂತ ಒಳಗಡೆದು ಟಪೀಟಮ್ ಸ್ಟೂಡೆಂಟ್ಸ್, ಟಪೀಟಮ್, ಸರಿನಾ? ಇಲ್ಲಿ ಏನ್ ಕ್ವಶನ್ ಕೇಳ್ಬೋದು ನಿಮ್ಗೆ ಸ್ಟೂಡೆಂಟ್ಸ್, ಏನ್ ಕ್ವಶನ್ ಕೇಳ್ಬೋದು ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಇಲ್ಲಿ ನಿಮ್ಗೆ ಈ ಲೇಯರ್ಸ್ ಕೇಳ್ಬೋದು, ಡಯಾಗ್ರಾಮ್ ಡ್ರಾ ಮಾಡೋದಕ್ಕೆ ಕೇಳ್ಬೋದು. ಅದು ಬಿಟ್ರೆ ಈ ಲೇಯರ್ಸ್ ನ ಬರೀ ಅಂತ ಹೇಳ್ತಾರೆ, ಇಲ್ಲ ಅಂದ್ರೆ ದಿ ಲಾಸ್ಟ್ ಯು ಫಂಕ್ಷನ್, ಆ ಫಂಕ್ಷನ್ ಕೇಳಿದ್ರು ಕೂಡ ಬರೀ ಟಪೀಟಮ್ ಮಾತ್ರ ಕೇಳ್ತಾರೆ, ಸರಿನಾ? ಟಪೀಟಮ್ ಎಲ್ಲಕ್ಕಿಂತ ಮೇನ್ ಫಂಕ್ಷನ್ ಅಂದ್ರೆ ಸ್ಟೂಡೆಂಟ್ಸ್, ಟಪೀಟಮ್ದು ಎಲ್ಲಕ್ಕಿಂತ ಮೇನ್ ಫಂಕ್ಷನ್ ಇಟ್ ಪ್ರೊವೈಡ್ಸ್ ನ್ಯೂಟ್ರಿಷನ್. ಅದು ಬಿಟ್ರೆ ಇಟ್ ಪ್ರೊಡ್ಯೂಸ್ ಪೋಲನ್, ಕೆಟ್ ಎಲ್ಲ ಇದೆ, ಬಟ್ ನ್ಯೂಟ್ರಿಷನ್ ಬರೆದ್ರೆ ಸಾಕು ನೀವು. ಇಟ್ ಪ್ರೊವೈಡ್ಸ್ ನ್ಯೂಟ್ರಿಷನ್ ಟು ದ ಗ್ರೋಯಿಂಗ್ ಪೋಲನ್ ಗ್ರೇನ್ಸ್, ಆ ಪೋಲನ್ ಗ್ರೇನ್ಸ್ಗೆ ನ್ಯೂಟ್ರಿಷನ್ ಕೊಡುತ್ತಿದ್ದು, ಸರಿನಾ? ಅದೇ ಇಲ್ಲಿ ಎಪಿಡರ್ಮಿಸ್, ಎಂಡೋಥೀಸಿಯಂ, ಮಿಡಲ್ ಲೇಯರ್, ದೇ ಹೆಲ್ಪ್ ಇನ್ ಪ್ರೊಟೆಕ್ಷನ್, ಸರಿನಾ? ನೋಡಿ, ಆಮೇಲೆ ಸ್ಟೂಡೆಂಟ್ಸ್ ಈ ಡಯಾಗ್ರಾಮ್ ಕೂಡ ತುಂಬಾ ಫೇಮಸ್ ಡಯಾಗ್ರಾಮ್ ಇದು. ಏನಿದೆ ಸ್ಟೂಡೆಂಟ್ಸ್, ದಿಸ್ ಇಸ್ ಅ ಡಯಾಗ್ರಾಮ್ ಸ್ಟೂಡೆಂಟ್, ದಿಸ್ ಇಸ್ ಅ ಡಯಾಗ್ರಾಮ್ ಸ್ಟೂಡೆಂಟ್ಸ್, ದಿಸ್ ಇಸ್ ಅ ಡಯಾಗ್ರಾಮ್. ನೋಡಿ ಈ ಡಯಾಗ್ರಾಮ್, ದಿಸ್ ಇಸ್ ಅ ಡಯಾಗ್ರಾಮ್ ಆಫ್ ಯುವರ್ ಎಂಟೈರ್ ಅನಾಟ್ರೋಪಸ್ ಓವ್ಯೂಲ್, ಡಯಾಗ್ರಾಮ್ ಆಫ್ ಅನಾಟ್ರೋಪಸ್ ಓವ್ಯೂಲ್ ಡಯಾಗ್ರಾಮ್ ಇದು, ಸರಿನಾ? ಅನಾಟ್ರೋಪಸ್ ಓವ್ಯೂಲ್ ಡಯಾಗ್ರಾಮ್ ಇದು, ಸರಿನಾ? ಇಲ್ಲಿ ನಿಮ್ಗೆ ಲೇಯರ್ಸ್ ಗೊತ್ತಿರಬೇಕು, ಔಟರ್ ಇಂಟರ್ಗ್ಯುಮೆಂಟ್, ಇನ್ನರ್ ಇಂಟರ್ಗ್ಯುಮೆಂಟ್, ಇದು ಮೈಕ್ರೋಪೈಲು, ಅದರ ಆಪೋಸಿಟ್ ಚಲಾಸಲ್ಲು, ಸರಿನಾ? ಇಲ್ಲಿ ಹೈಲಮ್ ಇಸ್ ದ ಪಾಯಿಂಟ್ ಆಫ್ ಅಟ್ಯಾಚ್ಮೆಂಟ್. ಇಲ್ಲಿ ಹೈಲಮ್ ಗೊತ್ತಾ, ಈ ಫ್ಯೂನಿಕಲ್ ಮತ್ತೆ ಎಂಬ್ರಿಯೋ ಸ್ಯಾಕ್ ಮಧ್ಯದ್ದು ಅಟ್ಯಾಚ್ಮೆಂಟ್, ಸರಿನಾ? ಹೈಲಮು, ಫ್ಯೂನಿಕಲ್ ಇಸ್ ದ ಸ್ಟಾಕ್ ಹಿಯರ್, ಸರಿನಾ? ಹೊರಗಡೆ ಎಲ್ಲಕ್ಕಿಂತ ಮಧ್ಯದಲ್ಲಿ ಏನಿದೆ, ಇಲ್ಲಿ ಎಂಬ್ರಿಯೋ ಸ್ಯಾಕ್ ಇದೆ, ಎಂಬ್ರಿಯೋ ಸ್ಯಾಕ್ ಅಕ್ಕಪಕ್ಕ ಇದೆಲ್ಲ ನ್ಯೂಸೆಲಸ್, ಸರಿನಾ? ಸೊ ಈ ಡಯಾಗ್ರಾಮ್ ಕೂಡ ಒಂದ್ಸತಿ ಡ್ರಾ ಮಾಡಿ ಕಲ್ತ್ಕೊಳ್ಳಿ, ಮನೇಲಿ ಒಂದು ಕಲ್ತ್ಕೊಳ್ಳಿ, ಎಕ್ಸಾಮ್ ಹೋಗಿದ್ದ ಮುಂಚೆ ಒಂದ್ಸತಿ ಇದನ್ನ, ಸರಿನಾ? ಒಂದು ಕಲ್ತ್ಕೊಳ್ಳಿ ಮನೇಲಿ ಇದನ್ನ ಡಯಾಗ್ರಾಮ್ನ. Write the function of filiform apparatus, 4 characters of wind pollinator. ಇದು ನಿಮ್ಗೆ ಗೊತ್ತು. Function of students, function of filiform apparatus ಏನು? Filiform apparatus plays an important role in guiding the pollen tube into the synergitso. ಈ ಫರ್ಟಿಲೈಸೇಷನ್ ಟೈಮ್ ಅಲ್ಲಿ ಈ ಫಿಲಿಫಾರ್ಮ್ ಅಪ್ಪಾರಟಸ್ ಇದೆಯಲ್ಲ, ಈ ಫಿಲಿಫಾರ್ಮ್ ಅಪ್ಪಾರಟಸ್, ಈ ಪೋಲನ್ ಟ್ಯೂಬ್ ನ ಎಂಟ್ರಿ ಮಾಡಕ್ ಕೊಡುತ್ತೆ, ಗೈಡ್ ಮಾಡುತ್ತೆ. ಇಲ್ಲಿ ಗೈಡ್ ದ ಪೋಲನ್ ಟ್ಯೂಬ್ ಎಂಟ್ರಿ ಸ್ಟೂಡೆಂಟ್ಸ್, ಓಕೆ? ಇಲ್ಲಿ ಗೈಡ್ ದ ಪೋಲನ್ ಟ್ಯೂಬ್ ಎಂಟ್ರಿ ಅಷ್ಟು ಬರೆದ್ರೆ ಸಾಕು. ಈ ಒಂದು ಲೈನ್ ಬರೆದ್ರೆ ಸಾಕು ಸ್ಟೂಡೆಂಟ್ಸ್, ಗೈಡ್ ದ ಪೋಲನ್ ಟ್ಯೂಬ್, ಇಷ್ಟು ಬರೆದ್ರೆ ಸಾಕು. ಗೈಡ್ ದ ಪೋಲನ್ ಟ್ಯೂಬ್ ರೈಟ್ ಇನ್ ಟು ದ ಸಿನರ್ಜಿಡ್ ಅಂತ ಬರೆದ್ರೆ ಸಾಕು ಸ್ಟೂಡೆಂಟ್ಸ್. ಆಗಲೇ ನಾವು ಡಿಸ್ಕಸ್ ಮಾಡಿದ್ವಿ, ನಾವು ಆಟೋಗೇಮ್ ಡಿಸ್ಕಸ್ ಮಾಡಿದೀವಿ ನಾಳೆ ನಾವು ಆಟೋಗೇಮ್ ಏನಂತ ಸ್ಟೂಡೆಂಟ್ಸ್. ಇದು ತುಂಬಾ ಇಂಪಾರ್ಟೆಂಟ್. ಇದು ದಿಸ್ ಇಸ್ ಕಾಲ್ಡ್ ಆಸ್ outbreeding devices. ತುಂಬಾ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ತುಂಬಾ ಇಂಪಾರ್ಟೆಂಟ್ ಇದು. ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಸ್ಟೂಡೆಂಟ್ಸ್, ಏನಪ್ಪಾ ಇದು? ವಾಟ್ ಡು ಯು ಮೀನ್ ಬೈ ಔಟ್ ಬ್ರೀಡಿಂಗ್ ಡಿವೈಸ್ ಅಂದ್ರೆ ಏನು? ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್, ಅರ್ಥ ಮಾಡ್ಕೊಳ್ಳಿ. ರೈಟ್, ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್, ನಿಮ್ಮೆಲ್ಲರಿಗೂ ಗೊತ್ತಿರಬೇಕು ರೈಟ್, ಕಂಟಿನ್ಯೂಸ್ ಆಗಿ ಸೆಲ್ಫ್ ಪಾಲಿನೇಷನ್ ಆಗ್ತಾ ಇದ್ರೆ, ಬಿಕಾಸ್ ಆಫ್ ಕಂಟಿನ್ಯೂಸ್ ಸೆಲ್ಫ್ ಪಾಲಿನೇಷನ್ ಏನಾಗುತ್ತೆ? ಇನ್ ಬ್ರೀಡಿಂಗ್ ಡಿಪ್ರೆಷನ್ ಆಗುತ್ತೆ.
ಈ ಇನ್ಬ್ರೀಡಿಂಗ್ ಡಿಪ್ರೆಷನ್ ನ ಕೌಂಟರ್ ಮಾಡೋದಕ್ಕೆ ಲೆಟ್ಸ್ ಸೇ ವಿ ಡು ನಾಟ್ ವಾಂಟ್ ಇನ್ಬ್ರೀಡಿಂಗ್ ಡಿಪ್ರೆಷನ್. ಈ ಇನ್ಬ್ರೀಡಿಂಗ್ ಡಿಪ್ರೆಷನ್ ನಮಗೆ ಬೇಡ, ನಮಗೆ ಇನ್ಬ್ರೀಡಿಂಗ್ ಡಿಪ್ರೆಷನ್ ಬೇಡ ಅಂದ್ರೆ ಔಟ್ಬ್ರೀಡಿಂಗ್. ಹೆಂಗ್ ಮಾಡ್ಬೇಕು ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೊಳ್ಳಿ. ದೇರ್ ಆರ್ 4 ಮೇನ್ ಥಿಂಗ್ಸ್ ಹಿಯರ್. ಫಸ್ಟ್ ಒನ್ ಇಸ್ ಕಾಲ್ಡ್ ಆಸ್ ಪ್ರೊಡಕ್ಷನ್ ಆಫ್ ಯೂನಿಸೆಕ್ಷುವಲ್ ಫ್ಲವರ್ಸ್. ಏನು ಬರೀ ಯೂನಿಸೆಕ್ಷುವಲ್ ಫ್ಲವರ್ಸ್ ಮಾಡ್ಬಿಟ್ರೆ ಒಂದು ಮೇಲ್ ಫ್ಲವರ್ ಫೀಮೇಲ್ ಫ್ಲವರ್ ಸಪರೇಟು, ಮೇಲ್ ಫ್ಲವರ್ ಸಪರೇಟು ಫೀಮೇಲ್ ಫ್ಲವರ್ ಸಪರೇಟು. ಅವಾಗೇನು ಅವಾಗ ಕ್ರಾಸ್ ಪಾಲಿನೇಷನ್ ಆಗ್ಲೇಬೇಕಾ? ಕ್ರಾಸ್ ಪಾಲಿನೇಷನ್ ಆಗ್ಲೇಬೇಕು ಅವಾಗ. ನೆಕ್ಸ್ಟ್ ಇಸ್ ಕಾಲ್ಡ್ ಆಸ್ ಹೆಟೆರೋಸ್ಟೈಲಿ. ಏನಪ್ಪ ಹೆಟೆರೋಸ್ಟೈಲಿ ಅಂದ್ರೆ ವಾಟ್ ಯು ಮೀನ್ ಬೈ ಹೆಟೆರೋಸ್ಟೈಲಿ ಅಂದ್ರೆ ಏನು ಸ್ಟೂಡೆಂಟ್ಸ್? ಅದನ್ನ ಹೆರ್ಕೋಗೆಮಿ ಕೂಡ ಅಂತ ಅಂತಾರೆ. ಲೆಟ್ಸ್ ಸೇ ನಮ್ಮ ಹತ್ರ ಇಲ್ಲಿ ಸ್ಟಿಗ್ಮಾ ಸ್ಟೈಲ್ ಓವರ್ ಇದೆ ಇಲ್ಲಿ, ಇಲ್ಲಿ ಆಂಥರ್ ಚಿಕ್ಕದಾಗ ಹೋಗ್ಬಿಡ್ತಾರೆ, ಆಂಥರ್ ಚಿಕ್ಕದಿರುತ್ತೆ ಇಲ್ಲಿ. ಸೊ ಏನಾಗ ಸ್ಟೂಡೆಂಟ್ಸ್ ಇಲ್ಲಿ ನಮ್ದು ಆಂಥರ್ ಮತ್ತೆ ಫಿಲಮೆಂಟ್ ಈ ತರ ಆಗ್ಬಿಟ್ರೆ, ಸ್ಟೇಮನ್ ಈ ತರ ಆಗ್ಬಿಟ್ರೆ, ಸ್ಟೇಮನ್ನು ಪೋಲನ್ ಗ್ರೇನ್ಸ್ ಕಷ್ಟ ಆಗುತ್ತೆ ಮೇಲೆ ಹೋಗೋದಕ್ಕೆ. ನೀವ್ ಹೇಳಿ, ಪೋಲನ್ ಗ್ರೇನ್ಸ್ ಕಷ್ಟ ಆಗುತ್ತೆ ಮೇಲೆ ಹೋಗೋದಕ್ಕೆ ಕಷ್ಟ ಆಗುತ್ತೆ. ಸೊ ಈ ತರ ಸೆಲ್ಫ್ ಪಾಲಿನೇಷನ್ ಪ್ರಿವೆಂಟ್ ಮಾಡ್ಬೋದು, ಈ ತರ ಸೆಲ್ಫ್ ಪಾಲಿನೇಷನ್ ಪ್ರಿವೆಂಟ್ ಮಾಡ್ಬೋದು ಸ್ಟೂಡೆಂಟ್ಸ್. ಇದು ಉಲ್ಟಾನೂ ಆಗುತ್ತೆ, ಇದು ಉಲ್ಟಾ ಕೂಡ ಆಗುತ್ತೆ. ಈ ತರ ನಿಮ್ದು ಪಿಸ್ಟಲ್ ಈ ತರ ಇರುತ್ತೆ, ಆಂಥರ್ ಶುದ್ಧ ಆಗ್ಬಿಡುತ್ತೆ. ಇಲ್ಲೂ ಕೂಡ ಕಷ್ಟ ಆಗ್ಬೋದು, ಇಲ್ಲೂ ಕೂಡ ಕಷ್ಟ ಆಗ್ಬೋದು. ಬೇಸಿಕಲಿ ರಿಜೆಕ್ಷನ್ ಆಗ್ತಿದೆ ಇಲ್ಲಿ, ಹೈಟ್ ಮೇಲೆ ರಿಜೆಕ್ಷನ್ ಆಗ್ತಿದೆ ಇಲ್ಲಿ, ಹೈಟ್ ಮೇಲೆ ಇಲ್ಲಿ ರಿಜೆಕ್ಷನ್ ಆಗ್ತಾ ಇದೆ. ಬೇಸ್ಡ್ ಆನ್ ಹೈಟ್ ಇಲ್ಲಿ ರಿಜೆಕ್ಷನ್. ಇದನ್ನ ಹೆಟ್ರೋ ಸ್ಟೈಲ್ ಕೂಡ ಕರಿತೀವಿ, ಹೆಟ್ರೋ ಸ್ಟೈಲಿ ಅಂತ. ಸೆಕೆಂಡ್ ಒನ್. ಥರ್ಡ್ ಒನ್ ಇಸ್ ಕಾಲ್ಡ್ ಆಸ್ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ. ಏನ್ ಸ್ಟೂಡೆಂಟ್ಸ್? pollens of the same plant is unable to fertilize the ovule due to the genetic mechanism. ಇದು ಇಷ್ಟು ಇದೆ ಎಲ್ಲಕ್ಕಿಂತ ಕೀವರ್ಡ್ ನಿಮ್ಗೆ. ಸೊ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ಇಸ್ ಬಿಕಾಸ್ ಆಫ್ ಜೆನೆಟಿಕ್ ಮೆಕ್ಯಾನಿಸಮ್. ಆ ಜೆನೆಟಿಕ್ಸ್ ಇಂದ ಆಗ್ತಾ ಇರೋದು, ದಟ್ ಇಸ್ ಕಾಲ್ಡ್ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ. ಅದು ಬಿಟ್ರೆ ಫೋರ್ತ್ ಆಪ್ಷನ್ ದಟ್ ಇಸ್ ಕಾಲ್ಡ್ ಇದು ಏನು ಡೈಕೋಗೆಮಿ ಅಂತ. ಡೈಕೋಗೆಮಿ ಅಂತ ಬರ್ದು ನೆನಪಿಲ್ಲ, ನಡೆಯುತ್ತೆ, ಬಟ್ ಇಸ್ ಬರೀ ಇದು. ಇನ್ ಸಮ್ ಫ್ಲವರ್ಸ್ the maturation of stamen and carpel occur at different times. So ಇಲ್ಲಿ ಸ್ಟಿಗ್ಮಾ ರೆಡಿ ಇದೆ, ಬಟ್ ಈ ಆಂಥರ್ಸ್ ಇಂದ ಪೋಲನ್ ಗ್ರೇನ್ಸ್ ಬರ್ತಾ ಇಲ್ಲ. ಓಕೆ, ಪೋಲನ್ ಗ್ರೇನ್ಸ್ ಇನ್ನೊಂದು ಕೇಸು, ಪೋಲನ್ ಗ್ರೇನ್ಸ್ ರೆಡಿ ಇದೆ ಆಚೆ ಬರಕ್ಕೆ, ಬಟ್ ಸ್ಟಿಗ್ಮಾನೇ ರೆಡಿ ಇಲ್ಲ. ಸೊ ಆ ತರ ಮೆಚುರಿಟಿ ಪೀರಿಯಡ್ ಬೇರೆ ಬೇರೆ ಮಾಡ್ಬಿಟ್ರೆ ಏನಾಗುತ್ತೆ? ಮೆಚುರಿಟಿ ಪೀರಿಯಡ್ ಬೇರೆ ಬೇರೆ ಮಾಡ್ಬಿಟ್ರೆ ಅವಾಗ ಸೆಲ್ಫ್ ಪಾಲಿನೇಷನ್ ಆಗಲ್ಲ, ಕ್ರಾಸ್ ಪಾಲಿನೇಷನ್ ಮಾಡ್ಬೇಕಾಗುತ್ತೆ. ಸೊ 4 methods to do cross pollination: unisection flowers, heterostyle, ಆಮೇಲೆ ಜೆನೆಟಿಕ್ ಫ್ಯಾಕ್ಟರ್ಸ್, ಆಮೇಲೆ ಮೆಚುರಿಟಿ, ಬೇರೆ ಟೈಮ್ ಮೆಚೂರ್ ಆಗೋದು. ಸೊ 4 ಪಾಯಿಂಟ್ಸ್ ಬಂದ್ರೆ ಸಾಕು ನೀವು ಇಲ್ಲಿ. ಸರ್ನಾ ಸ್ಟೂಡೆಂಟ್ಸ್? ಈ ತರ ಕ್ವಶನ್ಸ್ ಕೇಳಬಹುದು. ಇದೇ ಕ್ವಶನ್ ಬಂದಿದೆ ಮುಂಚೆ, ಪ್ರೀತಮ್ ಹೇಳಕ್ಕಾಗಲ್ಲ ಕಂಟಿನ್ಯೂಸ್ ಆಗಿ ಹೇಳಿದ್ರೆ ನಾನು ನೋಡಿ, ನನ್ಗೆ ಇದೇ ಕ್ವಶನ್ ಬರೋದಂತ ಹೇಳ್ಬಿಟ್ಟಿದ್ದೆ ನಾನು, ರೈಟ್? ನಾನು ಎಷ್ಟೊಂದು ಪಾಠ ಹೇಳ್ಕೊಡ್ತಾನೆ ಇರಲಿಲ್ಲ ವರ್ಷ ಪೂರ್ತಿ. ನೀವೇ ಹೇಳಿ ಪಕ್ಕ ಇದೇ ಕ್ವಶನ್ ಬರುತ್ತೆ, ಲೀಕ್ ಮಾಡ್ಬಿಡ್ತೀನಿ ಪೇಪರ್ ಅಂತ ಹೇಳಿದೀವಾ? ಇಲ್ಲ. ದಿಸ್ ಇಸ್ ಕಾಲ್ಡ್ ಪ್ರಿಡಿಕ್ಷನ್. ಯಾಕಂದ್ರೆ ದೀಸ್ ಆರ್ ಕಾಲ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಸೊ ಎವ್ರಿ ಇಯರ್ ರಿಪೀಟ್ ಆಗಿದೆ, ಈ ವರ್ಷ ರಿಪೀಟ್ ಆಗುತ್ತೆ. ಅದೇ ಲಾಜಿಕ್ ಮೇಲೆ ಮಾಡ್ತಾ ಇರೋದನ್ನ, ಅದೇ ಲಾಜಿಕ್ ಮೇಲೆ ಮಾಡ್ತಾ ಇರೋದು. ಇನ್ನು ಎಕ್ಸಾಮ್ ಮೊದಲು ಕೂಡ ಬಂದಿದ್ದು ಕ್ವಶನ್ ಇದು, ನಿಮ್ಮ ಎಕ್ಸಾಮ್ ಮೊದಲು ಕೂಡ ಕ್ವಶನ್ ಬಂದಿತ್ತು. ಚೆನ್ನ ನಾನು ಅವಾಗಲೂ ಕೂಡ ಹೇಳ್ಕೊಟ್ಟಿದ್ದೆ ಇದನ್ನ ಸ್ಟೂಡೆಂಟ್ಸ್, ಅವಾಗಲೂ ಕೂಡ ನಾನು ಈ ಕ್ವಶನ್ ಹೇಳೇ ಕೊಟ್ಟಿದ್ದೆ, ಅವಾಗಲೂ ಕೂಡ ಹೇಳ್ಕೊಟ್ಟಿದ್ದೆ, ನಾನು ಈಗಲೂ ಹೇಳ್ಕೊಡ್ತಾ ಇದೀನಿ. ತುಂಬಾ ಇಂಪಾರ್ಟೆಂಟ್ ಸ್ಟೂಡೆಂಟ್, ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು. Describe the outbreeding devices that prevent autogamy. Sarna. Next, albuminous ಮತ್ತೆ X albuminous difference in students, right? Albuminous ಅಂದ್ರೆ ಏನು? Albuminous ಅಲ್ಲಿ ಎಂಡೋಸ್ಪರ್ಮ್ ಇರುತ್ತೆ, X albuminous ಅಲ್ಲಿ ಎಂಡೋಸ್ಪರ್ಮ್ ಇರಲ್ಲ. ಮೇನ್ ಡಿಫರೆನ್ಸ್ ಅಷ್ಟೇ ನೋಡಿ. X albuminous ಅಂದ್ರೆ ಏನು? ಎಂಡೋಸ್ಪರ್ಮ್ ಇಸ್ ಕಂಪ್ಲೀಟ್ಲಿ ಯೂಸ್ಡ್ ಅಪ್. ಎಂಡೋಸ್ಪರ್ಮ್ ಇಲ್ಲಿ ಕಂಪ್ಲೀಟ್ ಯೂಸ್ ಆಗ್ಬಿಟ್ಟಿದೆ, ಬಟ್ ಇಲ್ಲಿ ಎಂಡೋಸ್ಪರ್ಮ್ ಇಸ್ ರಿಟೈನ್ ಅಂದ್ರೆ ಏನು? ರಿಟೇನ್ ಅಂದ್ರೆ ಎಂಡೋಸ್ಪರ್ಮ್ ಇಲ್ಲಿ ಇದೆ ಅಂತ, ಎಂಡೋಸ್ಪರ್ಮ್ ಇಲ್ಲಿ. ದಟ್ ಇಸ್ ದ ಮೇನ್ ಡಿಫರೆನ್ಸ್. ಇಲ್ಲಿ ಮೋಸ್ಟ್ ಆಫ್ ದ ಎಕ್ಸಾಂಪಲ್ಸ್ ಆಫ್ ಎಕ್ಸ್ ಆಲ್ಬುಮಿನಸ್ ಇಸ್ ಡೈಕಾಟ್ಸ್, ಇಲ್ಲಿ ಮೋನೋಕಾಟ್ಸ್. ನಿಮಗೆ ಲೆಟ್ಸ್ ಸೇ ಮೈಂಡ್ ಎಕ್ಸಾಮ್ ಬರಲಿಲ್ಲ, ಇದರ ಬರೋದು ಬನ್ನಿ ಅಟ್ಲೀಸ್ಟ್ ಎಕ್ಸಾಮ್ ಅಲ್ಲಿ ನಿಮಗೆ ಈ ಕ್ವೆಶ್ಚನ್ ಬರಲಿಲ್ಲ ಅಂತಂದ್ರೆ, ಮೈಂಡ್ ಬರಲಿಲ್ಲ, ಲೆಟ್ಸ್ ಸೇ ನಿಮಗೆ ಎಕ್ಸಾಂಪಲ್ಸ್ ಇಲ್ಲಿ ಮೋನೋಕಾಟ್ ಆಲ್ಬುಮಿನಸ್ಗೆ, ಎಕ್ಸ್ ಆಲ್ಬುಮಿನಸ್ಗೆ ಡೈಕಾಟ್, ಇದು ಬರೋದು ಬನ್ನಿ ಸಾಕು. ಸರ್ ಬರಲಿಲ್ಲ ಅಂದ್ರೆ ಫ್ರೆಂಡ್ಸ್ ಈ ಡಯಾಗ್ರಾಮ್ ಕೇಳ್ತಾರೆ ನಿಮಗೆ. ಇದು ಏನಿದು? ಫೀಮೇಲ್ ಗೆಮೆಟೋಫೈಟ್, ಎಂಬ್ರಿಯೋ ಸ್ಯಾಕ್. ಸರಿನಾ? ಈ ಡಯಾಗ್ರಾಮ್ ಕಲ್ತ್ಕೋಬೇಕು ನೀವು, ಈ ಡಯಾಗ್ರಾಮ್ ಕೂಡ ಕಲಿಬೇಕು. ದಿಸ್ ಇಸ್ ಕಾಲ್ಡ್ as development of embryo sac. So development of your embryo. ಇದು this is called as
ಲೆಟ್ಸ್ ಸೇ ಎಕ್ಸಾಮ್ ಅಲ್ಲಿ ನಿಮಗೆ ಕೇಳ್ತಾರೆ ಡ್ರಾ ಸ್ಟೂಡೆಂಟ್ಸ್, ನಿಮ್ಗೆ ಎಕ್ಸಾಮ್ ಒಂದು ಕ್ವಶನ್ ಬರುತ್ತೆ ನೋಡಿ, ಕ್ವಶನ್ ಬರುತ್ತೆ ಡ್ರಾ ದ ಲೇಬಲ್ಡ್ ಡಯಾಗ್ರಾಮ್ ಆಫ್ ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್ ಅಂತ ಕ್ವಶನ್ ಕೇಳ್ತಾರೆ. ಅವಾಗೇನು ಸ್ಟೂಡೆಂಟ್, ಅವಾಗೇನ್ ಮಾಡ್ತೀರಾ? ಇದು ಮಾಡ್ತೀರಾ, ಇದು ಮಾಡ್ತೀರಾ, ಯಾವ್ದು ಮಾಡ್ತೀರಾ ಸ್ಟೂಡೆಂಟ್? ಬೇಗ ಹೇಳಿ ಕಮೆಂಟ್ ಅಲ್ಲಿ, ಯಾವ್ದು ಮಾಡ್ತೀರಾ ಕಮೆಂಟ್ ಅಲ್ಲಿ ಸ್ಟೂಡೆಂಟ್, ಬೇಗ ಹೇಳಿ. ಸರ್ ವಿಡಿಯೋ ಮುಗಿದ ಮೇಲೆ ರಿವೈಸ್ ಮಾಡೋದಕ್ಕೆ PDF ಕಳಿಸ್ತಿ. ಹೌದು, ಕಳಿಸ್ತೀನಿ. ಹೌದು, ಬಂದೇ ಬರುತ್ತೆ 65+. ಸ್ಟೂಡೆಂಟ್ಸ್, ವಿಸ್ಮಯ, ನಾವು ಲಾಸ್ಟ್ 1 ವೀಕ್ ಇಂದಾನೆ ನಿಮ್ಗೆ ಎಲ್ಲಾ ಚಾಪ್ಟರ್ಸ್ ಮಾಡಿದೀವಿ, ರೈಟ್? ಸ್ಟೂಡೆಂಟ್ಸ್ ಅವಾಗ ಹೇಳಿದ ನಾನು ನೆನಪಿದ್ಯಾನ, ಹೇಳಿದೆ ಅಂತ ಅವಾಗ ಸ್ಟೂಡೆಂಟ್ಸ್ ಎಕ್ಸಾಮ್ 2ಗೆ ಕ್ವಶನ್ ಮುಂಚೆ ಹೇಳಿದ್ರೆ ನಾನು ಹೇಳಿದ್ವಾ ನೀವೇ ನಿಜ ಹೇಳಿ. ಡ್ರಾ ದ ಲೇಬಲ್ ಡಯಾಗ್ರಾಮ್ ಆಫ್ ದ ಫರ್ಟಿಲೈಸ್ ಎಂಬ್ರಿಯೋ ಸಾಕು. ಅವಾಗ ಇದು ಮಾಡ್ಬೇಕು ನೀವು. ಯಾಕೆ? ಇದು ಫರ್ಟಿಲೈಸ್ ಆಗಿದೆ. ಇಲ್ಲಿ ನೋಡಿ ಝೈಗೋಟ್ ಇದೆ, ಇಲ್ಲಿ PEC ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್, ಡಿಜನರೇಟಿಂಗ್ ಆಂಟಿಪೋಡಲ್ಸ್, ಡಿಜನರೇಟಿಂಗ್ ಸಿನರ್ಜಿಟ್ಸ್, ಇದು ಫರ್ಟಿಲೈಸ್ಡ್. ಇದು ನಾರ್ಮಲ್ ಎಂಬ್ರಿಯೋ ಸಾಕು. ಸೊ ನಿಮ್ ಎಕ್ಸಾಮ್ ಅಲ್ಲಿ ಡ್ರಾ ದ ಲೇಬಲ್ ಡಯಾಗ್ರಾಮ್ ಆಫ್ ಫರ್ಟಿಲೈಸ್ಡ್ ಎಂಬ್ರಿಯೋ ಸಾಕ್ ಹೇಳಿದ್ರೆ ಇದು ಮಾಡಬೇಕು, ಇದು ಮಾಡಬಾರ್ದು. ಸೊ ಇದಕ್ಕೆ ಆನ್ಸರ್ ಏನು? ಬಿ ಮಾಡ್ಬೇಕು. ಇಲ್ಲಿ ಈ ಡಯಾಗ್ರಾಮ್ ಮಾಡ್ಬೇಕು ನೀವು. ಸೊ ಪ್ಲೀಸ್ ಬಿ ಕೇರ್ಫುಲ್. ನಿಮ್ಗೆ ಯಾವ ತರ ಕ್ವಶನ್ ಕೇಳ್ತಾ ಇದಾರೆ ಸರ್ನಾ, ಸುಮ್ನೆ ಕಣ್ ಮುಚ್ಕೊಂಡಿ ಖುಷಿ ಆಗಿ ಬರ್ಬರೋ ಇಲ್ಲ. ಕರೆಕ್ಟ್ ಕ್ವಶನ್ ಓದಿ ಒಂದ್ಸತಿ ಏನ್ ಕೇಳಿದಾರಂತ ಸರ್ನಾ. ಸ್ಟೂಡೆಂಟ್ಸ್ ಮತ್ತೆ ಹೇಳ್ತಾ ಇದೀನಿ, ಈ PDF ನಾನು ಟೆಲಿಗ್ರಾಮ್ ಅಲ್ಲಿ ಕಳಿಸ್ತೀನಿ, ಆದ್ಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೂಡ ಹಾಕ್ತೀನಿ. ನಥಿಂಗ್ ಟು ವರಿ. ನೆಕ್ಸ್ಟ್ ಕ್ವಶನ್ ನೋಡಿ ಸ್ಟೂಡೆಂಟ್ಸ್, ನಿಮ್ದು ಕಂಪ್ಲೀಟ್ ಮೈಕ್ರೋಸ್ಪೋರೋಜೆನ್ಸ್ ಇಲ್ಲಿ ಕೊಟ್ಟಿದ್ದೀನಿ ಅನ್ಸ್ತೀನಿ ನೋಡಿ. ಕಂಪ್ಲೀಟ್ ಮೈಕ್ರೋಸ್ಪೋರೋಜೆನ್ಸ್ ಕೊಟ್ಟಿದ್ದೀನಿ, ಇಲ್ಲಿ ಸೆಲ್ಲು ಕೂಡ ಕೊಟ್ಟಿದ್ದೀನಿ. ಸೊ ಎಲ್ಲ ಇನ್ಫಾರ್ಮೇಶನ್ ಇದೆ ಸ್ಟೂಡೆಂಟ್ಸ್. ಇಲ್ಲಿ ನಿಮ್ಗೆ ನೀವು ಕುತ್ಕೊಂಡು ಓದ್ಬೇಕು ಅಷ್ಟೇ ನೋಡಿ, ಇಲ್ಲಿ ಕುತ್ಕೊಂಡು ಓದ್ಬೇಕು ನೀವು. ಇಲ್ಲಿ ಪೋಲನ್ ವೈಬಿಲಿಟಿ ಅಂದ್ರೆ ಏನು? ಪೋಲನ್ ವೈಬಿಲಿಟಿ ಅಂದ್ರೆ ಸ್ಟೂಡೆಂಟ್ಸ್, ಒಂದು ಪೋಲಂಗ್ರೇನ್ ರಿಲೀಸ್ ಆದ್ಮೇಲೆ ಕೆಲವು ದಿವಸವರೆಗೂ ಮಾತ್ರ ಆ ಪೋಲನ್ನು ಚೆನ್ನಾಗಿರುತ್ತೆ, ಅಂದ್ರೆ ಅದು ಫರ್ಟಿಲೈಸೇಷನ್ ಆಗ್ಬೋದು. ತುಂಬಾ ಟೈಮ್ ಆದ್ಮೇಲೆ ಆ ಪೋಲನ್ ಮಾಡಕ್ಕಾಗಲ್ಲ. ದಟ್ ಇಸ್ ಕಾಲ್ಡ್ ಪೋಲನ್ ವೈಬಿಲಿಟಿ. ಆ ಪೋಲನ್ ವೈಬಿಲಿಟಿ ವಿಲ್ ಚೇಂಜ್ ಫ್ರಮ್ ಡಿಪೆಂಡಿಂಗ್ ಅಪಾನ್ ಟು ಪ್ಲಾಂಟ್ಸ್. ನೋಡಿ 30 ಮಿನಿಟ್ಸ್ ಅಲ್ಲಿ ಪೊಲನ್ ರಿಲೀಸ್. ಇನ್ ಕೆಲವು ಸೀರಿಯಲ್ಸ್ ವಿತ್ ರೈಸ್ 30 ಮಿನಿಟ್ಸ್. ಅದೇ ರೋಸೇಸಿ, ಲೆಗ್ಯುಮಿನೇಸಿ, ಸೊಲನೇಸಿ ಅಲ್ಲಿ ಮಂತ್ಸ್ ಗಟ್ಲೆ ವೈಬಲ್ ಇರುತ್ತೆ ಸ್ಟೂಡೆಂಟ್ಸ್, ಮಂತ್ಸ್ ಗಟ್ಲೆ ವೈಬಲ್ ಇರುತ್ತೆ. ಓಕೆ ಶರ್ವನ್, ವಿ ಹ್ಯಾವ್ ಎಕ್ಸ್ಪ್ಲೇನ್ ಸ್ಟೂಡೆಂಟ್ಸ್. ಇದು ಬರೀ ಕ್ವಶನ್ಸ್ ತೋರಿಸ್ತಾರೆ ನಿಮಗೆ ಮೇನ್ಲಿ. ನಾನೀಗ ನಾವು ತೋರಿಸ್ತೀನಿ ಸ್ಟೂಡೆಂಟ್ಸ್. ಆಲ್ ಆಫ್ ಯು ಸೇಯಿಂಗ್ ಸರ್ ತುಂಬಾ ಫಾಸ್ಟ್ ಅಂದ್ರೆ ಸ್ಟೂಡೆಂಟ್ಸ್ ಒಂದ್ ನಿಮಿಷ ನೀವು ಚಾನಲ್ಗೆ ಹೋಗಿ ನೋಡಿ ಒಂದ್ಸತಿ. ನಮ್ಮ ಚಾನಲ್ ಇದು, ಒಂದ್ಸತಿ ಹೋಗಿ ನೋಡಿ. ಈ ಲೈವ್ ಸೆಕ್ಷನ್ಗೆ ಹೋಗಿ, ಈ ಒಂದು ಬಯೋನ ನಾವು ಎಷ್ಟು ಬಾರ್ ಮಾಡಿದ್ವಿ ನೋಡಿ. ಇಲ್ಲಿ ನಿಮ್ಮೊಂದು ವಿಡಿಯೋ ಕಾಣಿಸುತ್ತೆ, ಇಲ್ಲಿ ನಿಮ್ಗೊಂದು ವಿಡಿಯೋ ಕಾಣಿಸುತ್ತೆ ನೋಡಿ. ಇಲ್ಲಿ ಸ್ಟೂಡೆಂಟ್ಸ್ ಎಲ್ಲಪ್ಪ ಹೋಯ್ತವ ಸ್ಟೂಡೆಂಟ್ಸ್, ಇದು ಸ್ಟೂಡೆಂಟ್ಸ್ ಇದು ನೋಡ್ತೇ ಇರೋದು ಸೆಕೆಂಡ್ PUC ಎಕ್ಸಾಮ್ 3 ಕಂಪ್ಲೀಟ್ ಬಯಾಲಜಿ ರೋಡ್ ಮ್ಯಾಪ್ 5 ಅವರ್ಸ್. ಅದು ಪಾರ್ಟ್ 2 ಅದು ಸ್ಟೂಡೆಂಟ್ಸ್, ಅದು ಪಾರ್ಟ್ 2 ಅದು ಸರ್ನಾ. ಆಮೇಲೆ ಇಲ್ಲಿ ಕೆಳಗಡೆ ಹೋದ್ರೆ ಸ್ಟೂಡೆಂಟ್ಸ್ ಎಲ್ಲಪ್ಪ ಅದು ಸ್ಟೂಡೆಂಟ್ಸ್ ನೋಡಿ, ಸೆಕೆಂಡ್ PUC ಎಕ್ಸಾಮ್ 3 ಕಂಪ್ಲೀಟ್ ಬಯಾಲಜಿ ಪಾರ್ಟ್ 1. ಇದು ಪಾರ್ಟ್ 1. ಇದು ಎಷ್ಟು? ಆಲ್ಮೋಸ್ಟ್ 5 ಅವರ್ ಇದು. ಸೊ ನಿಮ್ದು ನಾವು ಕಂಪ್ಲೀಟ್ ಬಯಾಲಜಿ ಸಿಲೆಬಸ್ ನ ನಾವು ಆಲ್ಮೋಸ್ಟ್ 10 ಸ್ಟೂಡೆಂಟ್ಸ್. 10 ಅಂದ್ರೆ ಒಂದು 10 ಅವರ್ ತೊಗೊಂಡಿದ್ದೀನಿ ಸ್ಟೂಡೆಂಟ್ಸ್. 10 ಅವರ್ ಸ್ಟೂಡೆಂಟ್ಸ್, can you believe that? ಸ್ಟೂಡೆಂಟ್ಸ್, can you believe that? 10 ಅವರ್ಸ್ ಮಾಡಿದೀವಿ ನಾವು. 10 ಅವರ್ಸ್ ಬಯಾಲಜಿ, ನಿಮ್ದು ಫುಲ್ ಬಯಾಲಜಿ 10 ಅವರ್ಸ್ ಅಲ್ಲಿ ಫುಲ್ ಸಿಲೆಬಸ್ ಮುಗಿದಿದೆ. ಸೊ ದಿಸ್ ಇಸ್ ಕ್ವೆಶ್ಚನ್ ಆನ್ಸರ್. ಇದನ್ನಾಗಲೇ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ, ಇದನ್ನ ನೀವಾಗಲೇ ಹೇಳ್ಕೊಟ್ಟಿದ್ದೀನಿ. ಇನ್ನ ದಿಸ್ ಇಸ್ ಕಾಲ್ಡ್ ರಿವಿಷನ್ ರೈಟ್ ನಾವು. ಇದು ನಡೀತಾ ನಿಮ್ ರಿವಿಷನ್ ಇದು ಸರಿನಾ. ಹಾ, ಈ ಕ್ವೆಶ್ಚನ್ ತುಂಬಾ ಇಂಪಾರ್ಟೆಂಟ್. ದೇ ಆಸ್ಕ್ ಯು ವಾಟ್ ಇಸ್ ಡಬಲ್ ಫರ್ಟಿಲೈಸೇಷನ್ ಕೇಳ್ತಾರೆ ನಿಮ್ಗೆ. ವಾಟ್ ಇಸ್ ಡಬಲ್ ಫರ್ಟಿಲೈಸೇಷನ್ ಅಂತ ಇದನ್ನ ನಾನು ಪ್ರಾಪರ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಒಂದ್ಸತಿ. ಎಕ್ಸಾಮ್ ಅಲ್ಲಿ ಈ ತರ ನಿಮ್ ಓನ್ ವರ್ಡ್ಸ್ ಬರೆದ್ರು ಸಾಕು ಸರಿನಾ. ನೋಡಿ, ದಿಸ್ ಇಸ್ ಅ ಎಂಬ್ರಿಯೋ ಸ್ಯಾಕ್. ದಿಸ್ ಇಸ್ ಅ ಎಂಬ್ರಿಯೋ ಸ್ಯಾಕ್. ಇದು ಎಂಬ್ರಿಯೋ ಸ್ಯಾಕ್ ಸರಿನಾ.
ಈ ಎಂಬ್ರಿಯೋ ಸೈಕಲ್ ಅಲ್ಲಿ ಆಂಟಿಪೋಡಲ್ ಸೆಲ್ಸ್, 2 ಸಿನರ್ಜಿಟ್ಸ್, 1 ಎಗ್ ಅಣ್ಣ. ಪೋಲೆನ್ ಟ್ಯೂಬ್ ಎಂಟ್ರಿ ಕೊಡ್ತು, ಪೋಲೆನ್ ಟ್ಯೂಬ್ ಎಂಟ್ರಿ ಕೊಡ್ತಿಲ್ಲಿ ವಿತ್ ದ ಹೆಲ್ಪ್ ಆಫ್ ಫಿಲಿಫಾರ್ಮ್ ಅಪಾರಟಸ್. ವಿತ್ ದ ಹೆಲ್ಪ್ ಆಫ್ ಫಿಲಿಫಾರ್ಮ್ ಅಪಾರಟಸ್ ಈ ಪೋಲೆನ್ ಟ್ಯೂಬ್ ಎಂಟ್ರಿ ಕೊಡ್ತು ಒಳಗಡೆ ಇಲ್ಲಿ, ಸರಿನಾ. ಇಲ್ಲಿ ಪೋಲೆನ್ ಟ್ಯೂಬ್ ಹೊರಗಡೆ ಬಂದಾದ್ಮೇಲೆ ಈ ಪೋಲೆನ್ ಟ್ಯೂಬ್ ಬರ್ಸ್ಟ್ ಆಗೋಗುತ್ತೆ. ಏನಾಗುತ್ತೆ? ಪೋಲೆನ್ ಟ್ಯೂಬ್ ಬ್ಲಾಸ್ಟ್ ಆಗುತ್ತೆ. ಪೋಲೆನ್ ಟ್ಯೂಬ್ ಬ್ಲಾಸ್ಟ್ ಆದ್ಮೇಲೆ ಇಲ್ಲಿ 2 ಮೇಲ್ ಗ್ಯಾಮೆಟ್ ರಿಲೀಸ್ ಮಾಡುತ್ತೆ. ಈ ಪೋಲೆನ್ ಟ್ಯೂಬ್ ಇಂದ 2 ಮೇಲ್ ಗ್ಯಾಮೆಟ್ ರಿಲೀಸ್ ಆಗುತ್ತೆ. 1 ಮೇಲ್ ಗ್ಯಾಮೆಟ್ ಫಸ್ಟ್ ಒನ್, ಇದು ಸೆಕೆಂಡ್ ಮೇಲ್ ಗ್ಯಾಮೆಟ್. ಸೊ ಇಲ್ಲಿ 2 ಮೇಲ್ ಗ್ಯಾಮೆಟ್ ರಿಲೀಸ್ ಆಯ್ತು. ಅದರಲ್ಲಿ ಈ ಮೇಲ್ ಗ್ಯಾಮೆಟ್ ಈ ಎಗ್ ಜೊತೆ ಫ್ಯೂಸ್ ಮಾಡುತ್ತೆ, ಎಗ್ ಫ್ಯೂಸ್ ಆಯ್ತು. ಅದೇ ಇಲ್ಲಿ ಬೇರೆ ಮೇಲ್ ಗ್ಯಾಮೆಟ್ ಇದು ಮಧ್ಯದಲ್ಲಿ ಇರೋದು ಸೆಂಟ್ರಲ್ ಸೆಲ್ ಇದೆಯಾ, ಸೆಂಟ್ರಲ್ ಸೆಲ್ ಮೇಡ್ ಅಪ್ ಆಫ್ 2 polar ನ್ಯೂಕ್ಲಿಯೈ, ಇದ್ರ ಜೊತೆಗೆ ಇದು ಫ್ಯೂಸ್ ಆಗೋಗುತ್ತೆ. ನೋಡಿ, ದ ಫಸ್ಟ್ ಮೇಲ್ ಗ್ಯಾಮೆಟ್ ಪ್ಲಸ್ ಎಗ್ ಏನಾಗುತ್ತೆ? zygote ಫಾರ್ಮೇಶನ್ ಆಗುತ್ತೆ. n plus n 2n. This process is called as syngamy. It is called as syngamy, students. Syngamy. ಸರಿನಾ? ನಾವು ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೊಳ್ಳಿ, ಸೆಕೆಂಡ್ ಮೇಲ್ ಗ್ಯಾಮೆಟ್ ಇದೆಯಲ್ಲ, ಇದು ಸೆಕೆಂಡ್ ಮೇಲ್ ಗ್ಯಾಮೆಟ್. ಈ ಸೆಕೆಂಡ್ ಮೇಲ್ ಗ್ಯಾಮೆಟ್ ಪ್ಲಸ್ ಸೆಂಟ್ರಲ್ ಸೆಲ್, ಯಾವುದು ಇದು ಸ್ಟೂಡೆಂಟ್? ಸೆಂಟ್ರಲ್ ಸೆಲ್. ಸೊ ಪ್ಲಸ್ ಸೆಂಟ್ರಲ್ ಸೆಲ್ ಮಾಡಿದ್ರೆ ಏನಾಗುತ್ತೆ? ವಿಚ್ ಹ್ಯಾಸ್ 2 polar nuclei, n plus 2n, we get a 3n structure. The 3n structure is called as primary endosperm nucleus, PN. ಈ PN ಮುಂದೆ ಹೋಗ್ಬಿಟ್ಟು PEC ಆಗ್ಬಿಡುತ್ತೆ. PEC ಅಂದ್ರೇನು? ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್. ಈ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಮುಂದೆ ಹೋಗ್ಬಿಟ್ಟು ಎಂಡೋಸ್ಪರ್ಮ್ ಆಗುತ್ತೆ. ಸೊ ಸೆಕೆಂಡ್ ಮೇಲ್ ಗ್ಯಾಮೆಟ್, polar nucleus, 2 polar nucleus, central cell will give you PN, endosperm ಸಿಗುತ್ತೆ ಇಲ್ಲಿ. So this will become into endosperm, ಇದು zygote ಆಗೋಗುತ್ತೆ. So students, this is called as syngamy. This is called as triple fusion. ಯಾಕೆ triple fusion students? This is called as triple fusion because there are 3 nuclei fusing here. ಮೂರು nuclei ನೋಡಿ, 2 nuclei here, 1 nuclei here, 3n condition. Students, this is called as triple fusion. So here the reason it is called as double fertilization, ಯಾಕಂದ್ರೆ ಸ್ಟೂಡೆಂಟ್ಸ್ ಇಲ್ಲಿ 2 ತರ ಫರ್ಟಿಲೈಸೇಷನ್ ಆಗ್ತದೆ. ಒನ್ ಸಿಂಗ್ಯಾಮಿ ಆಗ್ತಿದ್ಯಾ, ಇನ್ನೊಂದು ಟ್ರಿಪಲ್ ಫ್ಯೂಷನ್ ಆಗ್ತಿದೆ. ಸೊ ಟುಗೆದರ್ ಇಟ್ ಇಸ್ ಕಾಲ್ಡ್ as double fertilization ಸ್ಟೂಡೆಂಟ್ಸ್. ಟುಗೆದರ್ ಇಟ್ ಇಸ್ ಕಾಲ್ಡ್ as what? double fertilization. ಸೊ ಅದಕ್ಕೆ ಇದನ್ನ ಡಬಲ್ ಫರ್ಟಿಲೈಸೇಷನ್ ಅಂತ ಕರಿತೀವಿ ನಾವು ಇದನ್ನ. Clear students? Clear? Yes, enough to pass students. Enough to pass. Biology easy pass ಆಗ್ಬೋದು. ಇದು ನೋಡಿ ಕ್ವೆಶ್ಚನ್ ನೋಡಿ. ರೈಟ್, ಕೋಕೋನಟ್ ಸೆಲ್ ವಾಲ್ ಫಾರ್ಮೇಶನ್ ಇಸ್ ಇನ್ಕಂಪ್ಲೀಟ್. ಏನಾಗುತ್ತೆ ಇಲ್ಲಿ? ಕೋಕೋನಟ್ ವೈಟ್ ಪಾರ್ಟ್ ಇದೆಯಲ್ಲ, ವೈಟ್ ಪಾರ್ಟ್, ದಟ್ ಇಸ್ ದ ಔಟರ್ ಮಲ್ಟಿಸೆಲ್ಯುಲರ್ ಸಾಲಿಡ್ ಎಂಡೋಸ್ಪರ್ಮ್. ಅದು ಕೋಕೋನಟ್ ವಾಟರ್ ಇದೆಯಾ, ಎಳ್ನೀರ್ ಇದೆಯಲ್ಲ, ದಟ್ ಇಸ್ ಕಾಲ್ಡ್ ಎಸ್ ಅ ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್. 2 ತರ ಎಂಡೋಸ್ಪರ್ಮ್ ಇದೆ ಇಲ್ಲಿ. ದಿಸ್ ಕಾಲ್ಡ್ ಸೆಲ್ಯುಲಾರ್, ಇಸ್ ಕಾಲ್ಡ್ ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್. ಇದು ಕೂಡ 1 ಮಾರ್ಕ್ ಕ್ವೆಶ್ಚನ್ ಕೇಳ್ತಾರೆ ಇದನ್ನ. ಇದು ನೋಡಿ, ವಾಟ್ ಆರ್ ಫಾಲ್ಸ್ ಫ್ರೂಟ್ಸ್? ಗಿವ್ ಅನ್ ಎಕ್ಸಾಂಪಲ್. ತುಂಬಾ ಸಿಂಪಲ್ ಕ್ವೆಶ್ಚನ್ ಇದು. ಸರಿನಾ ಸ್ಟೂಡೆಂಟ್ಸ್? ಫಾಲ್ಸ್ ಫ್ರೂಟ್, the fruits which develop from the thalamus. Which develop from the thalamus is called as false fruit. Students, actual definition ಹೇಳ್ಬೇಕಾದ್ರೆ ಏನು ಗೊತ್ತಾ? False fruit is a fruit which develops from any other part apart from ovary ಅಂತ ಇರುತ್ತೆ. ಇಲ್ಲಿ ಥಲಾಮಸ್ ಅಂತ ಕೊಟ್ಟಿದ್ದಾರೆ ಅಷ್ಟೇ. ಇದು ಎಕ್ಸಾಂಪಲ್ಸ್ ನೋಡಿ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇನ್ಸೆಕ್ಟ್ ಆಗಲೇ ಡಿಸ್ಕಸ್ ಮಾಡಿದ್ರಲ್ಲ, ಇಂದ ಇನ್ಸೆಕ್ಟ್ ಪಾಲಿನ್ ಫ್ಲವರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದು ಆಗಲೇ ಡಿಸ್ಕಸ್ ಮಾಡಿದೀವಿ ನೋಡಿ. ಇದು ಕೂಡ ಹೇಳಿ ನೋಡಿ. ಡ್ರಾ ಲೇಬಲ್ ಡಯಾಗ್ರಾಮ್ ಆಫ್ ಫರ್ಟಿಲೈಸ್ಡ್ ಫೀಮೇಲ್ ಗ್ಯಾಮೆಟೋಫೈಟ್. ಅವಾಗ ಏನ್ ಮಾಡ್ತೀರಾ ಸ್ಟೂಡೆಂಟ್ಸ್? ಇದು ಮಾಡ್ತೀರಾ, ಯಾವಾಗ ಇದು ಮಾಡಬೇಕು. ದಿಸ್ ಇಸ್ ಫರ್ಟಿಲೈಸ್ಡ್. ಏನಿದು? ಫರ್ಟಿಲೈಸ್ಡ್. ಇದು ಫರ್ಟಿಲೈಸ್ಡ್. ಹ್ಯೂಮನ್ ರಿಪ್ರೊಡಕ್ಷನ್ ನೋಡಿ ಸ್ಟೂಡೆಂಟ್ಸ್. ಹ್ಯೂಮನ್ ರಿಪ್ರೊಡಕ್ಷನ್ ಯಾವ್ದಾದ್ರು ಕ್ವಶನ್ಸ್ ಬರ್ಬೋದು ನಿಮಗೆ. ಹ್ಯೂಮನ್ ರಿಪ್ರೊಡಕ್ಷನ್ ಅಲ್ಲಿ ನಿಮಗೆ 1 ಮಾರ್ಕ್ ಕ್ವಶನ್ಸ್ ತುಂಬಾ ಇದೆ. ಆಕ್ಚುಲಿ 1 ಮಾರ್ಕ್ ಕ್ವಶನ್ಸ್ ತುಂಬಾ ಇದೆ ಕ್ವಶನ್ಸ್ 1 ಮಾರ್ಕ್ ಅಲ್ಲಿ. ಸರಿನಾ? ಇದು ನೋಡಿ, ವಾಟ್ ಇಸ್ ಓವ್ಯುಲೇಷನ್ ಕೇಳ್ತಾರೆ, ವಿಚ್ ಹ್ಯಾಪನ್ ದ 14th ಡೇ, ಆ ತರ ಬರೀಬೇಕು ನೀವು. ರೈಟ್ ಶ್ರವಣ್, ಇದೇ ಪಾಸಿಂಗ್ ಪ್ಯಾಕೇಜು. ಆಕ್ಚುಲಿ ಫಿಕ್ಸ್ ಕ್ವಶನ್ ಪಾಸಿಂಗ್ ಪ್ಯಾಕೇಜು. ಫಿಕ್ಸ್ ಕ್ವಶನ್ಸ್ ಪಾಸಿಂಗ್ ಪ್ಯಾಕೇಜ್ ಇದೆ. ನೀವು ಇದನ್ನ ಓದ್ಕೊಂಡು ಹೋಗಿ ಸಾಕು. ಇದೇ ಪಾಸಿಂಗ್ ಪ್ಯಾಕೇಜ್. ಆಕ್ಚುಲಿ ಪಾಸಿಂಗ್ ಪ್ಯಾಕೇಜ್ ಅಂದ್ರೆ ಬೇರೆದೇನು ಬರಲ್ಲ. ಈ ಕ್ವಶನ್ ಪಾಸಿಂಗ್ ಪ್ಯಾಕೇಜ್. ಆಕ್ಚುಲಿ ಸ್ಟೂಡೆಂಟ್ಸ್, ನಾನು ನಿಮ್ಗೆ ಕಂಪ್ಲೀಟ್ ಆಗಿ ಪಾಸಿಂಗ್ ಪ್ಯಾಕೇಜ್ ಯಾಕೆ ಕೊಡಲ್ಲ ಅಂದ್ರೆ,
ತುಂಬಾ ಕಮ್ಮಿ ಇರುತ್ತೆ ಅದು ಕ್ವಶನ್ಸ್. ನೀವು ಅದನ್ನ ಓದ್ಕೊಂಡು ಹೋಗ್ಬಿಟ್ಟು ಆಮೇಲೆ ಬರಲಿ ಅಂತ ಏನಾಗುತ್ತೆ. ಸೊ ಆಲ್ಮೋಸ್ಟ್ ನಾನು ಎಲ್ಲಾ ತರ ಇಂಪಾರ್ಟೆಂಟ್ ಕ್ವಶನ್ಸ್ ಹಾಕಿದ್ದೀನಿ ಫಿಫ್ತ್ ಕ್ವಶನ್ ಅಲ್ಲಿ. ಇದೇ ಪಾಸಿಂಗ್ ಪಾಯಿಂಟ್ ಆಕ್ಚುಲಿ. ನೋಡಿ, ನೇಮ್ ದ ಸೆಲ್ ಸೆಕ್ರೆಟ್ ಆಂಡ್ರೋಜನ್. ಯಾವುದು? ಲೇಡಿ ಸೆಲ್ಸ್ ಮಾಡುತ್ತೆ. ಲೇಡಿ ಸೆಲ್ಸ್ ಪ್ರೊಡ್ಯೂಸ್ ಆಂಡ್ರೋಜನ್. ಒನ್ ಕ್ವಶನ್. ವಿಲ್ ಯು ಗೆಟ್ 65 ಪ್ಲಸ್? ಎಸ್ ಬರುತ್ತೆ. 2 ಪಾರ್ಟ್ಸ್ ನೋಡಿ ಬರದೇ ಬರುತ್ತೆ. 2 ಪಾರ್ಟ್ಸ್ ಮಾಡ್ತೀವಿ. ಇದಾದ್ಮೇಲೆ ನಿಮಗೆ ಒಂದು ಸಾಯಂಕಾಲ ಇನ್ನೊಂದು ಬರುತ್ತೆ ಪಾರ್ಟ್ 1. ಅಲ್ಲಿ ನಿಮಗೆ 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್, 4 ಮಾರ್ಕ್ ಕ್ವಶನ್ ಡಿಸ್ಕಸ್ ಮಾಡ್ತೀವಿ. ಸರಿನಾ? ಇದು ನೋಡಿ, ವಾಟ್ ಇಸ್ ಮೆನೋಪಾಸ್ ಅಂದ್ರೆ ಏನು ಸ್ಟೂಡೆಂಟ್ಸ್ ಬಂತು ನೋಡಿ ಇಲ್ಲಿ. ಸ್ಟೂಡೆಂಟ್ಸ್ ಇವತ್ತು ಸಾಯಂಕಾಲ ಕ್ಲಾಸಲ್ಲಿ ನಿಮ್ಗೆ ಒಂದು 50 MCQ ಕೊಡ್ತೀನಿ ನಿಮ್ಗೆ. ಆ 50 MCQ ಮಾಡ್ಕೊಂಡು ಹೋಗಿ, ಅದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ MCQs ಕೂಡ ನಿಮ್ಗೆ ಸಾಯಂಕಾಲ ಕ್ಲಾಸಲ್ಲಿ ಸಿಗುತ್ತೆ. ಇವತ್ತು ಸಾಯಂಕಾಲ ಕ್ಲಾಸಲ್ಲಿ ಸಿಗುತ್ತೆ ಮೋಸ್ಟ್ ಇಂಪಾರ್ಟೆಂಟ್ MCQs. ಸರಿನಾ? ವಾಟ್ ಇಸ್ ಮೆನೋಪಾಸ್ ಏನು? ಮೆನ್ಸ್ಟ್ರುಯಲ್ ಸೈಕಲ್ ಸ್ಟಾಪ್ ಆಗೋದು. ನೇಮ್ ದ ಫಿಸಿಕಲ್ ಅಂಡ್ ಫಿಸಿಯೋಲಾಜಿಕಲ್ ಕನೆಕ್ಷನ್ ಬಿಟ್ವೀನ್ ಮೆಟರ್ನಲ್ ಬ್ಲಡ್ ಅಂಡ್ ಎಂಬ್ರಿಯೋ ಪ್ಲಾಸೆಂಟಾ. ಅದು ಆಕ್ಸಿಟೋಸಿನ್. ಹೌದು, ಇಂಪಾರ್ಟೆಂಟ್ ಬಿಕಾಸ್ ಆಕ್ಸಿಟೋಸಿನ್ ಕಾಸಸ್ ಕಾಂಟ್ರಾಕ್ಷನ್. ಮೆನಾರ್ಕೆ ಅಂದ್ರೇನು? ಸ್ಟಾರ್ಟಿಂಗ್ ಆಫ್ ಮೆನ್ಸ್ಟ್ರುಯಲ್ ಸೈಕಲ್ ಇಸ್ ಕಾಲ್ಡ್ as ಮೆನಾರ್ಕೆ. ಕೋಲ್ಸ್ಟ್ರಮ್ ಅಂದ್ರೆ ಸ್ಟೂಡೆಂಟ್ಸ್ ಇನಿಷಿಯಲ್ ಫ್ಯೂ ಡೇಸ್ ಆಫ್ ಲ್ಯಾಕ್ಟೇಷನ್ ಇಸ್ ಕಾಲ್ಡ್ as ಕೋಲ್ಸ್ಟ್ರಮ್. ಅದು ಸ್ಟಾರ್ಟಿಂಗ್ ಮದರ್ಸ್ ಮಿಲ್ಕ್ ಇರುತ್ತಲ್ಲ, ಸ್ಟಾರ್ಟಿಂಗ್ ಮದರ್ಸ್ ಮಿಲ್ಕ್, ದಟ್ ಇಸ್ ಕಾಲ್ಡ್ as ಕೋಲ್ಸ್ಟ್ರಮ್. ಸ್ಟೂಡೆಂಟ್ಸ್, ಸ್ಟಾರ್ಟಿಂಗ್ ಮದರ್ಸ್ ಮಿಲ್ಕ್, ಕೋಲ್ಸ್ಟ್ರಮ್. ನೋಡಿ, ಇಂಪ್ಲಾಂಟೇಶನ್ ಅಂದ್ರೆ ಏನು? 14th ಡೇ ಯಾಕಾಗುತ್ತೆ? ಸರ್ಟುಲಿಸ್ ಏನ್ ಮಾಡುತ್ತೆ? ಕಾರ್ಬೋಸುಟಿನ್ ಏನ್ ಪ್ರೊಡ್ಯೂಸ್ ಮಾಡುತ್ತೆ? ನೋಡಿ, ಎಲ್ಲಾ ತರ ಮೋಸ್ಟ್ ಇಂಪಾರ್ಟೆಂಟ್ 1 ಮಾರ್ಕ್ ಕ್ವಶನ್ಸ್ ಇಲ್ಲೇ ಇದೆ. ವಾಟ್ ಇಸ್ ಇಂಪ್ಲಾಂಟೇಶನ್? ವಾಟ್ ಇಸ್ ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್? Right, name the hormone released by the ovary in the later phase of pregnancy, that is relaxin. ಸರಿನಾ? ಸೊ ಪುಕ್ಕ, ಹೌದು ಪುಕ್ಕನೇ. ಸರಿನಾ? ಪುಕ್ಕನೇ ಬರುತ್ತೆ, ಇದು ಪಕ್ಕ ಬರುತ್ತೆ ಇದು. ಸರಿನಾ? ಸೊ ಪ್ಲೀಸ್ ಈ ಕ್ವಶನ್ಸ್ ಸಾಲ್ವ್ ಮಾಡ್ಕೊಂಡು ಹೋಗಿ. ಈ ಕ್ವಶನ್ಸ್ ನ ಬಿಟ್ಟು ಹೋಗೋದು ಬೇಡ. ಈ ಸ್ಟೂಡೆಂಟ್ಸ್, ನಾನು ಇವತ್ತಿನ ಕ್ಲಾಸಲ್ಲಿ ಕೊಡ್ತಿರೋ ಎಲ್ಲಾ ಕ್ವಶನ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್. ತುಂಬಾ ಇಂಪಾರ್ಟೆಂಟ್ ಇದು. ಇದರಿಂದ ಎಲ್ಲಾ ಕ್ವಶನ್ಸ್ ಬರಲ್ಲ, ಆಬ್ವಿಯಸ್ಲಿ ಎಲ್ಲ ಬರಲ್ಲ. ರೈಟ್, ಇದರಿಂದ ಮಿನಿಮಮ್ 70% ಮುಂದೆ ಬರುತ್ತೆ. ಸರಿನಾ? ಸೊ ನೀವು ಮಿಕ್ಕಿದ ಓದ್ತಾ ಇರ್ತೀರಾ, ಹೆಂಗು ನೀವು ಓದಿರ್ತೀರಾ ಮಿಕ್ಕಿದ ಹೆಂಗು ನೀವು. ಸರಿನಾ? ಸೊ ಅದು ಇದು ಈಗ ಸೇರಿಸಿದ್ರೆ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಪಾಸ್ ಅಂತೂ ಹಾಗೆ ಆಗ್ತೀರಾ. ಸರಿನಾ? ನೀವು ಪಾಸ್ ಅಂದ್ರೂ ಹಾಗೆ ಆಗ್ತೀರಾ. ಅದು ಕನ್ಫರ್ಮ್. ಪಾಸ್ ಕನ್ಫರ್ಮ್. ಒಳ್ಳೆ ಮಾರ್ಕ್ಸ್ ಬರೋದಕ್ಕೆ ನೀವು ಕಲ್ತ್ಕೊಂಡು ಹೋಗ್ಬೇಕಿನ್ನ. ಒಳ್ಳೆ ಮಾರ್ಕ್ಸ್ ಬರೋದಕ್ಕೆ ನೀವು ಸ್ವಲ್ಪ ಎಕ್ಸ್ಟ್ರಾ ಓದ್ಕೊಂಡು ಹೋಗ್ಬೇಕು ಅಷ್ಟೇ. ಸರಿನಾ? ನೋಡಿ, ನೇಮ್ ದ ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಆನ್ trophoblast that appear during implantation. ಏನದು? ಕೋರಿಯಾನಿಕ್ ವಿಲ್ಲೈ. ಇದೇ ಕೋರಿಯಾನಿಕ್ ವಿಲ್ಲೈ ಪ್ಲಸ್ ಮೆಟರ್ನಲ್ ಬ್ಲಡ್ ಪ್ಲಸ್ ಯೂಟ್ರಿನ್ ಟಿಶ್ಯೂ 3 ಸೇರಿ ಪ್ಲಾಸೆಂಟಾ ಫಾರ್ಮ್ ಆಗುತ್ತೆ. ಅದು ಕೂಡ ಒಂದು ಕ್ವೆಶ್ಚನ್. ಎಕ್ಸ್ಪ್ಲೇನ್ ಪ್ಲಾಸೆಂಟಾ ಫಾರ್ಮೇಶನ್ ಅಂತ ಅಷ್ಟೇ. ನೋಡಿ, ವಿಚ್ ಇಸ್ ದ ಸೈಟ್ ಫಾರ್ ಫೆಲೋಪಿಯನ್ ಟ್ಯೂಬ್ ಡಸ್ ದ ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್? ಈ ಫರ್ಟಿಲೈಸೇಷನ್ ಎಲ್ಲಾಗುತ್ತೆ? ಇಟ್ ಹ್ಯಾಪನ್ಸ್ ಇನ್ ದ ಆಂಪ್ಯುಲಾ ರೀಜನ್ ಆಫ್ ದ ಫೆಲೋಪಿಯನ್ ಟ್ಯೂಬ್. ಅದೇ ಆನ್ಸರ್, ಆಂಪ್ಯುಲಾ ರೀಜನ್. ಸ್ಟೂಡೆಂಟ್ಸ್, ಇದು ಆನ್ಸರ್ ಬೇಗ ಹೇಳಿದಂಗೆ ಯಾರಾದ್ರೂ ಹೇಳ್ತೀರಾ? ಆನ್ಸರ್ ಹೇಳಿ ಬೇಗ ಸ್ಟೂಡೆಂಟ್ಸ್. MCQ ಕ್ವಶನ್ ಇದೆ ಒಂದು, ಬೇಗ ಆನ್ಸರ್ ಹೇಳಿ. MCQ ಕ್ವಶನ್ ಕೊಟ್ಟಿದ್ದೀನಿ, ಬೇಗ. ಉದಯ್ ಊಟ ಆಯ್ತು ಸ್ಟೂಡೆಂಟ್ಸ್, ಊಟ ನಿಮ್ದು ಊಟ ಆಯ್ತಲ್ಲ ಅರ್ಧನು? ಸ್ಟೂಡೆಂಟ್ಸ್, ನಿಮ್ದು ಊಟ ಆಯ್ತಾ ಹೇಳಿ, ಬೇಗ ಹೇಳಿ. ನಂದು ಊಟ ಆಯ್ತು, ನಿಮ್ದು ಆಯ್ತಾ? ಬೇಗ ಹೇಳಿ ಎಲ್ಲರೂ. ಶರ್ನೂಸ್ ಪಕ್ಕ ಪಾಸ್ ಆಗಿ ಆಗ್ತೀರ ಹೋಗ್ ಮರಿ. ಸ್ಟೂಡೆಂಟ್ಸ್, ಬೇಗ ಆನ್ಸರು ನೋಡಿ. ಫಸ್ಟ್ ಸ್ಟಾರ್ಟ್ ಆಗೋದು ಹೆಂಗೆ ಸ್ಟೂಡೆಂಟ್ಸ್? ಸ್ಪರ್ಮ್ಯಾಟೋಗೋನಿಯಾ ಸ್ಟಾರ್ಟ್ ಆಗುತ್ತೆ. ಸೊ ಆಪ್ಷನ್ ನಂಬರ್ ಸಿ ರಾಂಗ್ ಇಲ್ಲಿ. ಫಸ್ಟ್ ಆಫ್ ಆಲ್ ಆಪ್ಷನ್ ನಂಬರ್ ಸಿ ಹೋಯ್ತು. ಸ್ಪರ್ಮ್ಯಾಟೋಗೋನಿಯಾ ಆದ್ಮೇಲೆ ಏನ್ ಸಿಗುತ್ತೆ ನಿಮ್ಗೆ? ಸ್ಪರ್ಮ್ಯಾಟೋಜೋವಾ ಸಿಗಲ್ಲ. ಸ್ಪರ್ಮ್ಯಾಟೋಜೋವಾ ಅಂದ್ರೆ ಸ್ಪರ್ಮ್ ನಿಮ್ಗೆ ಲಾಸ್ಟ್ ಸಿಗುತ್ತೆ. ಸೊ ಇದು ಹೋಯ್ತು. ಏನು ಹೋಯ್ತು ಈಗ? ಏ ರಾಂಗ್ ಇಲ್ಲಿ. ಸರಿನಾ? ಸ್ಪರ್ಮ್ ನಿಮ್ಗೆ ಲಾಸ್ಟ್ ಸಿಗುತ್ತೆ, ಮುಂಚೆ ಸಿಗಲ್ಲ. ಸರಿನಾ? ನೆಕ್ಸ್ಟ್ ಏನು? ಸ್ಪರ್ಮ್ಯಾಟೋಗೋನಿಯಾ, ಸ್ಪರ್ಮ್ಯಾಟೋಸೈಟ್ಸ್, ಸ್ಪರ್ಮ್ಯಾಟಿಡ್, ಆಮೇಲೆ ಸ್ಪರ್ಮ್ಯಾಟೋಜೋವಾ ಬರುತ್ತೆ ನಿಮಗೆ. ಸ್ಟೂಡೆಂಟ್ಸ್, ಆನ್ಸರ್ ಏನು? ಸ್ಟೂಡೆಂಟ್ಸ್, ಆನ್ಸರ್ ಏನು ಬೇಗ ಹೇಳಿ. ಹೌದಾ? ಪರವಾಗಿಲ್ಲ. ಸ್ಟೂಡೆಂಟ್ಸ್, ಆನ್ಸರ್ ಏನು? ಆಪ್ಷನ್ ನಂಬರ್ ಬಿ. ಸ್ಟೂಡೆಂಟ್ಸ್, ಇನ್ನೊಂದು ತೋರಿಸ್ತೀನಿ, ಕೇಳಿಸ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಇದೆ ನಿಮ್ಗೆ. ಸರಿನಾ? ನೋಡಿ, ಫಸ್ಟ್
ಸ್ಪರ್ಮ್ಯಾಟೋಗೋನಿಯಾ ಯಾವತ್ತು ಫಸ್ಟ್, ಅದಾದ್ಮೇಲೆ ಗ್ರೋತ್, ಆಮೇಲೆ ಸ್ಪರ್ಮ್ಯಾಟೋಸೈಟ್, ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್, ಪ್ರೈಮರಿ ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್, ಅದಾದ್ಮೇಲೆ ಏನು ಸ್ಪರ್ಮ್ಯಾಟಿಡ್, ಲಾಸ್ಟ್ ಅಲ್ಲಿ ಸ್ಪರ್ಮ್ಯಾಟೋಜೋವಾ ಆರ್ ಸ್ಪರ್ಮ್ ಲಾಸ್ಟ್ ಬರುತ್ತೆ. ಸೊ ಈ ತರ ನೀವು ಕಲಿಬೇಕು, ಈ ತರ ಕಲಿಬೇಕು ನೀವು. ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. ಅವಾಗ ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್ ಅವಾಗ ಸ್ಟೂಡೆಂಟ್ಸ್. ಇದು ಆನ್ಸರ್ ಹೇಳಿ ಬೇಗ, ಹೇಳಿ ಆನ್ಸರ್ ಹೇಳಿ ಬೇಗ ಇದ್ರದ್ದು ಸ್ಟೂಡೆಂಟ್ಸ್, ಆನ್ಸರ್ ಹೇಳಿ ಬೇಗ. ಬೇಗ ಹೇಳಿ. Corpus luteum secretes large amount of progesterone, which is essential for the maintenance of endometrium. Endometrium students, endometrium ಗೆ ಸರಿನಾ. ನೆಕ್ಸ್ಟ್ ಪ್ರೊಜೆಸ್ಟೆರಾನ್ ಹಾರ್ಮೋನ್ secreted by, progesterone is secreted by the corpus luteum ಪ್ರೊಡ್ಯೂಸ್ ಆಗುತ್ತೆ, ಕಾರ್ಪಸ್ luteum ಪ್ರೊಡ್ಯೂಸ್ ಆಗುತ್ತೆ. ಸ್ಟೂಡೆಂಟ್ಸ್ ಈ ತರ ಕೇಳ್ತಾರೆ, what is the number of chromosomes in the following cells of the human, ಏನು ಪ್ರೈಮರಿ oocyte ಏನು ಡಿಪ್ಲಾಯ್ಡ್ ಇರುತ್ತೆ ಅಂದ್ರೆ 46 ಸರ್ನಾ. ಸೆಕೆಂಡರಿ oocyte ಹ್ಯಾಪ್ಲಾಯ್ಡ್ ಇರುತ್ತೆ, ಹ್ಯಾಪ್ಲಾಯ್ಡ್ ಇರುತ್ತೆ ಸ್ಟೂಡೆಂಟ್ಸ್, ಹ್ಯಾಪ್ಲಾಯ್ಡ್ ಇರುತ್ತೆ. ಹೆಂಗ್ ಗೊತ್ತಾಗುತ್ತೆ ಸ್ಟೂಡೆಂಟ್ಸ್, ಹೆಂಗ್ ಗೊತ್ತಾಗುತ್ತೆ ನೋಡಿ, ಇದು ನೋಡಿ ಇಲ್ಲೇ ಇದೆ ನೋಡಿ. ಊಗೋನಿಯಾ ಡಿಪ್ಲಾಯ್ಡ್, ಪ್ರೈಮರಿ ಸ್ಪರ್ಮಟೋಸೈಟ್ ಡಿಪ್ಲಾಯ್ಡ್, ಸೆಕೆಂಡರಿ ಸ್ಪರ್ಮಟೋಸೈಟ್ ಆಫ್ಟರ್ ಮಿಯೋಸಿಸ್, ಸೊ ಹ್ಯಾಪ್ಲಾಯ್ಡ್, ಹ್ಯಾಪ್ಲಾಯ್ಡ್ ಆಗಿರುತ್ತೆ ಇದು. ಸ್ಟೂಡೆಂಟ್ಸ್ ಆ ತರ ಕ್ವಶನ್ಸ್ ಕೊಡಿ ನೋಡಿ. ಸ್ಪರ್ಮ್ಯಾಟೋಜೆನಿಸಿಸ್ ಡಿಫರೆನ್ಸ್ ಏನು, ಇದು ಕ್ವೆಶ್ಚನ್ ತುಂಬಾ ಇಂಪಾರ್ಟೆಂಟ್. What is the role of LH and FSH? ಏನ್ ರೋಲ್ ಆಫ್ ಸ್ಟೂಡೆಂಟ್ಸ್ ನೋಡಿ, ಯಾವ್ದು ನೆನಪಿರಿ ಸ್ಟೂಡೆಂಟ್ಸ್, FSH ಇದೆಯಲ್ಲ, FSH will always work on Sertoli cell, SS. Leydig cell will always, LH luteinizing hormone will always work on Leydig cell, LL. ನೆನಪಿರಿ ಈ ತರ LL ಮತ್ತೆ SS. Sertoli cell will also help in spermiogenesis, spermiogenesis. Leydig cell help in androgen production. ಈ ತರ ನೆನಪಿರಲಿ ಸ್ಟೂಡೆಂಟ್, ಈ ತರ ನೆನಪಿಕೊಳ್ಳಿ. ಫಂಕ್ಷನ್ ಆಫ್ ಸಮಾನಲ್ ವೆಸಿಕಲ್ ಗ್ಲ್ಯಾಂಡ್, ಅಕ್ರೋಸೋಮೋ ಎಂಜೈಮ್ಸ್ ಇರುತ್ತೆ. ಸಮಾನಲ್ ವೆಸಿಕಲ್ ವಿಲ್ ಪ್ರೊಡ್ಯೂಸ್ ಸಮಾನಲ್ ಪ್ಲಾಸ್ಮಾ, ಅಲ್ಲಿ ಫ್ರಕ್ಟೋಸ್ ಕ್ಯಾಲ್ಸಿಯಂ ಎಲ್ಲ ಇರುತ್ತೆ ಅದರಲ್ಲಿ, ಏನಾ ಆ ತರ ಕ್ವಶನ್ಸ್ ಕೇಳ್ತಾರೆ ನಿಮ್ಗೆ. ಈ ಕ್ವಶನ್ಸ್ ನೋಡಿ ಸ್ಟೂಡೆಂಟ್ಸ್ ಪ್ಲೀಸ್, ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು, ವೆರಿ ಇಂಪಾರ್ಟೆಂಟ್ ಕ್ವಶನ್. ವಾಟ್ ಆರ್ ದ ಫಂಕ್ಷನ್ಸ್, ವಾಟ್ ಆರ್ ದ functions of your placenta? ಎಲ್ಲಕ್ಕಿಂತ ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಇನ್ ಎಕ್ಸಾಮಿನೇಷನ್ ಅಲ್ಲಿ, ವಾಟ್ ಆರ್ ದ ಫಂಕ್ಷನ್ ಆಫ್ ಪ್ಲಾಸೆಂಟಾ. ಇಲ್ಲಿ ಹಾರ್ಮೋನ್ಸ್ ಮಾತ್ರ ಕೊಟ್ಟಿದ್ದಾರೆ ನಿಮ್ಗೆ, ಹಾರ್ಮೋನ್ಸ್ ಜೊತೆಗೆ ನಿಮ್ಗೆ ಸ್ಟೂಡೆಂಟ್ಸ್ ದೇ ವಿಲ್ ಆಲ್ಸೋ ಆಸ್ಕ್ ಯು ವಾಟ್ ಆರ್ ದ ಅದರ್ ಫಂಕ್ಷನ್. ಸ್ಟೂಡೆಂಟ್ಸ್ ವಾಟ್ ಆರ್ ದ ಅದರ್ ಫಂಕ್ಷನ್ ಕೂಡ ಕೇಳ್ತಾರೆ. ಲೆಟ್ಸ್ ಸೇ ಇಟ್ ಕ್ಯಾನ್ ಹೆಲ್ಪ್ ಇನ್ intake of oxygen, release of CO2, intake of food, removal of waste. ಅದನ್ನ ಬರ್ಬಿಟ್ಟು ಈ 4 ಹಾರ್ಮೋನ್ಸ್ ಬರೀರಿ ನೀವು, HCG, HPL, ಎಸ್ಟ್ರೋಜನ್, ಪ್ರೊಜೆಸ್ಟ್ರಾನ್. ಲೆಟ್ಸ್ ಸೇ ಎಕ್ಸಾಮಿನೇಷನ್ ನಿಮ್ಗೆ HCG, HPL ದು ಫುಲ್ ಫಾರ್ಮ್ ನನಗೆ ಬರ್ಲಿಲ್ಲ, ಬರೇಕ್ ಆಗ್ಲಿ ಅಂದ್ರೆ ಅಟ್ಲೀಸ್ಟ್ ಇದು ಮಾತ್ರ ಬರ್ದ್ ಬನ್ನಿ, ಅಟ್ಲೀಸ್ಟ್ ಇದು ಮಾತ್ರ ಬರೀರಿ. ಫುಲ್ ಫಾರ್ಮ್ ಬರಿಬೇಕು, ಬಟ್ ಲೆಟ್ಸ್ ಸೇ ನಿಮ್ಗೆ ಫುಲ್ ಫಾರ್ಮ್ ನನಗೆ ಬರ್ತಾ ಇಲ್ಲ. HCG ಮತ್ತೆ HPL, IPL ಅಂತ ಮತ್ತೆ ಬರ್ಬೇಡಿ, IPL ಅಂತ ಬರಿಬೇಡಿ ಪ್ಲೀಸ್. IPL RCB ಬರಿಬೇಡಿ. ಬಟ್ ನಿಮ್ಗೆ ಫುಲ್ ಫಾರ್ಮ್ ಗೊತ್ತಾಗಿಲ್ಲ ಅಂದ್ರೆ ಇಲ್ಲಿದೆ ನೋಡಿ, ಫುಲ್ ಫಾರ್ಮ್ ಗೊತ್ತಾಗಿಲ್ಲ ಅಂದ್ರೆ ಇಲ್ಲಿದೆ. ಪ್ಲಾಸೆಂಟಾ ಸ್ಟ್ರಕ್ಚರಲ್ ಫಂಕ್ಷನ್ ಬಿಟ್ವೀನ್ ಫೀಟಸ್ ಅಂಡ್ ಮೆಟರ್ನಲ್ ಬ್ಲಡ್ ಸಸ್ಟೈನ್ ನೋಡಿ, ಇದೇ ಮೇನ್ ಫಂಕ್ಷನ್ಸ್. ಸೊ ಇದು ತುಂಬಾ ಇಂಪಾರ್ಟೆಂಟ್. ಆಕ್ಸಿಡಕ್ಟ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಎಲ್ಲ ಗ್ಲ್ಯಾಂಡ್ಸ್ ಫಂಕ್ಷನ್ಸ್, ಫಂಕ್ಷನ್ ಆಫ್ ಪ್ಲಾಸೆಂಟಾ, ಡಿಫೈನ್ ಪಾರ್ಚುಲೇಷನ್, ಲ್ಯಾಕ್ಟೇಷನ್. 1 ಮಾರ್ಕ್ ಕ್ವೆಶ್ಚನ್ ಇದು, ಪಾರ್ಚುಲೇಷನ್, ಲ್ಯಾಕ್ಟೇಷನ್ 1 ಮಾರ್ಕ್ ಕ್ವೆಶ್ಚನ್ಸ್ ಇದೆಲ್ಲ. ಆಮೇಲೆ ನೀವು ಎಕ್ಸಾಮ್ ಅಲ್ಲಿ ಡಯಾಗ್ರಾಮ್ ಕೇಳಿದ್ದಾರೆ ನಿಮ್ಗೆ, ಲಾಸ್ಟ್ ಇಯರ್ ಕೇಳಿದ್ರು ಡಯಾಗ್ರಾಮ್, ಈ ಡಯಾಗ್ರಾಮ್. ಈ 3 ಡಯಾಗ್ರಾಮ್ ತುಂಬಾ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ತುಂಬಾ ಇಂಪಾರ್ಟೆಂಟ್ ಸರಿನಾ. ಅದು ಬಿಟ್ರೆ ಈ ಕ್ವಶನ್ ತುಂಬಾ ಯಾಕೋ ಫೇಮಸ್ ಇದೆ ನಿಮ್ದು. ಇದು CBS ಅಲ್ಲಿ ಕೇಳಲ್ಲ ಅಷ್ಟೊಂದು, ನಿಮ್ದು ನೀಟ್ ಎಕ್ಸಾಮ್ ಅಲ್ಲೂ ಕೇಳಲ್ಲ, ಬಟ್ ನಿಮ್ದು PUC ಅಲ್ಲಿ ತುಂಬಾ ಕೇಳ್ತಾರೆ ಇದು. ವಾಟ್ ಈಸ್ ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್ ಅಂತ ಕೇಳಿಸ್ಕೊಳ್ಳಿ. ಲೆಟ್ಸ್ ಸೇ ಮಗು ಈಗ ರೆಡಿ ಆಗಿದೆ ಆಚೆ ಬರೋದಕ್ಕೆ, 9 ತಿಂಗಳಾಯ್ತು. 9 ತಿಂಗಳಾದ್ಮೇಲೆ ಮಗು ಆಚೆ ಬರಕ್ಕೆ ರೆಡಿ ಇದೆ. ಸೊ ಫಸ್ಟ್ ಸಿಗ್ನಲ್ ಫಾರ್ ಪಾರ್ಚುರೇಷನ್, ಆ ಫಸ್ಟ್ ಟೈಮ್ ಆ ಸಿಗ್ನಲ್ ಬರೋದು ಎಲ್ಲಿಂದ, ಮಗುವಿಂದ ಮತ್ತೆ ಪ್ಲಾಸೆಂಟಾ ಇಂದ. ಮಗು ಮತ್ತೆ ಪ್ಲಾಸೆಂಟಾ ಹೇಳುತ್ತೆ ಐ ಆಮ್ ರೆಡಿ ಟು ಕಮ್ ಔಟ್ ಅಂತ,
ಐ ಆಮ್ ರೆಡಿ ಟು ಕಮ್ ಔಟ್ ಅಂತ ಮಗು ಬಂದು ಪ್ಲಾಸೆಂಟಾ ಹೇಳುತ್ತೆ. ಸರಿನಾ? ಆ ಸಿಗ್ನಲ್ ಹೋಗುತ್ತೆ, ಆ ಸಿಗ್ನಲ್ ಇಂದ ಒಂದು ಸ್ಮಾಲ್ ಕಾಂಟ್ರಾಕ್ಷನ್ ಆಗುತ್ತೆ. ದ ಸ್ಮಾಲ್ ಕಾಂಟ್ರಾಕ್ಷನ್ ಇಸ್ ಕಾಲ್ಡ್ ಆಸ್ ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್. ಆ ಸ್ಮಾಲ್ ಕಾಂಟ್ರಾಕ್ಷನ್ ಆಗಿದ ತಕ್ಷಣನೇ ಮೆಟರ್ನಲ್ ಪಿಟ್ಯುಟರಿಯಿಂದ ಆಕ್ಸಿಟೋಸಿನ್ ರಿಲೀಸ್ ಆಗುತ್ತೆ. ಆಕ್ಸಿಟೋಸಿನ್ ರಿಲೀಸ್ ಆಗಿದ ತಕ್ಷಣನೇ ಆ ಕಾಂಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಕಾಂಟ್ರಾಕ್ಷನ್ ಜಾಸ್ತಿ ಆಗಿದ ತಕ್ಷಣನೇ ಮತ್ತೆ ಆಕ್ಸಿಟೋಸಿನ್, ಮತ್ತೆ ಆಕ್ಸಿಟೋಸಿನ್, ಮತ್ತೆ ಕಾಂಟ್ರಾಕ್ಷನ್, ಕಾಂಟ್ರಾಕ್ಷನ್ ಆಕ್ಸಿಟೋಸಿನ್, ಕಾಂಟ್ರಾಕ್ಷನ್ ಆಕ್ಸಿಟೋಸಿನ್, ಅದರ ಆಗ್ತಾ 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 ವೈಡ್ ಜಾಸ್ತಿ ಆಗುತ್ತೆ. ಕಾಂಟ್ರಾಕ್ಷನ್, ಮಗು ಆಚೆ ಬರುತ್ತೆ ಅಷ್ಟೇ. ಅದೇ ನಾವು ನ್ಯೂರೋ ಎಂಡೋಕ್ರೈನ್ ಮೆಕ್ಯಾನಿಸಮ್ ಅಂತ ಕೂಡ ಕರಿತೀವಿ. ನಾವು ನ್ಯೂರೋ ಎಂಡೋಕ್ರೈನ್ ಮೆಕ್ಯಾನಿಸಮ್ ಅಂತ ಕೂಡ ಕರಿತೀವಿ. ನೋಡಿ ನಿಮ್ದು ಈ ಚಾಪ್ಟರ್ ನೋಡಿ ಸ್ಟೂಡೆಂಟ್ಸ್, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ ಮಾಡಲ್ಲ ಈಗ, ಯಾಕಂದ್ರೆ ನಿಮ್ಗೆ ಮುಂಚೆ ಮಾಡಿದೀನಿ ನಾನು ಆಗ್ಲೇ ನೋಡಿ. ಸ್ಟೂಡೆಂಟ್ಸ್ ನೀವು ಚಾನಲ್ಗೂ ಚೆಕ್ ಮಾಡಿ ಒಂದ್ಸತಿ ಸ್ಟೂಡೆಂಟ್ಸ್. ಇದು ನೋಡಿ, ಇದ್ರ ಒಂದು ವಿಡಿಯೋ ಬಂದಿದೆ ಆಗ್ಲೇ ನೋಡಿ. ಇದೇ ನಿಮ್ಗೆ ಕ್ವಶನ್ ತೋರಿಸ್ತೀನಿ ಅಷ್ಟೇ ನಿಮ್ಗೆ. ಇಲ್ಲಿ ಒಟ್ಟು ಇದನ್ನ ಹೊತ್ತೆ ಎಕ್ಸ್ಪ್ಲೇನ್ ಮಾಡಲ್ಲ, ಯಾಕಂದ್ರೆ ನೀವು ಲೈವ್ ಹೋದ್ರೆ ಇಲ್ಲಿ ನೋಡಿ ಒಂದು ವಾರ ಅಂತ ನೋಡಿ. ಇಲ್ಲಿ ನೋಡಿ ಇದೆ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇನ್ ಜೆನೆಟಿಕ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಂಡ್ ಕ್ವೆಶ್ಚನ್ಸ್ ಜೆನೆಟಿಕ್ ಯೂನಿಟ್. ಯಾವಾಗ ನಿಮ್ದು ಸೆಕೆಂಡ್ PUC ಎಕ್ಸಾಮ್ 3ಗೆ. ಇದ್ರಲ್ಲಿ ನಾನು ಈ ಕ್ವಶನ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇಲ್ಲಿ. ಸೊ ಲೆಟ್ಸ್ ನಾನು ರೈಟ್ ನಿಮ್ಗೆ ಸ್ಟೂಡೆಂಟ್ಸ್ ಬರೀ ಕ್ವಶನ್ ತೋರಿಸ್ತೀನಿ, ನೀವಾಗ ಓದ್ಕೊಳ್ಳಿ ಈಗ ಸರಿನಾ? ಯಾಕಂದ್ರೆ ಇಲ್ಲಿ ಫುಲ್ ಎಕ್ಸ್ಪ್ಲನೇಷನ್ ಆಗಿದೆ ಅನ್ಸುತ್ತೆ. ಎಕ್ಸ್ಪ್ಲನೇಷನ್ ಫುಲ್ ನೋಡಿ ಇದೆ, ಎಲ್ಲ ಕ್ವಶನ್ಸ್ ಇದೆ ಕೇಳೋದು. ಟೆಸ್ಟ್ ಕ್ಲಾಸ್ ಕೇಳ್ತಾರೆ ನಿಮ್ಗೆ ಸಿಂಪ್ಟಮ್ಸ್ ಆಫ್ ಸ್ಟೂಡೆಂಟ್ಸ್, ಇದನ್ನ ಮಾತ್ರ ಮಿಸ್ ಮಾಡಂಗಿಲ್ಲ ನೀವು. ವಾಟ್ ಆರ್ ದ ಸಿಂಪ್ಟಮ್ಸ್ ಆಫ್ ಟರ್ನರ್ ಸಿಂಡ್ರೋಮ್, ಡೌನ್ ಸಿಂಡ್ರೋಮ್, ಕ್ಲೈನ್ಫೆಲ್ಟರ್ ಸಿಂಡ್ರೋಮ್? ಈ 3 ಸಿಂಪ್ಟಮ್ಸ್ ನೀವು ಕಲ್ತ್ಕೊಂಡು ಹೋಗ್ಲೇಬೇಕು. ಏನೇ ಯಾವ್ದು ಕಲ್ತ್ಕೊಂಡು ಹೋಗ್ಲೇಬೇಕು ನೀವು, 3 ಕಲಿಬೇಕು ಸರಿನಾ? ಆಮೇಲೆ ಇದು ಕೂಡ ಸಿಕಲ್ ಸೆಲ್ ಅನಿಮಿಯಾ ಕೂಡ, ಸಿಕಲ್ ಸೆಲ್ ಅನಿಮಿಯಾ ಬಗ್ಗೆ ಕೇಳಬೇಕು. ಪಾಯಿಂಟ್ ಮ್ಯೂಟೇಷನ್ ಏನಾ? ಇದು ನೋಡಿ, ಇದು ನಿಮ್ ಸಿಕಲ್ ಸೆಲ್ ಅನಿಮಿಯಾ. ಸಿಕಲ್ ಸೆಲ್ ಅನಿಮಿಯಾ ಏನಾಗುತ್ತೆ ಸ್ಟೂಡೆಂಟ್ಸ್? ಸಿಕಲ್ ಸೆಲ್ ಅನಿಮಿಯಾದಲ್ಲಿ ಇನ್ ದ ಬೀಟಾ ಗ್ಲೋಬಿನ್ ಚೈನ್ ಇಲ್ಲಿ 6th ಪೊಸಿಷನ್ ಅಲ್ಲಿ ಗ್ಲೂಟಮಿಕ್ ಆಸಿಡ್ ಇಸ್ ರೀಪ್ಲೇಸ್ ಬೈ ವ್ಯಾಲಿನ್ ಅಷ್ಟೇ. ಈ ವ್ಯಾಲಿನ್ ಬಂದಿರೋದ್ರಿಂದ ಫುಲ್ ಆಗ್ತಾ ಇರೋದು ನಮಗೆ ಸಿಕಲ್ ಶೇಪ್ ಆಗ್ತಾ ಇರೋದು, ಸಿಕಲ್ ಶೇಪ್ ಆಗ್ತಾ ಇರೋದು. ಮೇಲ್ ಹೆಟರೋಗ್ಯಾಮಿಟಿ, ಫೀಮೇಲ್ ಹೆಟರೋಗ್ಯಾಮಿಟಿ ಎಕ್ಸಾಂಪಲ್ಸ್ ತುಂಬಾ ಇಂಪಾರ್ಟೆಂಟ್. ಹ್ಯೂಮನ್ಸ್, ಡ್ರೋಸೋಫಿಲಾ, ಗ್ರಾಸ್ ಹೋಪರ್ ಎಲ್ಲ ಮೇಲ್ ಹೆಟರೋಗ್ಯಾಮಿಟಿ. ಬರ್ಡ್ಸ್ ಮತ್ತೆ ಬಟರ್ಫ್ಲೈ ಫೀಮೇಲ್ ಹೆಟರೋಗ್ಯಾಮಿಟಿ. ಫೀಮೇಲ್ ಹೆಟರೋಗ್ಯಾಮಿಟಿಯಲ್ಲಿ ದ ಫೀಮೇಲ್ಸ್ ಹ್ಯಾವ್ 2 ಡಿಫರೆಂಟ್ ಟೈಪ್ಸ್ ಆಫ್ ಕ್ರೋಮೋಸೋಮ್ಸ್ ನೋಡಿ, ZW, Z0. ಇದು ಫೀಮೇಲ್ಸ್ ಇದೆ ಇಲ್ಲಿ. ಅದೇ ಮೇಲ್ ಹೆಟರೋಗ್ಯಾಮಿಟಿಲಿ ಮೇಲ್ಸ್ ಹತ್ರ 2 ತರ ಕ್ರೋಮೋಸೋಮ್ ಇದೆ ಇಲ್ಲಿ ಮೇಲ್ಸ್ ಹತ್ರ. ಅಂಡ್ ಮೇಲ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಸೆಕ್ಸ್ ಆಫ್ ದ ಆಫ್ಸ್ಪ್ರಿಂಗ್. ಇಲ್ಲಿ ಫೀಮೇಲ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಸೆಕ್ಸ್ ಆಫ್ ದ ಆಫ್ಸ್ಪ್ರಿಂಗ್. ಅದು ತುಂಬಾ ಇಂಪಾರ್ಟೆಂಟ್ ಸ್ಟೂಡೆಂಟ್, ತುಂಬಾ ಇಂಪಾರ್ಟೆಂಟ್. ಇದು ಕೂಡ ಸ್ಟೂಡೆಂಟ್ಸ್ ರೀಸೆಂಟ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಪ್ಲೀಸ್ ಚೆಕ್ ಮಾಡಿ ಆ ವಿಡಿಯೋದಲ್ಲಿ. ದಟ್ ಇಸ್ ಹನಿ ಬಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ರೀಸೆಂಟ್ ಆಗಿ ಮಾಡಿದ್ದೀನಿ ಇದನ್ನ. ಆಮೇಲೆ ಫಿಕ್ಸ್ ಕ್ವೆಶ್ಚನ್ ಇದು, ಮೋನೋ ಹೈಬ್ರಿಡ್ ಕ್ರಾಸ್ ಈ ತರನೇ ಬರಿಬೇಕು ನೀವು, ಈ ತರನೇ ಬರಿಬೇಕು ಸರಿನಾ? ಇದು ಇನ್ಕಂಪ್ಲೀಟ್ ಡಾಮಿನೆನ್ಸ್ ಈ ತರನೇ ಮಾಡಬೇಕು. ಆಮೇಲೆ ಈ ತರನೇ ಕ್ರಾಸ್ ಮಾಡ್ಬೇಕು ನೀವು. ಇನ್ಕಂಪ್ಲೀಟ್ ಡಾಮಿನೆನ್ಸ್ ಇದು ಬಿಟ್ಟು ಬೇರೆದೇನು ಮಾಡೋದು ಬೇಡ. ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಲ್ಲಿ ಈ ತರನೇ ಬರಿಬೇಕು ನೀವು. ಫುಲ್ ಈ ತರ ಡಿಕ್ಟೋ ಕಾಪಿ ಪೇಸ್ಟ್ ಮಾಡಿ, ಡಿಕ್ಟೋ ಕಾಪಿ ಪೇಸ್ಟ್ ಮಾಡಿ ಫುಲ್ ಮಾರ್ಕ್ಸ್ ಬರುತ್ತೆ ನಿಮಗೆ, ಫುಲ್ ಮಾರ್ಕ್ಸ್ ಬರುತ್ತೆ ಇನ್ಕಂಪ್ಲೀಟ್ ಡಾಮಿನೆನ್ಸ್ಗೆ. ನೋಡಿ ಕೋ ಡಾಮಿನೆನ್ಸ್ ಕೂಡ ಈ ತರ ಬರ್ರೆ ಸಾಕು ನೀವು, ಕೋ ಡಾಮಿನೆನ್ಸ್ ಇದು ಬರ್ರೆ ಸಾಕು. ಇಲ್ಲಿ ಹ್ಯೂಮನ್ ಬ್ಲಡ್ ಗ್ರೂಪಿಂಗ್ ಎಕ್ಸಾಂಪಲ್ ನೋಡಿ, ಮಲ್ಟಿಪಲ್ ಅಲಿಸಮ್ ತೋರಿಸುತ್ತೆ. ಮಲ್ಟಿಪಲ್ ಅಲಿಸಮ್ ಇಸ್ ಶೋನ್ ಬೈ ಹ್ಯೂಮನ್ ಬ್ಲಡ್ ಗ್ರೂಪಿಂಗ್ ನೋಡಿ. ಈ ಕ್ವಶನ್ ಕೇಳ್ತಾನೆ, ವೈ ಡಿಡ್ ಮೆಂಡಲ್ ಟೇಕ್ ಪಿ ಪ್ಲಾಂಟ್? ಮೆಂಡಲ್ ಅವರು ಪಿ ಪ್ಲಾಂಟ್ ಯಾಕೆ ತಗೊಂಡ್ರು? ಅದು ಇನ್ನೊಂದು ಕ್ವಶನ್ ಬರುತ್ತೆ. ವೈ ಡಿಡ್ TH ಮಾರ್ಗನ್ ಟೇಕ್ ಡ್ರೋಸೋಫಿಲಾ ಕೂಡ? ಆ ಕ್ವಶನ್ ಕೂಡ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ಡೈ ಹೈಬ್ರಿಡ್ ಕ್ರಾಸ್ ಈ ತರನೇ ಮಾಡಿ ತೋರಿಸ್ತಾ ಇದೀನಿ, PDF ಕೊಡ್ತೀನಿ, ಪ್ರಾಕ್ಟೀಸ್ ಮಾಡಿ ಒಂದ್ಸತಿ. ಡೈ ಹೈಬ್ರಿಡ್ ಕ್ರಾಸ್ ನೋಡಿ, ಯಾವತ್ತು ಈ ತರ ಬರೀಬೇಕು. ಪೇರೆಂಟ್ಸ್, ಗ್ಯಾಮೆಟ್ಸ್, F1, ಸೆಲ್ಫಿಂಗ್ ಆಫ್ F1 ಈ ತರನೇ ಪ್ಯಾಟರ್ನ್ ಫಾಲೋ ಆಗಬೇಕು. ಈ ತರನೇ ಕ್ರಾಸ್ ಮಾಡ್ಬೇಕು ನೀವು. ಲಾಸ್ಟ್ ಅಲ್ಲಿ ಈ ತರ ಎಂಟೈರ್ ಫಿನೋಟಿಪಿಕ್ ರೇಷಿಯೋ 9:3:1 ರೇಷಿಯೋ ಬರೆದ್ರೆ ಫುಲ್ ಮಾರ್ಕ್ಸ್ ನಿಮ್ಗೆ ಸಿಗುತ್ತೆ. ಪ್ಲಿಯೋಟ್ರೋಪಿ ತುಂಬಾ ಫೇಮಸ್ ಕ್ವಶನ್ ಸ್ಟೂಡೆಂಟ್ಸ್, ತುಂಬಾ ಫೇಮಸ್ ಕ್ವಶನ್ ಪ್ಲಿಯೋಟ್ರೋಪಿ ಸ್ಟೂಡೆಂಟ್ಸ್. PDF ಕೊಡ್ತೀನಿ ನೋಡಿ, ಎಲ್ಲರೂ ಕೊಡ್ತೀನಿ, ನಾನು ತಗೊಂಡು ಏನ್ ಮಾಡಿ PDF ನ ನೋಡಿ. ಪ್ಲಿಯೋಟ್ರೋಪಿ ಸ್ಟೂಡೆಂಟ್ಸ್, ಪ್ಲಿಯೋಟ್ರೋಪಿಲಿ ಅ ಸಿಂಗಲ್ ಜೀನ್ ಮಲ್ಟಿಪಲ್ ಎಕ್ಸ್ಪ್ರೆಷನ್. ಎಕ್ಸಾಂಪಲ್ ಫೀನೈಲ್ ಕಿಡಿಲೇರಿ ಎಕ್ಸಾಂಪಲ್. ಕ್ವೆಶನ್ ಈ ತರ ಬರುತ್ತೆ, ತೋರಿಸ್ತೀನಿ ನೋಡಿ. ಕ್ವೆಶನ್ ಈ ತರ ಬರುತ್ತೆ. ಪ್ಲಿಯೋಟ್ರೋಪಿ ಕ್ವೆಶನ್ ಮಿಸ್ಸಿಂಗ್ ಆಯ್ತಾ ನೋಡಿ. ಪ್ಲಿಯೋಟ್ರೋಪಿ ಕ್ವೆಶನ್ ಈ ತರನೇ ಬರುತ್ತೆ ಸ್ಟೂಡೆಂಟ್ಸ್. ನೆಕ್ಸ್ಟ್ ವಿ ಕ್ಯಾನ್ ಆಸ್ಕ್ ಯು ವಾಟ್ ಇಸ್ ಪಾಲಿಜೆನೆಟಿಕ್ ಇನ್ಹೆರಿಟೆನ್ಸ್. ಪಾಲಿಜೆನೆಟಿಕ್ ಇನ್ಹೆರಿಟೆನ್ಸ್ ಅಲ್ಲಿ ಮೆನಿ ಜೀನ್ಸ್ ಕಂಟ್ರೋಲ್ ಒನ್ ಟ್ರೇಟ್. ತುಂಬಾ ಜೀನ್ಸ್ ಇದೆ ಇಲ್ಲಿ, ಎಲ್ಲಾ ಜೀನ್ಸು ಒಂದೇ ಒಂದು ಟ್ರೇಟ್ ಕಂಟ್ರೋಲ್ ಮಾಡುತ್ತೆ. ಇಲ್ಲಿ ಒಂದೇ ಒಂದು ಟ್ರೇಟ್ ಕಂಟ್ರೋಲ್ ಮಾಡುತ್ತೆ.
ಒಂದೇ ಟ್ರೀಟ್ ಕಂಟ್ರೋಲ್ ಮಾಡುತ್ತೆ ಇಲ್ಲಿ ಪಾಲಿಜೆನೆಟಿಕ್ ಇನ್ಹೆರಿಟೆನ್ಸ್ ಅದು. ಈ ಸಿಂಬಲ್ಸ್ ಸ್ಟೂಡೆಂಟ್ಸ್, ಈ ಸಿಂಬಲ್ಸ್ ಕೇಳ್ತಾರೆ ನಿಮ್ಗೆ 1 ಮಾರ್ಕ್ ಕ್ವೆಶ್ಚನ್ ಅಲ್ಲಿ, ಎಸ್ಪೆಷಲಿ ಈ ಸಿಂಬಲ್ ನಿಮ್ದು ಎಕ್ಸಾಮ್ ಅಲ್ಲೂ ಕೂಡ ಕೇಳಿದ್ರು. ನಾನು ಮುಂಚೆನೂ ಹೇಳಿದೆ ನಿಮ್ಗೆ, ಇದನ್ನ ಹೇಳಿದ್ದೆ ಮುಂಚೆನೆ, ಸರಿನಾ. ನೆಕ್ಸ್ಟ್ ಡಿಸಾರ್ಡರ್ಸ್ ಸ್ಟೂಡೆಂಟ್ಸ್, ಡಿಸಾರ್ಡರ್ಸ್ ಬೈ ಕಲಿಬೇಕು. ಡೌನ್ ಸಿಂಡ್ರೋಮ್, ಕ್ಲೈಂಟ್ ಸಿಂಡ್ರೋಮ್ ಸಿಂಪ್ಟಮ್ಸ್ ಕಲಿಬೇಕು. ಕಲರ್ ಬ್ಲೈಂಡ್ನೆಸ್ ನಿಮ್ಗೆ ಕ್ವಶನ್ಸ್ ಕೇಳಲ್ಲ ಅಷ್ಟೊಂದು. ಸಿಕಲ್ ಸೆಲ್ ನಿಮಗೆ ಕೇಳ್ತಾರೆ ಸ್ಟೂಡೆಂಟ್ಸ್. ಮೈಕ್ರೋಬ್ ಚಾಪ್ಟರ್ ಅಲ್ಲಿ ನಿಮ್ಗೆ ಎಕ್ಸಾಂಪಲ್ಸ್ ಡೈರೆಕ್ಟ್ ಆಗಿ ಕೇಳ್ತಾರೆ. ತೋರಿಸ್ತೀನಿ ನೋಡಿ, ಈ ತರ ತೋರಿಸ್ತೀನಿ ನೋಡಿ. ಎಲ್ಲ ಎಕ್ಸಾಂಪಲ್ಸ್ ಆಫ್ ನೋಡಿ, ಮಿಲ್ಕ್ ಟು ಕರ್ಡ್ ಲ್ಯಾಕ್ಟೋಬ್ಯಾಸಿಲಸ್, ಬ್ರೆಡ್ ಅಂಡ್ ಆಲ್ಕೋಹಾಲ್ ಸೆಕ್ಯುಲಮೈಸ್ ಸರ್ವಿಸೆ, ಈಸ್ಟೋ, ಸ್ವಿಸ್ ಚೀಸೋ ಪ್ರೊಪಾನಿಬ್ಯಾಕ್ಟೀರಿಯಂ ಶರ್ಮಾನಿ. ನೆಕ್ಸ್ಟ್ ಆಂಟಿಬಯೋಟಿಕ್ಸ್, ಪೆನಿಸಿಲಿಯಂ, ಸಿಟ್ರಿಕ್ ಆಸಿಡ್, ಅಸಿಟಿಕ್ ಆಸಿಡ್, ಬ್ಯೂಟ್ರಿಕ್ ಆಸಿಡ್, ಲ್ಯಾಕ್ಟಿಕ್ ಆಸಿಡ್, ಎಥನಾಲ್, ಎಲ್ಲದಕ್ಕೂ ಆರ್ಗನಿಸಮ್ಸ್ ಲಿಸ್ಟ್ ಮಾಡಿದೀನಿ ನೋಡಿ. ಲಿಪಿಯಸ್ ಡಿಟರ್ಜೆಂಟ್ಸ್, ಸೆಪ್ಟೋಕೈನೇಸ್, ಸೆಪ್ಟೋಕೋಕಸ್ ಇಂದ ಬರುತ್ತೆ. ಕ್ಲಾಟ್ ಬಸ್ಟರ್, ಮಯೋಕಾರ್ಡ್ ಇನ್ಫೆಕ್ಷನ್, ಹಾರ್ಟ್ ಅಟ್ಯಾಕ್ ಟೈಮಲ್ಲಿ ಯೂಸ್ ಮಾಡ್ಬೇಕು ಇದನ್ನ. ನೆಕ್ಸ್ಟ್ ಸೈಕ್ಲೋಸ್ಪೋರಿನ್ ಏನ್ ಮಾಡುತ್ತೆ? ಇಮ್ಯುನೋಸಪ್ರೆಸಿವ್ ಏಜೆಂಟ್. ಎಲ್ಲಿಂದ ಬಂತು? ಟ್ರೈಕೋಡರ್ಮಾ ಪಾಲಿಸ್ಪೋರಮ್ ಇಂದ ಬಂತು. ಸ್ಟಾಟಿನ್ಸ್, ಮೊನಾಸಿಸ್ ಪ್ಯೂಪರಸ್ ಇಂದ ಬಂತು. ಈಸ್ಟ್ ಏನ್ ಮಾಡುತ್ತೆ? ಬ್ಲಡ್ ಕೊಲೆಸ್ಟ್ರಾಲ್ ಲವರಿಂಗ್ ಏಜೆಂಟ್. ಈ ತರನೇ ಬರೆದ್ರೆ ಸಾಕು ನಿಮ್ಗೆ. ಇದು 1 ಮಾರ್ಕ್ 3 ಮಾರ್ಕ್ ಕ್ವಶನ್ಸ್ ಈ ತರ ಕೇಳ್ತಾರೆ ನಿಮ್ಗೆ. ಮೈಕ್ರೋಬ್ ಚಾಪ್ಟರ್ ಅಲ್ಲಿ ಎಲ್ಲಾ ಕಾನ್ಸೆಪ್ಟ್ ನ ಜೋಡಿಸ್ಬಿಟ್ಟು ಒಂದು ಕ್ವಶನ್ ಕೇಳ್ತಾರೆ ನಿಮ್ಗೆ ಯಾವತ್ತು ಕೂಡ ಮೈಕ್ರೋಬ್ಸ್ ಅಲ್ಲಿ. ಫ್ರೆಂಡ್ಸ್, ಇದು ಬಿಟ್ರೆ ದೇ ವಿಲ್ ಆಸ್ಕ್ ಯು ವಾಟ್ ಇಸ್ ಬಿಒಡಿ ಆರ್ ವಾಟ್ ಇಸ್ ದ ಎಂಟೈರ್ ಡಯಾಗ್ರಾಮ್ ಆಫ್ ಯುವರ್ ಗೋಬರ್ ಗ್ಯಾಸ್, ಅದು ಕೇಳ್ಬೋದು ನೋಡಿ. ಈ ತರ ಬಯೋಗ್ಯಾಸು, ಬಯೋ ಕಂಟ್ರೋಲ್ ಏಜೆಂಟ್ಸು ಎಲ್ಲ ಬರ್ದು ಲಿಸ್ಟ್ ಮಾಡಿದೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ ಇದನ್ನ. ಇಲ್ಲಿ ನೋಡಿ, ಬಯೋ ಫರ್ಟಿಲೈಸರ್ಸ್ದು ಎಲ್ಲ ಇದೆ ಇಲ್ಲಿ, ಸರಿನಾ. ನೋಡಿ ಈ ತರ ಕ್ವಶನ್ಸ್ ನಿಮ್ಗೆ, ಈ ತರ ಕ್ವಶನ್ಸ್ ಕೇಳ್ತಾರೆ, ಕ್ವಶನ್ಸ್ ಇದರ ಕೇಳ್ತಾರೆ. ಈ ಕ್ವಶನ್ ಒಂದು ಸಾಲ್ವ್ ಮಾಡಿ ನೋಡಿ. ಇದು ಕೂಡ ಕ್ವಶನ್ ತುಂಬಾ ಫೇಮಸ್ ಕ್ವಶನ್ ಇದು. ವಾಟ್ ಇಸ್ ಫ್ಲಾಕ್? ಏನ್ ಫ್ಲಾಕ್ ಅಂದ್ರೆ? ಫ್ಲಾಕ್ ಅಂದ್ರೆ ಎಲ್ಲಾ ಫಂಗಲ್ ಫಿಲಮೆಂಟ್ಸ್ ಬ್ಯಾಕ್ಟೀರಿಯಾ ಮೆಶ್ ಮಾಡುತ್ತೆ. ಮೆಶ್ ಆಫ್ ಬ್ಯಾಕ್ಟೀರಿಯಾ ಅಂಡ್ ಫಂಗಲ್ ಫಿಲಮೆಂಟ್ ಇಸ್ ಕಾಲ್ಡ್ ಎಸ್ ಫ್ಲಾಕ್. ಫ್ಲಾಕ್ ಓದ್ಕೊಳ್ಳಿ ಇದನ್ನ. ಫ್ಲಾಕ್ ಇದು ನೋಡಿ, ಈ ತರ ಕ್ವಶನ್ಸ್ ಕೊಟ್ಟಿದ್ದೀನಿ ನೋಡಿ. ಇದು ಗೋಬರ್ ಗ್ಯಾಸ್ ಕ್ವಶನ್ ಈ ತರ ಬರುತ್ತೆ. ಡಿಸ್ಕಸ್ ದ ರೋಲ್ ಆಫ್ ಫಂಗಸ್ ಇಸ್ ಬಯೋಫರ್ಟಿಲೈಸರ್. ಡಿಸ್ಕಸ್ ದ ರೋಲ್ ಆಫ್ ಫಂಗಸ್ ಬಯೋಫರ್ಟಿಲೈಸರ್ ಕ್ವಶನ್ ಕೇಳ್ತಾರೆ. ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಬಯೋಗ್ಯಾಸ್ ಪ್ಲಾಂಟ್ ಕೇಳ್ತಾರೆ. ಪೆಸ್ಟ್ ಕಂಟ್ರೋಲ್ ಹಿಂಗ್ ಮಾಡಬಹುದು. ಡಿಸ್ಕ್ರೈಬ್ ದ ರೋಲ್ ಆಫ್ ಬಯಾಲಜಿಕಲ್ ಕಂಟ್ರೋಲ್ ಆಫ್ ಪೆಸ್ಟ್ ಅಂಡ್ ಡಿಸೀಸಸ್. ಈ ತರ ನೋಡಿ. ಎಕ್ಸ್ಪ್ಲೈನ್ ದ ಡಿಫರೆನ್ಸ್ ಆಫ್ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್. ಲೆಟ್ಸ್ ಸಿ ನಿಮ್ಗೆ ಇದನ್ನ 5 ಮಾರ್ಕ್ಸ್ ಕೇಳಿದ್ರು, ಇದನ್ನ 5 ಮಾರ್ಕ್ಸ್ ಕೇಳಿದ್ರು, ಇಷ್ಟು ಫುಲ್ ಬರೀಬೇಕು ನೀವು. 5 ಮಾರ್ಕ್ಸ್ಗೆ 5 ಮಾರ್ಕ್ಸ್ಗೆ ಇಷ್ಟು ಫುಲ್ ಬರೀಲೇಬೇಕು ನೀವು ಕೇಳಿದ್ರೆ. ಸ್ಟೂಡೆಂಟ್ಸ್, ಎಕ್ಸಾಮ್ಗೆ ಟೈಮ್ ಕಮ್ಮಿ ಇದೆ. PDF ಕೊಡ್ತೀನಿ ಇವತ್ತಿನ ಈಗಲೇನೆ, ಕ್ಲಾಸ್ ಮುಗಿದ ತಕ್ಷಣನೇ ಕುತ್ಕೊಂಡು ಈ PDF ಇರೋ ಕ್ವಶನ್ಸ್ ನ ಓದ್ಕೊಳ್ಳಿ, ಚೆನ್ನಾಗಿ ಓದ್ಕೊಳ್ಳಿ. ಎಲ್ಲ ಕ್ವಶನ್ಸ್ ನ ಡೈರೆಕ್ಟ್ ಆಗಿ ಈ ಕ್ವಶನ್ಸ್ ಬರುತ್ತೆ ಎಕ್ಸಾಮ್ ಅಲ್ಲಿ, ಗ್ಯಾರಂಟಿ ಅದೆಲ್ಲ. ಆರ್ಗನಿಸಮ್ ಪಾಪ್ಯುಲೇಷನ್ ನೋಡಿ. ಮೊಟಾಲಿಟಿ ಅಂಡ್ ನೆಟಾಲಿಟಿ ಅಂದ್ರೆ ಏನು? ಗಾಸ್ ಕಾಂಪೌಂಡ್ ಎಕ್ಸ್ಪ್ರೆಷನ್ ಪ್ರಿನ್ಸಿಪಲ್ ಅಂದ್ರೆ ಏನು? ವೆನ್ ದೇರ್ ಆರ್ 2 ಸ್ಪೀಶೀಸ್ ಆರ್ ಕಂಪೀಟಿಂಗ್ ಫಾರ್ ಸೇಮ್ ರಿಸೋರ್ಸ್, 2 species are competing for the same resource, the superior one will survive, inferior will perish. ಅಷ್ಟೇ ನೋಡಿ. 2 suspended particles activate normal against biotic stress. ಏನ್ ಮಾಡುತ್ತೆ? ಸರಿನಾ? ಹೈಬರ್ನೇಷನ್, ಎಸ್ಟಿವೇಷನ್ ಎರಡು. ಕಮನ್ಸಾಲಿಸಮ್, ಸರಿನಾ? ಪ್ರೆಡೇಷನ್. ಈ ಕ್ವಶನ್ ಈ ತರ ಬರುತ್ತೆ ನಿಮಗೆ. ಕ್ವಶನ್ ಈ ತರ ಎಕ್ಸಾಮ್ ಅಲ್ಲಿ ಈ ತರ ಕೇಳ್ತಾರೆ ಕ್ವಶನ್ ನ. ದ ಪ್ರೇ ಡೆವಲಪ್ಸ್ ಡಿಫೆನ್ಸ್ ಅಗೇನ್ಸ್ಟ್ ಪ್ರೆಡೇಟರ್. ಜಸ್ಟಿಫೈ ಸ್ಟೇಟ್ಮೆಂಟ್ ವಿತ್ ಎಕ್ಸಾಂಪಲ್ಸ್. ಒಂದು ಪ್ರೇ ಏನೇನ್ ಡಿಫೆನ್ಸ್ ಮೆಕ್ಯಾನಿಸಮ್ ನ ಮಾಡಬಹುದು? ಸ್ನೇಕ್ ಪಾಯ್ಸನ್, ಫ್ರಾಗ್ ಕಲರ್ ಆಗಿರುತ್ತೆ, ಸಣ್ಣ ಆ ತರ ನೋಡಿ. ಗಾಸ್ ಪಾಪ್ಯುಲೇಷನ್ ಇಂಟ್ರಾಕ್ಷನ್ಸ್, ಎಲ್ಲ ತರ ಪಾಪ್ಯುಲೇಷನ್ ಇಂಟ್ರಾಕ್ಷನ್ಸ್, ಸರಿನಾ. ಇದರದು ಪಾಪ್ಯುಲೇಷನ್ ಇಂಟ್ರಾಕ್ಷನ್ ಮ್ಯೂಚುವಲಿಸಮ್ದು, ಬರೀ ಮ್ಯೂಚುವಲಿಸಮ್. ಈ ಲೈಕನ್ಸು, ಮೈಕೋರೈಸಾ, ಅದೆಲ್ಲ ಇಲ್ಲ ಇದೆ ನೋಡಿ ಇಲ್ಲಿ. ಪ್ಲಾಂಟ್ ಪಾಲಿನೇಷನ್ಸ್ ಅದು. ನೆಕ್ಸ್ಟ್ ಸ್ಟೂಡೆಂಟ್ಸ್, ಈ ಗ್ರಾಫ್ ಇಲ್ಲಿ 2 ತರ ಪಾಪ್ಯುಲೇಷನ್ ಸ್ಟೂಡೆಂಟ್ಸ್, 2 ತರ ಇಲ್ಲಿ ಪಾಪ್ಯುಲೇಷನ್ ಗ್ರೋತ್ ಇದೆ. ಒನ್ ಇಸ್ ಕಾಲ್ಡ್ ಎಸ್ ಎಕ್ಸ್ಪೋನೆನ್ಷಿಯಲ್, ಒನ್ ಇಸ್ ಕಾಲ್ಡ್ ಎಸ್ ಲಾಜಿಸ್ಟಿಕ್. ಇದು ನಿಮ್ದು ಎಕ್ಸ್ಪೋನೆನ್ಷಿಯಲ್. ನಾನು ಪೆನ್ ಇಟ್ಟೆ ಒಂದು ನಿಮಿಷ ನೋಡಿ. ದಿಸ್ ಇಸ್ ಕಾಲ್ಡ್ ಎಸ್ ಎಕ್ಸ್ಪೋನೆನ್ಷಿಯಲ್, ದಿಸ್ ಇಸ್ ಕಾಲ್ಡ್ ಆಸ್ ಎಕ್ಸ್ಪೋನೆನ್ಷಿಯಲ್ ಗ್ರೋತ್. ಇದು ದಿಸ್ ಇಸ್ ಕಾಲ್ಡ್ ಆಸ್ ಲಾಜಿಸ್ಟಿಕ್. ಇದು ಲಾಜಿಸ್ಟಿಕ್, ಸರಿನಾ. ಈ ಫಾರ್ಮುಲಾ ಕೇಳ್ತಾರೆ ಎಕ್ಸಾಮ್ ಅಲ್ಲಿ ಸ್ಟೂಡೆಂಟ್ಸ್, ಈ ಫಾರ್ಮುಲಾ ಕೇಳ್ತಾರೆ ಎಕ್ಸಾಮ್ ಅಲ್ಲಿ ನಿಮ್ಗೆ. ಎಕ್ಸ್ಪೋನೆನ್ಷಿಯಲ್, ಲಾಜಿಸ್ಟಿಕ್. ಒಂದು ಪಾಯಿಂಟ್ ನೆನಪಿರಲಿ ಸ್ಟೂಡೆಂಟ್ಸ್, ಲಾಜಿಸ್ಟಿಕ್ ಯಾವತ್ತು ರಿಸೋರ್ಸಸ್ ಲಿಮಿಟೆಡ್ ಇರುತ್ತೆ. ಇಲ್ಲಿ ರಿಸೋರ್ಸಸ್ ಲಿಮಿಟೆಡ್ ಇರುತ್ತೆ, ಇಲ್ಲಿ ಅನ್ಲಿಮಿಟೆಡ್ ಇರುತ್ತೆ. ಇಲ್ಲಿ ಅನ್ಲಿಮಿಟೆಡ್ ಇರುತ್ತೆ. ಇಲ್ಲಿ ಅದೇ ಮೇನ್ ಡಿಫ್ರೆನ್ಸ್ ಇಲ್ಲಿ ನೋಡಿ. ಈ ತರ ಕ್ವಶನ್ ಬರುತ್ತೆ.
ಕ್ವಶನ್ ಈ ತರ ಬರುತ್ತೆ ಎಕ್ಸಾಮ್ ಅಲ್ಲಿ, ಈ ತರ ಕ್ವಶನ್ ಬರುತ್ತೆ ನೋಡಿ. ನೈಟ್ ಎನಿ 4 ಫ್ಯಾಕ್ಟರ್ಸ್ ಆಫ್ ಇನ್ಫ್ಲೂಯೆನ್ಸ್ ಪಾಪ್ಯುಲೇಷನ್ ಡೆನ್ಸಿಟಿ, 4 ಫ್ಯಾಕ್ಟರ್ಸ್ ಇದೆ, ಇದು ನಿಮ್ದು ರೈಟ್. ಗ್ರಾಫ್ ಶೋಯಿಂಗ್ ವಾಟ್ ಇಸ್ ಸೆಕ್ಸುವಲ್ ಡಿಸೀಟ್ ಕೊಟ್ಟಿದ್ದೀನಿ ಇಲ್ಲಿ. The one petal of Orpheus resembles a female flower in the size, so the male bee pseudocopulates, ಇದೆ main term ಇಲ್ಲಿ, pseudocopulation main term ಇಲ್ಲಿ, pseudocopulates with the female flower, it is known as sexual deceit. Basically scam ಮಾಡೋದಿಲ್ಲಿ, scam ಮಾಡುತ್ತೆ ಅದನ್ನ ನೋಡಿ. ಇದು very important, that is called as your brood parasitism. ಅಂದ್ರೆ ಏನು? What is brood parasitism? ಕಲ್ತ್ಕೊಂಡು ಹೋಗಿ ಅದನ್ನ ಫ್ರೆಂಡ್ಸ್. ಎಕೋಸಿಸ್ಟಮ್ ಅಲ್ಲಿ ಇದು ಯಾವ್ದೋ ಒಂದ್ ಕೇಳ್ತಾರೆ, ಎಕೋಸಿಸ್ಟಮ್ ಅಲ್ಲಿ ಕೇಳ್ತಾರೆ. ಎಕೋಸಿಸ್ಟಮ್ ಅಲ್ಲಿ ಎಲ್ಲಕ್ಕಿಂತ ಮೇನ್ ಪಾಯಿಂಟ್ ಸ್ಟೂಡೆಂಟ್ಸ್ ಇದು ನೋಡಿ. ಬ್ರೂಡ್ ಪ್ಯಾರಸಿಸಮ್ ಕೊಟ್ಟಿದ್ದೀನಿ, ಸೆಕ್ಸುವಲ್ ಡಿಸೀಟ್ ಕೊಟ್ಟಿದ್ದೀನಿ, ಮತ್ತೆ ಕೊಟ್ಟಿದ್ದೀನಿ ನೋಡಿ, ಓದ್ಕೊಳ್ಳಿ ಇದನ್ನ. ವಾಟ್ ಇಸ್ ಬ್ರೂಡ್ ಪ್ಯಾರಸಿಸಮ್, ವಾಟ್ ಇಸ್ ಸೆಕ್ಸುವಲ್ ಡಿಸೀಟ್. ನಾನು ನಿಮ್ಗೆ ಸ್ಟೂಡೆಂಟ್ಸ್ ಇದನ್ನ ಇವತ್ತು ಇನ್ನೊಂದು ಕ್ಲಾಸ್ ಮಾಡ್ತೀನಲ್ಲ, ಇನ್ನೊಂದು ಕ್ಲಾಸ್ ಸೆಕೆಂಡ್ ಕ್ಲಾಸ್ ಅಲ್ಲಿ ನಿಮಗೆ ಬೇಕಾದ್ರೆ ಹೇಳ್ಕೊಡ್ತೀನಿ ಇನ್ನೊಂದ್ಸತಿ ಇದನ್ನ. ವಾಟ್ ಇಸ್ ಸೆಕ್ಸುವಲ್ ಡಿಸೀಟ್ ಅಂಡ್ ವಾಟ್ ಇಸ್ ಬ್ರೂಡ್ ಪ್ಯಾರಸಿಟಿಸಮ್ ಅಂತ. ಈ ಕಾನ್ಸೆಪ್ಟ್ ನಿಮಗೆ ಸೆಕೆಂಡ್ ಕ್ಲಾಸ್ ಹೇಳ್ಕೊಡ್ತೀನಿ, ಸಾಯಂಕಾಲ ಕ್ಲಾಸ್ ಹೇಳ್ಕೊಡ್ತೀನಿ ಬೇಕಾದ್ರೆ. ಯಾಕಂದ್ರೆ ನನಗೆ ಮಧ್ಯದಲ್ಲಿ ಇನ್ನೊಂದು ಕ್ಲಾಸ್ ಇದೆ, ನನಗೆ ನೀಟ್ ಇಂಗ್ಲಿಷ್ ಇನ್ನೊಂದು ಕ್ಲಾಸ್ ಇದೆ ನೀಟಲ್ಲಿ ಸಣ್ಣ ಇವತ್ತು. ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ವಾಟ್ ಇಸ್ ರಿಸೋರ್ಸ್ ಪಾರ್ಟಿಷನಿಂಗ್, 3 ಮಾರ್ಕ್ ಕ್ವೆಶ್ಚನ್ ಇದು. ವಾಟ್ ಇಸ್ ರಿಸೋರ್ಸ್ ಪಾರ್ಟಿಷನಿಂಗ್ ಇಸ್ 3 ಮಾರ್ಕ್ ಕ್ವೆಶ್ಚನ್. ಕೇಳ್ತಾರೆ ಏನ್ ಅಂದ್ರೆ ರಿಸೋರ್ಸ್ ಪಾರ್ಟಿಷನಿಂಗ್ ಅಲ್ಲಿ ಒಂದು ರಿಸೋರ್ಸ್ ನ 2 ಆರ್ಗನಿಸಮ್ಸ್ ಫೈಟ್ ಮಾಡ್ತಾ ಇಲ್ಲ, ದೇ ವಿಲ್ ಕೋ ಎಕ್ಸಿಸ್ಟ್ ಬೈ ಶೇರಿಂಗ್ ದ ರಿಸೋರ್ಸಸ್. ಶೇರಿಂಗ್ ಇಸ್ ಕೇರಿಂಗ್ ಅಂತ ಬೇಸಿಕಲಿ ಇಲ್ಲಿ, ಶೇರಿಂಗ್ ಇಸ್ ಕೇರಿಂಗ್. ಎಕೋಸಿಸ್ಟಮ್ ಸ್ಟೂಡೆಂಟ್ಸ್ ನಿಮ್ಗೆ ಈ 3 ಗ್ರಾಫ್ ಕೇಳ್ತಾರೆ, ಡ್ರಾ ಮಾಡಕ್ ಕೇಳ್ತಾರೆ. ಅದು ಬಿಟ್ರೆ ಸ್ಟೂಡೆಂಟ್ಸ್, ಅದು ಬಿಟ್ರೆ ಎಲ್ಲಕ್ಕಿಂತ ದಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಸ್ ದ ಎಂಟೈರ್ ಡಿಕಂಪೋಸಿಷನ್. ಎಲ್ಲಾ ಸ್ಟೆಪ್ಸ್ ನ ಬರಿಬೇಕು, ಎಲ್ಲಾ ಸ್ಟೆಪ್ ಅಲ್ಲಿ ಏನೇನು ಆಗ್ತಿಂದ ಗೊತ್ತಿರ್ಬೇಕು ನಿಮ್ಗೆ ನೋಡಿ. ಡಿಕಂಪೋಸಿಷನ್ ಏನಿದೆ, ಫಸ್ಟ್ ನಿಮ್ಗೆ ಫ್ರಾಗ್ಮೆಂಟೇಷನ್, ಅಲ್ಲಿ ಪೀಸ್ ಆಗುತ್ತೆ. ನೆಕ್ಸ್ಟ್ ಲೀಚಿಂಗ್, ನೆಕ್ಸ್ಟ್ ಕ್ಯಾಟಬಾಲಿಸಮ್. ಕ್ಯಾಟಬಾಲಿಸಮ್ ಅಲ್ಲಿ ಫಂಗಲ್ ಮತ್ತೆ ಬ್ಯಾಕ್ಟೀರಿಯಲ್ ಎನ್ಸೈಮ್ ಸ್ಟೂಡೆಂಟ್ಸ್. ಫಂಗಸ್ ಮತ್ತೆ ಬ್ಯಾಕ್ಟೀರಿಯಲ್ ಎನ್ಸೈಮ್ಸ್ ಡಿಕಂಪೋಸ್ ಮಾಡ್ತಾ ಇದೆ ಸರಿನಾ ಸ್ಟೂಡೆಂಟ್ಸ್. ಇದು 5 ಮಾರ್ಕ್ ಕ್ವೆಶ್ಚನ್. ಪ್ರೇಮ ಇದು 5 ಮಾರ್ಕ್ ಕ್ವೆಶ್ಚನ್ ನಿಮ್ಗಿದು, ಇದು 5 ಮಾರ್ಕ್ ಕ್ವೆಶ್ಚನ್, ಇದು 5 ಮಾರ್ಕ್ ಕ್ವೆಶ್ಚನ್ ಇದು ಸರಿನಾ ನೋಡಿ. ಇದು ಕೂಡ ಕೇಳ್ತಾರೆ ನಿಮ್ಗೆ 3 ಮಾರ್ಕ್ ಕ್ವೆಶ್ಚನ್. ಇದು ಪ್ರಾಪರ್ಟೀಸ್ ಆಫ್ ಹ್ಯೂಮಸ್, 3 ಮಾರ್ಕ್ ಕ್ವೆಶ್ಚನ್. ಇದು ಕೂಡ ನಿಮ್ಗೆ 3 ಮಾರ್ಕ್ ಕ್ವೆಶ್ಚನ್ ಕೇಳ್ತಾರೆ. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಡಿಕಂಪೋಸಿಷನ್, 3 ಮಾರ್ಕ್ ಕ್ವೆಶ್ಚನ್. ಇದು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಡಿಕಂಪೋಸಿಷನ್ 3 ಮಾರ್ಕ್ ಕ್ವೆಶ್ಚನ್ ಕೇಳ್ತಾರೆ. ಯಾವಾಗ ಡಿಕಂಪೋಸಿಷನ್ ಫಾಸ್ಟ್ ಆಗುತ್ತೆ, ಯಾವಾಗ ಡಿಕಂಪೋಸಿಷನ್ ಸ್ಲೋ ಆಗುತ್ತೆ, 3 ಮಾರ್ಕ್ಸ್ ಕೇಳ್ತಾರೆ ಇದನ್ನ ನೋಡಿ. ಯಾವಾಗ ಸ್ಲೋ ಆಗುತ್ತೆ, ಟೆಂಪರೇಚರ್ ಕಮ್ಮಿ ಇರಬೇಕಾದ್ರೆ. ಯಾವಾಗ ಫಾಸ್ಟ್ ಆಗುತ್ತೆ, ಟೆಂಪರೇಚರ್ ಜಾಸ್ತಿ ಇರಬೇಕಾದ್ರೆ ನೋಡಿ. ಆಕ್ಸಿಜನ್ ಇಲ್ಲ ಅಂದ್ರೆ ಸ್ಲೋ ಆಗುತ್ತೆ, ಆಕ್ಸಿಜನ್ ಇದ್ರೆ ಫಾಸ್ಟ್ ಆಗುತ್ತೆ ಸರಿನಾ. ನೆಕ್ಸ್ಟ್ ಲೆಟ್ಸ್ ಸೇ ಕೈಟಿನ್ ಅಂಡ್ ಲೆಟ್ಸ್ ಸೇ ಲಿಗ್ನಿನ್ ಇದ್ರೆ, ಕೈಟಿನ್ ಮತ್ತೆ ಲಿಗ್ನಿನ್ ಇದ್ರೆ ಡಿಕಂಪೋಸಿಷನ್ ಸ್ಲೋ ಆಗುತ್ತೆ. ಅದೇ ನೈಟ್ರೋಜನ್ ಮತ್ತೆ ಕಾರ್ಬೋಹೈಡ್ರೇಟ್ಸ್ ಇದ್ರೆ ಡಿಕಂಪೋಸಿಷನ್ ಫಾಸ್ಟ್ ಆಗುತ್ತೆ. ಈ ತರ ಬರೀಬೇಕು ನಿಮ್ಮ ಎಕ್ಸಾಮ್ಸ್ ಅಲ್ಲಿ, ಈ ತರ ಬರೀಬೇಕು ನೋಡಿ. ಇಲ್ಲೇ ಕೊಟ್ಟಿದ್ದೀನಿ ನೋಡಿ, ಲಲ್ಲೇ ಕೊಟ್ಟಿದ್ದೀನಿ. ಫ್ರೆಂಡ್ಸ್, ಬಯೋಡೈವರ್ಸಿಟಿಯಲ್ಲಿ 1 ಮಾರ್ಕ್ ಕ್ವೆಶ್ಚನ್ಸ್ ಇದೆಯಲ್ಲ, 1 ಮಾರ್ಕ್ ಕ್ವೆಶ್ಚನ್ಸ್. ಹಾಟ್ಸ್ಪಾಟ್ಸ್ ಅಂದ್ರೆ ಏನು, ಎಂಡಮಿಸಮ್ ಅಂದ್ರೆ ಏನು ಸರಿನಾ. ನೆಕ್ಸ್ಟ್ ಇದು ಕೇಳ್ತಾರೆ ನಿಮ್ಗೆ, ಟ್ರಾಪಿಕಲ್ ರೀಜನ್ಸ್ ಆಸ್ ಗ್ರೇಟ್ ಡೈವರ್ಸಿಟಿ ಟೆಂಪರೇಚರ್ ಯಾಕೆ ಇರುತ್ತೆ, ಟ್ರಾಪಿಕಲ್ ರೀಜನ್ಸ್ ಅಲ್ಲಿ ಯಾಕೆ ಡೆನ್ಸಿಟಿ ಇದೆ ಅಂತ ಕೇಳ್ತಾರೆ ಓಕೆನಾ. ಇದು ನೋಡಿ, ಏಲಿಯನ್ ಸ್ಪೀಶೀಸ್ ಇನ್ವೇಷನ್, ಆ ಜೊತೆಗೆ ಓವರ್ ಎಕ್ಸ್ಪ್ಲಾಟೇಷನ್, ಆಮೇಲೆ ಯು ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ಫ್ರಾಗ್ಮೆಂಟೇಷನ್ ಸರಿನಾ, ಆಮೇಲೆ ಕೋ ಎಕ್ಸ್ಟಿಂಕ್ಷನ್. ದೀಸ್ 4 ಆರ್ ಕಾಲ್ಡ್ ಆಸ್ ಈವಲ್ ಕ್ವಾಡ್ರೇಟ್. ಈ ಈವಲ್ ಕ್ವಾಡ್ರೇಟ್ ಇಂದ ಎವ್ರಿ ಸಿಂಗಲ್ ಇಯರ್ 1 ಕ್ವೆಶ್ಚನ್ ಬಂದಿದೆ. ನೀಟ್ ಎಕ್ಸಾಮ್ ಆಗ್ಲಿ, CBSE ಎಕ್ಸಾಮ್ ಆಗ್ಲಿ, ನಿಮ್ದು ಬೋರ್ಡ್ ಎಕ್ಸಾಮ್ ಆಗ್ಲಿ, ಇಲ್ಲ ಅಂದ್ರೆ KCET ಆಗ್ಲಿ, ಎಲ್ಲ ಎಕ್ಸಾಮ್ಸ್ ಅಲ್ಲಿ 1 ಕ್ವೆಶ್ಚನ್ ಈವಲ್ ಕ್ವಾಡ್ರೇಟ್ ಇಂದ ಬಂದೇ ಬರುತ್ತೆ ಕ್ವೆಶ್ಚನ್ ಇದು. ಈವಲ್ ಕ್ವಾಡ್ರೇಟ್ ಇಂದ ಇಲ್ಲಿ ನೋಡಿ, ಏಲಿಯನ್ ಸ್ಪೀಶೀಸ್ ಇನ್ವೇಷನ್ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ಈ ಎಕ್ಸಾಂಪಲ್ಸ್ ಎಲ್ಲಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್. ಏಲಿಯನ್ ಸ್ಪೀಶೀಸ್ ಇನ್ವೇಷನ್ ಅಲ್ಲಿ ಬೇರೆ ಕಂಟ್ರಿಯಿಂದ ನಮ್ಮ ಕಂಟ್ರಿ ಒಳಗಡೆ ಒಂದು ಆರ್ಗನಿಸಮ್ ಬಂದಿದೆ. ನಮ್ಮ ಕಂಟ್ರಿಯಲ್ಲಿ ಬಂದಾದ್ಮೇಲೆ, ಇಂಡಿಯಾ ಬಂದಾದ್ಮೇಲೆ ಅದು ಡಿವೈಡ್ ಆಗಿ ತುಂಬಾ ಸ್ಪ್ರೆಡ್ ಆಗ್ತಾ ಇದೆ. ದಟ್ ಈಸ್ ಕಾಲ್ಡ್ ಆಸ್ ಏಲಿಯನ್ ಸ್ಪೀಶೀಸ್ ಇನ್ವೇಷನ್. ಓಕೆ, ಏಲಿಯನ್ ಸ್ಪೀಶೀಸ್ ಇನ್ವೇಷನ್ ನೋಡಿ. ವಾಟ್ ಆರ್ ಸೀಕ್ರೆಟ್ ಗ್ರೂಪ್ಸ್ ಕೂಡ ಕೇಳ್ತಾರೆ. 1 ಮಾರ್ಕ್ ಕ್ವೆಶ್ಚನ್ ಸ್ಟೂಡೆಂಟ್ಸ್. ಅದ್ ಬಿಟ್ರೆ ನಿಮ್ಗೆ ನೋಡಿ 2 ಎಕ್ಸಾಂಪಲ್ಸ್ ಆಫ್ ಕೋ ಎಕ್ಸ್ಟಿಂಕ್ಷನ್. ಸರಿ, ಸೊ 2 ಎಕ್ಸಾಂಪಲ್ಸ್ ಆಫ್ ಓವರ್ ಎಕ್ಸ್ಪ್ಲಾಟೇಷನ್. ಇದು ಬೋತ್ ಆರ್ ಎಕ್ಸಾಂಪಲ್ಸ್ ಆಫ್
ಓವರ್ ಎಕ್ಸ್ಪ್ಲಾಟೇಷನ್, ಪ್ಯಾಸೆಂಜರ್ ಪಿಜನ್ ಮತ್ತೆ ಸ್ಲಾರ್ಸಿ ಕೌ, ಓವರ್ ಎಕ್ಸ್ಪ್ಲಾಟೇಷನ್. ರೆಡ್ ಡೇಟಾ ಬುಕ್, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್. ವಾಟ್ ಇಸ್ ಎಕ್ಸಿಟು, ರೈಟ್, ಇನ್ಸಿಟು, ಎಕ್ಸಿಟು. ಆಮೇಲೆ ವಾಟ್ ಇಸ್ ಎಂಡಮಿಸಮ್. ಎಂಡಮಿಸಮ್ ಅಂದ್ರೆ ಸ್ಟೂಡೆಂಟ್ಸ್, ಎಂಡಮಿಸಮ್ ಅಂದ್ರೆ ಆ ಆರ್ಗನಿಸಮ್ ಒಂದೇ ಜಾಗದಲ್ಲಿ ಸಿಗತ್ತೆ, ಬೇರೆ ಎಲ್ಲೂ ಕಾಣಿಸ್ಕೊಳ್ಳಲ್ಲ ಅದು. ಲೆಟ್ಸ್ ಸೇ ಕ್ಯಾಂಗ್ರೂ ಆಸ್ಟ್ರೇಲಿಯಾ, ಚೈನಾ ಅಲ್ಲಿ ಪಾಂಡಾ ಇರುತ್ತೆ, ಪೆಂಗ್ವಿನ್ಸ್ ಅಂಟಾರ್ಟಿಕಲ್ ಇರುತ್ತೆ. ದಟ್ ಇಸ್ ಕಾಲ್ಡ್ ಎಂಡಮಿಸಮ್. ಇಲ್ಲಿ ನಿಮ್ಗೆ ಇದು ಸ್ಪೀಶೀಸ್ ಏರಿಯಾ ರಿಲೇಶನ್ಶಿಪ್ ಅಲ್ಲಿ, ಸ್ಪೀಶೀಸ್ ಏರಿಯಾ ರಿಲೇಶನ್ಶಿಪ್ ಅಲ್ಲಿ ನಿಮ್ಗೆ ಈ ಎಲ್ಲ ಇದೆಯಲ್ಲ, ಈಕ್ವೇಶನ್ ಇದೆಯಲ್ಲ, ಇದು ಲಾಗ್ ಎಸ್ ಇಸ್ ಈಕ್ವಲ್ ಟು ಲಾಗ್ ಸಿ ಪ್ಲಸ್ ಝೆಡ್ ಲಾಗ್ ಎ. ಇಲ್ಲಿ ಎಸ್ ಅಂದ್ರೆ ಏನು, ಸಿ ಅಂದ್ರೆ ಏನು, ಝೆಡ್ ಅಂದ್ರೆ ಏನು ಕೇಳ್ತಾರೆ. ಸ್ಟೂಡೆಂಟ್ಸ್ ಈ ಕ್ವಶನ್ಸ್ ಮಾಡಿದ್ರೆ ಪಾಸ್ ಆಗಿ ಆಗ್ತೀರಾ ನೀವು. ಆಕಾಶ್, ಈ ಕ್ವಶನ್ಸ್ ಮಾಡಿದ್ರೆ ಈ PDF ಮಾಡಿದ್ರೆ ನೀವು ಪಾಸ್ ಆಗಿ ಆಗ್ತೀರಾ, ಇದು ನಿಮ್ಗೆ ಆಲ್ಮೋಸ್ಟ್ 70 ಅಟ್ಲೀಸ್ಟ್ 50+ ಬಂದೇ ಬರುತ್ತೆ, 50+ ಬಂದೇ ಬರುತ್ತೆ ನೋಡಿ. ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಯಾವ ತರ ಇದೆ, 4 ರೀಸೆಂಟ್ ಎಕ್ಸ್ಟೆನ್ಷನ್ ಟು IUC ಅಂದ್ರೆ ಏನು, ಏಲಿಯನ್ ಸ್ಪೀಶೀಸ್ ಇನ್ವೇಷನ್ ಮತ್ತೆ ಕ್ವಶನ್ಸ್ ಬಂದಿದೆ ನೋಡಿ ಸರ್ನಾ. ವಾಟ್ ಇಸ್ ಎಂಡಮಿಸಮ್, ಈವಲ್ ಕಾರ್ಟ್ರೇಟ್, ಕಾಸ್ಟ್ ಆಫ್ ಬಯೋಡೈವರ್ಸಿಟಿ. ಸೇಮ್ ಕ್ವಶನ್ ನೋಡಿ, ಸೇಮ್ ಕ್ವಶನ್ಸ್ ರಿಪೀಟ್ ಆಗ್ತಿದೆ. ಒಂದೇ ಕ್ವಶನ್ ಎಲ್ಲ ಒಂದೇ ಕ್ವಶನ್ ಬೇರೆ ಬೇರೆ ತರ ರಿಪೀಟ್ ಆಗ್ತದೆ ನೋಡಿ, ಇದು ಬಂದೇ ಬರುತ್ತೆ. ಸೊ ಪ್ಲೀಸ್ ಈ PDF ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮಗೆ ಫುಲ್ ಕಾನ್ಸೆಪ್ಟ್ ನಾವು ಒಂದ್ಸತಿ ಹೇಳ್ಕೊಟ್ಟಿದೀವಿ. ದಿಸ್ ವಾಸ್ ಜಸ್ಟ್ ರಿವಿಷನ್, ತೋರ್ಸೋದಕ್ಕೆ ಅಷ್ಟೇ ಮಾಡ್ತಾ ಇದ್ದಾರೆ ಫುಲ್ಲು, ಸರಿನಾ. ಸೊ ಈಗ ಗೋಪಿಕಾ ಮ್ಯಾಮ್ ಬರ್ತಾರೆ, ಗೋಪಿಕಾ ಮ್ಯಾಮ್ ಸ್ಟಾರ್ಟ್ ರೈಟ್ ನೋ. ಸೊ ಆ PDF ಈ PDF ಎರಡು PDF ನ ಸೇರಿಸಿ ನಾವು ಮರ್ಜ್ ಮಾಡಿ ನಿಮ್ಗೆ ಕೊಡ್ತೀವಿ. ನೀವು ಲೆಟ್ಸ್ ಸೇ ಒಂದು 4 ಅವರಿಂದ 5 ಅವರ್ ಕುತ್ಕೊಂಡು ಓದ್ಬಿಟ್ರೆ ಸಾಕು, ಈಸಿಯಾಗಿ 50 to 60+ ಬಂದೇ ಬರುತ್ತೆ ನಿಮ್ಗೆ. ಒಂದು 4-5 ಅವರ್ ಕುತ್ಕೊಂಡು ಓದ್ಬಿಟ್ರೆ ಸಾಕು ನೀವು, ಅಣ್ಣ. ಸೊ ಒಂದು ಗೋಪಿಕಾ ಮ್ಯಾಮ್ ಒಂದು ಕಾಲ್ ಆಗ ಸ್ಟೂಡೆಂಟ್ಸ್, ಗೋಪಿಕಾ ಮ್ಯಾಮ್ ಒಂದು ಕಾಲ್ ಆಗದ, ಮ್ಯಾಮ್ ವಿಲ್ ಕಮ್ ರೈಟ್ ನೋ. Hello students, welcome to Vedantu Karnataka. Hegidira ellaru chenagidira. So yes, we have come here yet another for our exam 3. Alva, exam 3 videos. Yes. Very nice, very nice. Audible, visible, everything. Okay. So students, this is your last attempt for biology. So ida amele niಮಗೆ ಚಾನ್ಸಸ್ ಇಲ್ಲ. ಸೊ ಇದು ಕರೆಕ್ಟಾಗಿ ಓದಿ. ಮೋಸ್ಟ್ ಆಫ್ ದ ಕ್ವೆಶನ್ ನಾವು ರಿಪೀಟ್ ಮಾಡಿರೋ ಕ್ವೆಶನ್ಸ್ ಎಲ್ಲ ಎಕ್ಸಾಮ್ 1ಗೂ ರಿಪೀಟ್ ಆಯಿತು, ಎಕ್ಸಾಮ್ 2ಗೂ ರಿಪೀಟ್ ಆಗಿದೆ. ಸೊ ಯು ಕ್ಯಾನ್ ಚೆಕ್ ಇಟ್ ಔಟ್ ವಿತ್ ಯುವರ್ ಫ್ರೆಂಡ್ಸ್ ಎಸ್ ವೆಲ್ ಹೂ ಹ್ಯಾಸ್ ರಿಟನ್ ಎಕ್ಸಾಮ್ 1 ಆ್ಯಂಡ್ ಎಕ್ಸಾಮ್ 2. ಸೊ ಈ ಟೈಮು ಮ್ಯಾಕ್ಸಿಮಮ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್, ಮೋಸ್ಟ್ ರಿಪೀಟೆಡ್ ಕ್ವೆಶನ್ಸ್ ಎಲ್ಲ ಶೇರ್ ಮಾಡ್ತಾ ಇದ್ದೀವಿ. ಸೊ ಪ್ಲೀಸ್ try to learn from this PDF. ಈ PDF ಎಲ್ಲ ನಿಮಗೆ ವೇದಾಂತು ಕರ್ನಾಟಕ ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ. Okay, just go to Telegram and search Vedantu Karnataka, or in the description box the link is there. Okay, description box alli link ide, so you can just download the PDF from here. Okay, yes, come on, give me some sign if I'm audible, visible, everything is perfect. Bega on chat box alli hi heli. Okay, start madana. First students, short answer 2 marks start madana. Okay, 2 marks question first start madana. Why is DNA replication called semi-conservative? ಸೊ ಇದನ್ನ ರೀಸೆಂಟ್ಲಿ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಎಕ್ಸ್ಪ್ಲೇನ್ ಮಾಡೋ ಟೈಮಲ್ಲಿ ಹೇಳಿದ್ದೀನಿ ನಿಮಗೆ. ಸೆಮಿ ಕನ್ಸರ್ವೇಟಿವ್ ಏನಂದರೆ ಏನು, parent DNA will be there. So these are the parent DNA, and these parent DNA is going to act as a template. Okay, so we are going to get a newly formed DNA strands like this, right? So they are going to act like templates like this, and they are going to help us form the daughter DNA. So when they go back, andre idibru like parents go back and daughters go back, we call that as conservative. Okay, we call that as conservative. And when the other way round, that is one daughter, one second students, chats nodak aagta illa.
Okay. Okay. Passing package ಎಲ್ಲ ಈ ಪ್ಯಾಕೇಜ್ ಸ್ಟೂಡೆಂಟ್ಸ್ ಇದರಿಂದ ರಿಪೀಟೆಡ್ ಕ್ವೆಶನ್ಸ್ ಬರುತ್ತೆ ಅಲ್ಲೂ ಇಲ್ಲೂ ಸ್ವಲ್ಪ ಚೇಂಜ್ ಆಗುತ್ತೆ ಓಕೆನಾ ಸೊ ದಿಸ್ ಇಸ್ ಕಾಲ್ಡ್ ಆಸ್ ಸೆಮಿ ಕನ್ಸರ್ವೇಟಿವ್ ದಟ್ ಮೀನ್ಸ್ ಒನ್ ಪೇರೆಂಟ್ ಸ್ಟ್ರಾಂಡ್ one daughter strand, one parent strand, one daughter strand. So ultimately this will form a hybrid. Okay, ultimately this will form a hybrid, and this hybrid is why we call the DNA is replication is in semi-conservative manner. Okay, quickly ellaru video na like ಮಾಡಿ friends ಜೊತೆ share ಮಾಡಿ. Okay, now let's just see what is given. So I've taken all these answers from your handbook itself, like it is written by toppers, some are framed by your PUC Karnataka board itself, so it is always better to go with their answers. Okay, you'll notice students, each new DNA molecule retains one original, okay, one original andre one parent strand and synthesizes one new strand. Okay, synthesizes one new strand. This method ensures genetic stability across generations. So this is why DNA replicates in a semi-conservative manner. Ide answer. Okay, one parent strand, one daughter strand, and why do they happen? Why does this happen? For genetic stability. Okay, now next question, what is amniocentesis and why is it banned for sex determination? Okay, what is amniocentesis and why is it banned for sex determination? So one minute students. Okay, so what is amniocentesis and why is it banned for sex determination? Amniocentesis andre students a process where we take the amniotic fluid. Okay, we take the amniotic fluid, adinda cells etkonbitu we will be able to do sex determination. At the same time we will also be able to know the any genetic disorder. Okay, if there is any genetic disorder we will be able to know this. Okay, ಇದೇ ಮೇನ್ ರೀಸನ್ amniocentesis ಮಾಡಕ್ ಏನು ಮೇನ್ ರೀಸನ್ ಅಂದರೆ to do the genetic, to understand if the baby has any genetic disorder. But other than that, before people used to do what? They used to also do something called as gender reveal. Okay, they used to know the gender of the baby, and if the baby was a female, okay, if the baby was a female, what would they do? They would do female feticide. Okay, female feticide madre, like it's like homicide, like killing the female, the baby. Okay, now look here, the answer. What is amniocentesis and why is it banned for sex determination? It is a prenatal diagnostic technique used to detect genetic disorder. See, main reason is to detect genetic disorder in fetus. Okay, main reason for doing this is to it is banned for sex determination to prevent the female feticide. Okay, female feticide. Very easy question, right? It's a 2-mark question, very simple, very easy. Students, am I stuck? Am I stuck? No, right? It's clearly visible. Okay. Okay, that is what it is. Okay, so it is a prenatal diagnostic technique used to detect the genetic disorder in fetus. It is banned for sex determination to prevent female feticide. Okay, prevent female feticide. What is the role of cry gene? Okay, what is the role of cry gene in BT crops? So we already know, I have taught you this just a few days back itself. So students, Bacillus thuringiensis, that is your BT, for self-defense. Okay, for self-defense, it started releasing a toxin. Okay, we call it the BT toxin. Now it started releasing the BT toxin, which was like a crystal proteins. Okay, BT toxin. And what would this BT toxin do? It would enter into the larvae's body and it would get activated. Okay, it would get activated. It would get activated with alkaline pH. With alkaline pH, and it would form pores. Okay, it would form pores in the intestine of the larvae. Okay, it would form pores in the intestine of the larvae. Okay, you'll notice students, cry genes produce protein toxin. Okay, thank you Daniel, thank you Suchitra. Cry genes produce proteins toxic to infect larvae. These proteins form pores in the gut lining of the insect. So students, ಇನ್ನೊಂದು question ಕೇಳ್ಬೋದು, when does the BT toxin get activated ಅಂತ question ಕೇಳಿದ್ರೆ ನೀವೇನು ಆನ್ಸರ್ ಮಾಡ್ತೀರಾ? ನೀವು ಆನ್ಸರ್ ಮಾಡಬೇಕು that BT toxin gets activated when there is an alkaline pH. Okay, ಏನು ಆನ್ಸರ್ ಮಾಡ್ತೀರಾ? When there is an alkaline
pH. Okay, alkaline pH in a time ali, this will get activated. Okay, what chapter in this question are? What is the meaning of that? Okay, now next topic, what is the function of copper T as a contraceptive? Copper T as a contraceptive, how is it going to help us? Okay, contraceptive andre in students, that prevents the pregnancy from happening. So if you want to avoid unwanted pregnancy, you have to use a contraceptive. So to avoid unwanted pregnancy, okay, to avoid unwanted pregnancy, you have to use a contraceptive. Now correct ಆಗಿ ಅವರು ಏನು ಕೇಳ್ತಾ ಇದ್ದಾರೆ, IUD ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ನಾನು ಮುಂಚೆನೂ ಹೇಳಿದ್ದೀನಿ, IUD ಟಾಪಿಕ್ ಬಂದು ತುಂಬ ಇಂಪಾರ್ಟೆಂಟ್. IUD ಅಲ್ಲಿ ನಾನ್ ಮೀಡಿಯೇಟೆಡ್ IUD ಇದೆ, ಕಾಪರ್ ರಿಲೀಸಿಂಗ್ IUD ಇದೆ, ಹಾರ್ಮೋನ್ ರಿಲೀಸಿಂಗ್ IUD ಇದೆ. ಸೊ ಎಲ್ಲ ಎಕ್ಸಾಂಪಲು ಗೊತ್ತಿರಬೇಕು. ಓಕೆನಾ? Now look here, copper T is an intrauterine device that releases copper ions. Okay, ಅವ್ರು ಏನು ಮಾಡೋದು ಸ್ಟೂಡೆಂಟ್ಸ್, it releases copper ions inhibiting sperm motility. Normally ಏನು ಸ್ಟೂಡೆಂಟ್ಸ್ ನಿಮಗೆ ಗೊತ್ತು, sperm has to move and reach the egg ಅಲ್ವಾ? ಸೊ sperm motility reduce ಮಾಡೋದು. Okay, sperm movement na reduce ಮಾಡೋದು, that is one thing that they will do. And also preventing fertilization, andre gametes will not meet each other. Okay, the egg and the sperm will not meet each other. So that is what they do. Other copper releasing IUDs example ಬಂದ್ಬಿಟ್ಟು ಏನು, other copper releasing IUDs example is copper 7, okay, and multi-load 375. Okay, these are the two examples of your copper releasing IUDs. Okay, yes. Oh no, RS Manoj, you don't have another chance. Students, ಅದೇ ಸ್ಟೂಡೆಂಟ್ಸ್, ಸಿ ಎಕ್ಸಾಮ್ ಬರೆಯೋ ಟೈಮಲ್ಲಿ ಬಿಗ್ ರಿಗ್ರೆಟ್ ಬರಬಾರ್ದು. ಓಕೆ, ರಿಗ್ರೆಟಿಂದ ಎಕ್ಸಾಮ್ ಆಲ್ ಬಿಟ್ಬಿಟ್ಟು ಬಂದರೆ ಅದು ನಮ್ಮ ಲೈಫಲ್ಲಿ ಆ ರಿಗ್ರೆಟ್ ವಿ ವಿಲ್ ನೆವರ್ ಬಿ ಏಬಲ್ ಟು ಫರ್ಗೆಟ್. ಓಕೆ, even now I think of the times, you know, in my 10th standard I should have studied better, I should have scored more rank ಅಂತ ಇವಾಗಲೂ ನಾನು ರಿಗ್ರೆಟ್ ಮಾಡ್ತೀನಿ when I cannot go back and change. So that's why I'm requesting all of you, please study properly. Okay, time ಇರೋ ಟೈಮಲ್ಲಿ please study. Okay, so this is what it is. Next one, what is RNA interference? So ಇದೆಲ್ಲ biotechnology topic in the students. RNA interference ಅಂದ್ರೆ ಏನು, it's also called as RNA silencing. Okay, RNA silencing. Okay, it's not really RNA interference, it's called as RNA silencing. Okay, so a technique to silence specific gene expression using RNA molecules. So this technique banbit solpa difficult to understand. So if you can just study this question, it is fine. Okay, students, with the help of a double stranded RNA, idu explain madidini. One is going to be a sense RNA. Okay, sense RNA, just imagine, okay, in your siblings only, one will be having sense, one will not have sense. Okay, like that only you remember. One sense and one antisense. Okay, one sense and one antisense RNA together will form what? Your double stranded RNA. Okay, dsRNA. Double stranded RNA will be formed. This double stranded RNA ಏನು ಮಾಡುತ್ತೆ, silence ಮಾಡುತ್ತೆ ಆ entire expression ಅಂದ್ರೆ where they are going to get activated, they are going to express themselves and cause a problem ಅಲ್ವಾ. ಸೊ ಇಲ್ಲಿ ಏನಾಗ್ತಾ ಇತ್ತು, it was causing root knot disease. Okay, root knot disease in tobacco. So ಆ root knot disease ನ ಸ್ಟಾಪ್ ಮಾಡಕ್ಕೆ ಹೆಂಗ್ ಟ್ರೈ ಮಾಡಿದ್ರೇನೋ ಆಗ್ತಾ ಇದ್ದಿಲ್ಲ. ಸೊ ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ಅವ್ರು ದೇ ಅಂಡರ್ಸ್ಟುಡ್ ದಟ್ ನಮಗೇನೋ ಒಂದು RNA ಸೈಲೆನ್ಸಿಂಗ್ ಮಾಡಬೇಕು, ಆ RNA ಜೀನ್ ನ ಎಕ್ಸ್ಪ್ರೆಸ್ ಮಾಡಕ್ ಬಿಡಬಾರ್ದು. ವಿ ವಿಲ್ ಟ್ರೈ ಟು ಸ್ಟಾಪ್ ದ ಜೀನ್ ಫ್ರಮ್ ಎಕ್ಸ್ಪ್ರೆಸಿಂಗ್ ಇಟ್ ಸೆಲ್ಫ್, ಅಂಡ್ ಫಾರ್ ದಟ್ ವಿ ವಿಲ್ ಟೇಕ್ ಅ ಡಬಲ್ ಸ್ಟ್ರಾಂಡೆಡ್ RNA. ವಿ ಟೆಲ್ ನೋ ಸ್ಟೂಡೆಂಟ್ಸ್, enemy is a friend. ಆ ಥರ ಅದನ್ನ ಸೈಲೆನ್ಸ್ ಮಾಡೋದಕ್ಕೆ ನಾವು ಡಬಲ್ ಸ್ಟ್ರಾಂಡೆಡ್ RNA ಯೂಸ್ ಮಾಡಿ, ವಿ ಆರ್ ಗೋಯಿಂಗ್ ಟು ಮೇಕ್ ಶೋರ್ ದಟ್ ದ ಎಕ್ಸ್ಪ್ರೆಷನ್ ಡಸ್ ನಾಟ್ ಹ್ಯಾಪನ್, ಸೊ ರೂಟ್ ನಾಟ್ ಡಿಸೀಸ್ ವಿಲ್ ನಾಟ್ ಬಿ ಕಾಸ್ಡ್ ಇನ್ ಟೊಬ್ಯಾಕೋ ಪ್ಲಾಂಟ್. ಓಕೆ, ಸೊ ಎಸ್, now used in developing plants resistant to certain viruses and pests. Next, what is passive immunity? Give one example. Okay, passive immunity is acquired when a ready-made antibodies are transferred to a person, such as maternal antibodies in the breast milk. So students,
ಪ್ಯಾಸಿವ್ ಇಮ್ಯುನಿಟಿ ಅಂದರೆ ಏನು, ನಮಗೆ ಸ್ವಲ್ಪನೂ ನಮ್ಮ ಬಾಡಿಗೆ ಟೈಮ್ ಕೊಡೋಕ್ಕಾಗಲ್ಲ. ಓಕೆ, ವಿ ಕೆನಾಟ್ ಗಿವ್ ದ ಇನಫ್ ಟೈಮ್ ಟು ದ ಬಾಡಿ ಟೆಲಿಂಗ್ ದಟ್ ಯು ಆರಾಮ್ಸೆ ಮೇಕ್ ದ ಆಂಟಿಬಾಡೀಸ್, ಅದು ಆಮೇಲೆ ನೋಡೋಣ ಅಂತ ವಿ ಕೆನಾಟ್ ಟೆಲ್ ದಟ್. ಸೊ ಅದಕ್ಕೆ ನಾವು ಏನು ಮಾಡ್ತೀವಿ, ರೆಡಿಮೇಡ್ ಆಂಟಿಬಾಡೀಸ್ನ ವಿ ವಿಲ್ ಬೈ. ಓಕೆ, ನಾವು ವಿ ವಿಲ್ ಬೈ ಅಂದರೆ ವಿ ವಿಲ್ ಗೆಟ್ ಇಟ್ ಇಂಜೆಕ್ಟೆಡ್. ಸೊ ಸಿಂಪಲ್, ನಮಗೇನಾದರೂ ಒಂದು ಪಾರ್ಟಿಗೆ ಹೋಗಬೇಕು, ನಾವು ಆಲ್ಮೋಸ್ಟ್ ಫೊಗಾಟ್. Okay, because of our other commitments, we forgot that the party is going to happen. Suddenly, ನಿಮಗೆ ಡ್ರೆಸ್ ಹೊಲಿಯೋಕ್ಕೆ ಟೈಮ್ ಇರಲ್ಲ. ಸೊ ಅದಕ್ಕೆ ಏನು ಮಾಡ್ತೀರಾ ನೀವು ಇಮಿಡಿಯೇಟ್ ಆಗಿ ಏನಾದರೂ ಒಂದು ಮಾಲಲ್ಲಿ ಹೋಗಿ ಏನೋ ಒಂದು ಡ್ರೆಸ್ ಈಸ್ಕೊಂಡು ಬರ್ತೀರಾ, ಅದು ಹಾಕೊಂಡು ಪಾರ್ಟಿಗೆ ಹೋಗ್ತೀರಾ ಅಲ್ವಾ. ಸೊ ಆ ಥರನೇ ಸ್ಟೂಡೆಂಟ್ಸ್ ಇಲ್ಲೂ ನಮಗೆ ಲೈಕ್ ಲೆಟ್ಸ್ ಸೇ ಸ್ನೇಕ್ ಬಿಟ್. ಓಕೆ, ಸ್ನೇಕ್ ಬಿಟ್. Now when a snake bite, do you have the time telling that wait snake, let the poison come down, let my body make antibodies, ಅದು ಆಮೇಲೆ ನಿಮ್ಮನ್ನ ಕ್ಯೂರ್ ಮಾಡೋಣ? By then that person would have reached Yamraj. It would have reached wherever it has to reach. Okay, so we do not have that time telling that you wait, aram se you wait, that snake is not going to do anything, let the poison spread whenever it wants, we will make antibodies. ಆ ಥರ ಟೈಮ್ ಇರಲ್ಲ. ಸೊ ಅದಕ್ಕೆ ನಾವು ಏನು ಮಾಡ್ತೀವಿ, ರೆಡಿ ಮೇಡ್ ಆಂಟಿ ವಿನಮ್ ಇಂಜೆಕ್ಷನ್ಸ್ ಕೊಡ್ತೀವಿ ಅಲ್ವಾ. ಸೊ ಆ ಆಂಟಿ ವೆನಮ್ ಇಂಜೆಕ್ಷನ್ ಸ್ಟೂಡೆಂಟ್ಸ್, ವಾಟ್ ಈಸ್ ಗೋಯಿಂಗ್ ಟು ಬಿ ದೇರ್ ಇನ್ಸೈಡ್ ದಟ್, ಇಟ್ ಈಸ್ ಗೋಯಿಂಗ್ ಟು ಬಿ ಅ ರೆಡಿ ಮೇಡ್ ಆಂಟಿಬಾಡೀಸ್. ಓಕೆ, ಸೊ ಆಂಟಿ ವೆನಮ್, in this anti-venom, what is going to be there? Ready-made antibodies. Correct alva? Ready-made antibodies. Okay? Yes. Hi, Swagat, Hamsu. Okay, so this is the one. Now, what is interferons? Mention its function. Students, normally, ನೀವೇ ಹೇಳಿ, ನಿಮ್ಮ ಮನೆಯಲ್ಲಿ ಪವರ್ ಕಟ್ ಆದರೆ, ಕರೆಂಟ್ ಹೋದರೆ ನೀವೇನು ಮಾಡ್ತೀರಾ, ಜನರಲ್ ಹೋಗಿ ವಿಂಡೋ, ಯು ಗೋ ನಿಯರ್ ದ ವಿಂಡೋ ಆ್ಯಂಡ್ ಯು ಪೀಪ್, ಯು ಲುಕ್ ಔಟ್ಸೈಡ್ ಆ್ಯಂಡ್ ಸಿ ಇಫ್ ದ ನೆಕ್ಸ್ಟ್ ನೇಬರ್ಸ್ ಹೌಸ್ ಆಲ್ಸೋ ಕರೆಂಟ್ ಹ್ಯಾಸ್ ಗಾನ್. ಅವ್ರದ್ದು ಕರೆಂಟು ಹೋದರೆ ನಿಮಗೊಂಥರ ಒಂದು ಖುಷಿ, ಅಯ್ಯೋ ಥ್ಯಾಂಕ್ ಗಾಡ್ ಅವ್ರದ್ದು ಹೋಯ್ತು, ನಮಗೆ ಟೆನ್ಷನ್ ಎತ್ಕೊಳ್ಳೋಕೆ ಆಗಲ್ಲ ಅಂತ. ಯು ವಿಲ್ ಬಿ ಲೈಕ್ ಓಕೆ, ನಥಿಂಗ್ ಟು ವರಿ ಅಲ್ವಾ. ಹಿಯರ್ ಆರ್ ಸೆಲ್ಸ್ ಆರ್ ನಾಟ್ ಸೆಲ್ಫಿಶ್ ಲೈಕ್ ಅಸ್ ಹ್ಯೂಮನ್ಸ್. ಅವ್ರು ಏನು ಮಾಡ್ತಾರೆ ಸ್ಟೂಡೆಂಟ್ಸ್, ಈ ಥರ ನಾರ್ಮಲಿ ಒಂದು 4-5 ಸೆಲ್ಸ್ ಇದೆ. ಓಕೆ, 4-5 cells are there. So, the first cell got infected by a virus. Okay, this first cell got infected by a virus. So, this cell knows that this cell is going to die. Yes, the cell knows that it is going to die. So, this cell ಏನು ಮಾಡ್ತಾರೆ, it will release something called as interferons. It will release something called as interferons, which actually signal other cells, telling that I am in danger, please protect yourself. So, it will signal the other cells, and when they get the signal, these cells students, ಈ ಎಲ್ಲ ಸೆಲ್ಸು ಆಟೋಮ್ಯಾಟಿಕ್ಲಿ ಆಂಟಿವೈರಲ್ ಪ್ರೋಟೀನ್ ರಿಲೀಸ್ ಮಾಡುತ್ತೆ. ಸೊ ವೈರಸ್ಸಿಂದ ಪ್ರೊಟೆಕ್ಟ್ ಮಾಡೋದಕ್ಕೆ ದೇ ವಿಲ್ ಹ್ಯಾವ್ ಒನ್ ಟೂಲ್ ವಿತ್ ದೆಮ್. ಓಕೆ, ಆಂಟಿವೈರಲ್ ಪ್ರೋಟೀನ್. ಕರೆಕ್ಟ್. ಸೊ this cell which was infected by a virus, so you should remember that a virus infecting cell, okay, virus infected cell will release interferon. This interferon will signal all other cells, and those cells are going to release antiviral protein and protect themselves. Okay, they're not like any humans. Okay, now see, interferons are protein released by virus infecting cell that help the other cells resist the viral infection. Okay, resist the viral infection. Clear to all of you? Yes or no? Please tell me in the chats. Yes, quickly video na like ಮಾಡಿ. Let's make 100-200 likes bega. Okay, so next question on the screen. What is a plasmid? Why is it used in genetic engineering? So students, idu bacterial DNA. Plasmid andre on small, okay, small agilva? Yes ma'am. Idu chromosomal, okay, small circular anta baribodu, circular, okay, small circular chromosomal DNA. What is a plasmid used for? It acts as a vector. Vector andre ಏನು students, ಒಂಥರ vehicle, okay, ಒಂಥರ ಗಾಡಿ ತರ. Okay, ಇಲ್ಲಿಂದ ನಿಮಗೆ let's say ಇಲ್ಲಿಂದ ಈ destination ಇಂದ, so let's take example, Daniel is going to school. Okay, this is Daniel's school. Okay, and this is Daniel's home. Okay, this is Daniel's home. Daniel ಗೆ home ಇಂದ school ತನಕ ಹೋಗ್ಬೇಕಂದ್ರೆ what will Daniel do? He'll take his two-wheeler and he will go. Correct? So this is a vehicle. Correct? It's a vehicle. That means Daniel is going to get transported with the help of a vehicle. ಆ ಥರನೇ ನಮ್ಮ foreign DNA
ಹೋಸ್ಟ್ ಸೆಲ್ ಒಳಗಡೆ ಎಂಟರ್ ಮಾಡಬೇಕಂದ್ರೆ ವಿ ನೀಡ್ ಅ ವೆಹಿಕಲ್. ದಟ್ ವೆಹಿಕಲ್ ಇಸ್ ದ ವೆಕ್ಟರ್. ಓಕೆ, ಸೊ ಪ್ಲಾಸ್ಮಿಡ್ ಇಸ್ ವಾಟ್? ಅ ಸ್ಮಾಲ್ circular chromosomal DNA that acts as a vector. So why is it used? It is used as a vector. Okay, it is used as the most common vector. Clear? Yes? Okay. Okay, cool. Now, so here, see, a plasmid is a small circular double-stranded DNA molecule found in bacteria. Okay, it is found in bacteria. It is used in genetic engineering as a vector to transfer foreign gene into the host. Okay, idu explain madidini a one short class alli, foreign DNA into the host cell. Okay, now what are fossils? How do they provide evidence for evolution? Fossils andre en students, nam school alla, like if some, let's say our friend gave a flower. ಓಕೆ, ಇಲ್ಲಾಂದರೆ ಆ್ಯನ್ಯುವಲ್ ಡೇ ಪ್ರೋಗ್ರಾಮಲ್ಲಿ ಅವ್ರು ನಮಗೊಂದು ಫ್ಲವರ್ ಕೊಟ್ಟರೆ ನಾವು ಏನು ಮಾಡ್ತೀವಿ, ಎನ್ಸೈಕ್ಲೋಪೀಡಿಯಾ ಇಲ್ಲಾಂದರೆ ಒಂದು ದೊಡ್ಡ ಡಿಕ್ಷನರಿ ಒಳಗಡೆ ವಿ ಕೀಪ್ ಇಟ್, ರೈಟ್? ದಟ್ ಇಸ್ ಕಾಲ್ಡ್ ಎಸ್ ಪ್ರಿಸರ್ವೇಷನ್. ದಟ್ ಮೀನ್ಸ್ ಯು ಆರ್ ಪ್ರಿಸರ್ವಿಂಗ್ ದಟ್ ಫ್ಲವರ್ ವೇರ್ ದಿ ಎಂಟೈರ್ ಲಿಕ್ವಿಡ್ ಆಫ್ ದ ಫ್ಲವರ್ ಎವ್ರಿಥಿಂಗ್ ವಿಲ್ ಗೋ ಔಟ್ ಆ್ಯಂಡ್ ದ ಫ್ಲವರ್ ವಿಲ್ ಬಿ ಡ್ರೈ. ಆ ಫ್ಲವರ್ ಎತ್ಕೊಂಡು ನಾವು ಸುಮ್ಮನೆ ಆಟಾಡ್ತಾ ಇದ್ದೀವಿ. ಸೊ ನೌ ಡೇಸ್ ಪೀಪಲ್ ಅದನ್ನು ರೇಸಿನ್ ಆರ್ಟ್ ಅಂತ ದೇ ಮೇಕ್ ಇಟ್. ಓಕೆ, ದಟ್ ಇಸ್ ಆಫ್ಟರ್ ಮ್ಯಾರೇಜ್ ದೇ ವಿಲ್ ಕೀಪ್ ದ ಫ್ಲವರ್ ಫಾರ್ ಡ್ರೈಯಿಂಗ್ ಆ್ಯಂಡ್ ದೇ ಮೇಕ್ ಇಟ್ ಅ ರೆಸಿನ್ ಆರ್ಟ್ ಅಂತ. But that time we used to do preservation. So now fossil andre eno? Fossil is something that has existed from the, let's say from before century something was there and other than mark siktu namige. That's how we got to know that dinosaurs exist alla, when we saw their bones. So there are many organisms, many plants we got to know that existed previously was because of fossils. So fossils are preserved. So naan a word use madidre eno? Preserved andre how we preserve it, no? Preserved remains of ancient organisms. They provide direct evidence. Okay, they provide direct evidence of past life forms and transitional species. Okay, they give the direct connection. Past life and enella ito direct connection they will be giving. Okay, next one, short answer students, 3 marks question madana. Okay, ready? Oh, hi ma'am, bye ma'am. Okay, short answers ಮಾಡೋಣ students. First one, what are ಇನ್ನೊಂದು ಕ್ಲಾಸ್ ಇದೆ ನಿಮಗೆ ಇವತ್ತು 7 PM. Okay, 7 PM, this will be your last revision for biology from our end. Okay, after this we will be starting 12th classes. Okay, 11th and 12th classes. So ide nam last class for your supplementary exam. ಬೇರೆ any you check any channel, ಒಂದು ಚಾನಲ್ ಕೂಡ ಎಕ್ಸಾಮ್ 3ಗೆ ವಿಡಿಯೋಸ್ ಮಾಡಿಲ್ಲ. ಯಾಕೆ? ಅವ್ರಿಗೆ ಗೊತ್ತು ವ್ಯೂಸ್ ಬರಲ್ಲ ಅಂತ. ವೈ ಆರ್ ವಿ ಡೂಯಿಂಗ್ ಇಟ್? ಬಿಕಾಸ್ ವಿ ನೋ ಲಾಟ್ ಆಫ್ ಸ್ಟೂಡೆಂಟ್ಸ್ ಆರ್ ಸ್ಟ್ರಗ್ಲಿಂಗ್. Okay, I am not telling this because I want all of you to tell that, oh, Vedantu Karnataka's channel is like God and all. No. But to be frank students, ನೀವು ಯಾವ ಚಾನಲ್ ಆದರೂ ನೋಡಿ, ವೆರಿ ನಾಟ್ ಇವನ್ ಐ ಡೋಂಟ್ ಥಿಂಕ್ ಒನ್ ದೊಡ್ಡ ಚಾನಲು ಯಾರು ಮಾಡ್ತಾ ಇಲ್ಲ ವಿಡಿಯೋ, ಬಟ್ ನಾವು ಮಾಡ್ತಾ ಇದ್ದೀವಿ. ಬಿಕಾಸ್ ನಮಗೆ ಗೊತ್ತು ವ್ಯೂಸ್ ಬಂದಿಲ್ಲಾನು ಪರವಾಗಿಲ್ಲ, ಲೈಕ್ಸ್ ಬಂದಿಲ್ಲಾನು ಪರವಾಗಿಲ್ಲ, ಸಬ್ಸ್ಕ್ರೈಬರ್ಸ್ ಆಲ್ಸೋ ಡಸಂಟ್ ಕಮ್, ಇಟ್ಸ್ ಫೈನ್. ವಾಟ್ ವಿ ವಾಂಟ್ ಸ್ಟೂಡೆಂಟ್ಸ್ ಟು ಲರ್ನ್ ಫ್ರಮ್ ಅಸ್. Even in their failure time, they should remember that which was the teachers who caught their hand. Because students, ಎಂಜಾಯ್ಮೆಂಟ್ ಟೈಮಲ್ಲಿ ಎಲ್ಲರೂ ಬರ್ತಾರೆ ಅಲ್ವಾ? ಎಂಜಾಯ್ಮೆಂಟ್ ಟೈಮು ಎಕ್ಸಾಮ್ ಮನೆಗೆಲ್ಲ ಎಲ್ಲರೂ ವೀಡಿಯೋಸ್ ಮಾಡ್ತಾನೆ ಇರುತ್ತೆ. ಬಟ್ ಥಿಂಕ್ ಮಾಡಿ, ಎಕ್ಸಾಮ್ 2ಗೂ ನಾವು ಮಾಡಿದ್ದೀವಿ, ಎಕ್ಸಾಮ್ 3ಗೂ ನಾವು ಮಾಡಿದ್ದೀವಿ. ಸೊ ಆ ಸಪ್ಲಿಮೆಂಟ್ರಿ ಸ್ಟೂಡೆಂಟ್ಸ್ ಬಗ್ಗೆನೂ ನಾವು ವಿ ಆರ್ ವೆರಿ ಕನ್ಸಿಡ್ರೇಟ್. ಬಿಕಾಸ್ ವಿ ನೋ ಹೌ ಇಟ್ ಫೀಲ್ಸ್ ಟು ಫೇಲ್. ವಿ ಆರ್ ನೀಟ್ ಟೀಚರ್ಸ್. ನಮಗೆ ಗೊತ್ತು ಎಲ್ಲ ಇಯರು ಒಂದೊಂದು ಸ್ಟೂಡೆಂಟ್ ಡ್ರಾಪ್ ಎತ್ತ ಟೈಮಲ್ಲಿ ಅವ್ರಿಗೆ ಎಷ್ಟು ಮೆಂಟಲ್ ಪ್ರೆಷರ್ ಇರುತ್ತಂತ ವಿ ನೋ. That is why we are doing it. Okay, so how much ever you can contribute to the channel, you do. Rest we will take. Okay, yes. Okay, come on. What are the advantages of medical termination of pregnancy? Medical termination of pregnancy matte contraception between, no, don't have confusion students. Medical termination of pregnancy andre pregnancy aadmele. Okay, that means a couple have got pregnant. Okay, couple has got pregnant. After that they have decided that we do not want to have this child. ಅಬಾರ್ಷನ್ ಮಾಡಬೇಕು, ಇಲ್ಲ ಅಂದರೆ ಮದರ್ ಇಸ್ ಇನ್ ಡೇಂಜರ್, ಇಲ್ಲ ಅಂದರೆ ದ ಚೈಲ್ಡ್ ಇಸ್ ಇನ್ ಡೇಂಜರ್, ಇಲ್ಲ ಅಂದರೆ ಒಂದು ರೇಪ್ ಕೇಸ್ ಆದಮೇಲೆ ದ ವುಮೆನ್ ಹ್ಯಾಸ್ ಗಾಟ್ ಪ್ರೆಗ್ನೆಂಟ್. ಈ ಒಂದು 4 ಸಿನಾರಿಯೋದಲ್ಲಿ ನಮಗೆ MTP ಮಾಡ್ಬೋದು. MTP ಅಂದರೆ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ. ದಟ್ ಮೀನ್ಸ್ ವೇರ್ ವಿ ಆರ್ ಟರ್ಮಿನೇಟಿಂಗ್ ದ ಪ್ರೆಗ್ನೆನ್ಸಿ. ಓಕೆ, ನಾವು ಕಾಂಟ್ರಾಸೆಪ್ಷನ್ ಅಂದರೆ ಏನು? ಬಿಫೋರ್ ಆ್ಯಕ್ಚುಲಿ ಗೆಟಿಂಗ್ ಪ್ರೆಗ್ನೆಂಟ್, ಡ್ಯೂರಿಂಗ್ ದ ಸೆಕ್ಷುವಲ್ ಇಂಟರ್ಕೋರ್ಸ್,
ಪ್ರೊಟೆಕ್ಷನ್ಗೆ ಯೂಸ್ ಮಾಡೋದು ಕಾಂಟ್ರಾಸೆಪ್ಷನ್ ಟು ಅವಾಯ್ಡ್ ಅನ್ವಾಂಟೆಡ್ ಪ್ರೆಗ್ನೆನ್ಸಿ. ಓಕೆ, ಸೊ MTB ಅಂದರೆ ಪ್ರೆಗ್ನೆನ್ಸಿ ಆಲ್ರೆಡಿ ಆಗಿದೆ, ಇದನ್ನ ಅಬಾರ್ಟ್ ಮಾಡೋಕ್ಕೆ, ಟರ್ಮಿನೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಕಾಂಟ್ರಾಸೆಪ್ಷನ್ ಅಂದರೆ ಏನು? ಡ್ಯೂರಿಂಗ್ ಅ ಸೆಕ್ಷುವಲ್ ಇಂಟರ್ಕೋರ್ಸ್ ಟು ಅವಾಯ್ಡ್ ಅನ್ವಾಂಟೆಡ್ ಪ್ರೆಗ್ನೆನ್ಸಿ ವಿ ಆರ್ ಯೂಸಿಂಗ್ ಇಟ್. ಅರ್ಥ ಆಯ್ತಾ ಡಿಫ್ರೆನ್ಸು? ಓಕೆ, ಅರ್ಥ ಆಯ್ತಾ ಡಿಫ್ರೆನ್ಸ್? ಥ್ಯಾಂಕ್ ಯು ಸೋ ಮಚ್ ಡ್ಯಾನಿಯಲ್ ಆ್ಯಂಡ್ ಮೋನಿಶಾ. ಓಕೆ, ಸೊ ಹೆಲ್ಪ್ ಇನ್ ಪ್ರಿವೆಂಟಿಂಗ್ ಅನ್ವಾಂಟೆಡ್ ಪ್ರೆಗ್ನೆನ್ಸೀಸ್. ಓಕೆ, that means they will go for termination, like ಅವರು ಅದನ್ನ ಅಬಾರ್ಟ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ರೆಡ್ಯೂಸಸ್ ದ ರಿಸ್ಕ್ ಆಫ್ ಬರ್ತ್ ಡಿಫೆಕ್ಟ್ಸ್ ಇನ್ ಕೇಸಸ್ ಆಫ್ ಫೀಟಲ್ ಅಬ್ನಾರ್ಮ್ಯಾಲಿಟೀಸ್. ಅಂದರೆ ರಿಸ್ಕ್, ಆ ಬೇಬಿಗೆ ಏನಾದರೂ ಪ್ರಾಬ್ಲಮ್ ಇದ್ರೆ, ಜೆನೆಟಿಕ್ ಪ್ರಾಬ್ಲಮ್, ಏನಾದರೂ ಒಂದು ಸಿಂಡ್ರೋಮ್ ಇತ್ತು, ಆ ಸ್ಕ್ಯಾನಲ್ಲಿ ನಮಗೆ ಅರ್ಥ ಆಯಿತು ಬೇಬಿಗೆ ವೆನ್ ದ ಬೇಬಿ ಕಮ್ಸ್ ಔಟ್ ದ ಬೇಬಿ ಇಸ್ ನಾಟ್ ಗೋನ್ ಟು ಬಿ ಹೆಲ್ತಿ, ದ ಬೇಬಿ ವಿಲ್ ನಾಟ್ ಹ್ಯಾವ್ ಹಂಡ್ರೆಡ್ಸ್ ಆಫ್ ಪ್ರಾಬ್ಲಮ್, ಅಂದರೆ ಅದನ್ನು ಮೆಡಿಕಲ್ ಟರ್ಮಿನೇಷನ್. ದಟ್ ಮೀನ್ಸ್ ದೇ ವಿಲ್ ಆಸ್ಕ್ ದ ಪೇರೆಂಟ್ಸ್ ಕನ್ಸರ್ನ್, do you want to go for a termination or do you want to continue with the pregnancy? Because students, many cases ಅಲ್ಲಿ ಏನಾಗುತ್ತೆ, ಸ್ಕ್ಯಾನಲ್ಲಿ ಒಂದು 3 months ಇಲ್ಲಾಂದರೆ ಒಂದು 2 months ಸ್ಕ್ಯಾನಲ್ಲಿ ಏನಾದರೂ ಪ್ರಾಬ್ಲಮ್ ಇರುತ್ತೆ ಅಂತ ನಮಗೆ ತೋರಿಸ್ತಾರೆ. ಓಕೆ, ಲೈಕ್ ಇಟ್ಸ್ ನಾಟ್ ಪ್ರಾಪರ್, ಲೈಕ್ ಡೆವಲಪ್ಮೆಂಟ್ ಇಸ್ ನಾಟ್ ಪ್ರಾಪರ್, ಆರ್ಗನ್ಸ್ ಡೆವಲಪ್ಮೆಂಟ್ ಇಸ್ ನಾಟ್ ಪ್ರಾಪರ್ ಅಂತ ಸಮ್ಟೈಮ್ಸ್ ಡಾಕ್ಟರ್ಸ್ ಹ್ಯಾಪನ್ ಟು ಟೆಲ್ ಅಸ್. ಬಟ್ ಅದಾದಮೇಲೆ, ಓಕೆ, ಅದಾದಮೇಲೆ ದೇ ನೋಟಿಸ್ ದಟ್ ಡ್ಯೂರಿಂಗ್ ಡೆಲಿವರಿ ಬೇಬಿ ವಿಲ್ ನಾಟ್ ಹ್ಯಾವ್ ಎನಿ ಪ್ರಾಬ್ಲಮ್ಸ್ ಅಂತ. Okay, so that kind of scenarios have been happened. Some scenarios what happens, scanner ella proper agirutte, once the baby comes out the baby will have a problem. So athara varying differentiations are there. Protects the mother's health, okay, in cases of high risk pregnancy. So recently ಏನಾಯಿತು, ನನ್ನ one family friend ಗೆ ಅವ್ರಿಗೆ twins ಆಯಿತು. Okay, hi Yogesh, she gave birth to a twins. Okay, she conceived after 4-5 years. She was trying for 4 years and then she conceived. They had a twins. During the operation, okay, during the operation, she had a C-section, and during the operation, the doctors failed to do the operation properly. Because of which, like the surgery properly, because of which something happened. Okay, something, we do not know exactly what, they have not revealed anything. Something happened and that led to excessive bleeding. Because of the excessive bleeding, the lady could not survive. Okay, she could not survive. The babies are safe, but the mother passed away. Now, this scenario dalli enaitu, ma'am, do you think it is because the babies were having an issue? No, it was not a high risk pregnancy. It was a medical fault. It was a fault in the entire operation surgery procedures. It was a fault by the doctor. But the doctor did not want to accept the fault. So what did they do? They did not, inform the family members that this is happening anta. Adamele, after the woman was declared dead, okay, her death was declared. After that, they have told that, okay, she passed away due to excessive bleeding. ಇವಾಗ ಎಕ್ಸೆಸಿವ್ ಬ್ಲೀಡಿಂಗ್ ಇದ್ದರೆ ಅದಕ್ಕೊಂದು ರೀಸನ್ ಇರಬೇಕು. ಇಲ್ಲಾಂದರೆ ಆ ಸರ್ಜರಿ ಟೈಮಲ್ಲಿ ಏನಾದರೂ ನರ್ವ್ಸ್ ಇಲ್ಲ, ಏನಾದರೂ ಬ್ಲಡ್ ವೆಸಲ್ಸ್ಗೆ ಡ್ಯಾಮೇಜ್ ಆಗಿರ್ಬೋದು. ಥರ್ಡ್ ಸಿನಾರಿಯೋ ಏನಂದರೆ, ಆ ಎಕ್ಸೆಸಿವ್ ಬ್ಲಡ್ ಲಾಸಿಗೆ ನಾವು ಬ್ಲಡ್ ಲೈಕ್ ಎಕ್ಸ್ಟರ್ನಲಿ ನಾವು ಕೊಡಬೇಕು. ಇದೇನು ಅವ್ರು ಮಾಡಿಲ್ಲ, ಅವ್ರು ಡೈರೆಕ್ಟ್ಲಿ ಇದೆಲ್ಲ ಆದಮೇಲೆ ಫ್ಯಾಮ್ಲಿಗೆ ಇನ್ಫಾರ್ಮ್ ಮಾಡಿದ್ದಾರೆ. ಫ್ಯಾಮ್ಲಿ ವಾಸ್ ಟ್ರೈಂಗ್ ಟು ಸೇ ದ್ಯಾಟ್ ನಮಗೆ ಲೈಕ್ ಇಫ್ ಇಟ್ ವಾಸ್ ಪಾಸಿಬಲ್ ನಾವೆಲ್ಲಾದರೂ ಶಿಫ್ಟ್ ಮಾಡ್ತಾ ಇತ್ತು, ವಿ ವುಡ್ ಹ್ಯಾವ್ ಟ್ರೈ ಟು ಸೇವ್ ಹರ್. Okay, so that kind of scenarios also happen. Okay, so now students look here, what is industrial melanism? How does it support natural selection? Industrial melanism refers to darkening of moths due to industrial pollution. Okay, so ಏನು ಆಗ್ತಾ ಇತ್ತು students, I'll tell you one story. ನೋಡಿ, this is a tree. Okay, okay, this is a tree, one tree. This is another, one second, let me try to find a nice tree. Young students, brown form agadu. Okay, ಕಾಣಿಸ್ತಾ ಇದೆ ನಿಮಗೆ ಟ್ರೀ? ಕಾಣಿಸ್ತಾ ಇದೆ ಅಲ್ವಾ? 2 ಟ್ರೀಸ್ ಇದೆ. ಓಕೆ, this is one tree, this is another tree. Okay, so ಏನಾಗ್ತಾ ಇತ್ತು? Okay, let's just divide this whole screen into 2. Okay, so this was before industrialization. Tree ನೋಡಿದ್ರೆ ಸ್ವಲ್ಪ ಫ್ರೆಶ್ ಆಗಿದೆ. So this is before, this is after. So students, ಇಲ್ಲಿ ಏನಾಗ್ತಾ ಇತ್ತು?
So when the like before the industries all came into this place, there was moths on it. Okay, moths andre you know, no? So there was moths present, and these moths used to be like the white winged moth. Okay, just naming our white winged moth anta helta idare, not the literal colors. Okay, and then there were dark winged moth. Okay, then they were, ivaga ನನಗೆ dark winged moth draw ಮಾಡಕ್ಕೆ ಕಲರ್ ಇಲ್ಲ. ಸೊ ಲೆಟ್ಸ್ ಸೇ ಒಂದು ಬ್ಲೂ ಕಲರಲ್ಲಿ ಡ್ರಾ ಮಾಡ್ತೀನಿ. ಓಕೆ, ಡಾರ್ಕ್ ವಿಂಗ್ ಮಾತ್. ನೀವು ಹೇಳಿ ಇವಾಗ ಒಂದು ಪ್ರಿಡೇಟರ್. ಓಕೆ, ಒಂದು ಪ್ರಿಡೇಟರ್ ಅಂದರೆ ಒಂದು ಕ್ರೋ ಇಲ್ಲಾಂದರೆ ಏನೋ ಒಂದು ಪ್ರಿಡೇಟರ್, ಇಫ್ ದೇ ಆರ್ ವಾಚಿಂಗ್, ವಾಟ್ ವಿಲ್ ದೇ ಸಿ? ದೇ ವಿಲ್ ಸಿ ದಿಸ್ dark winged moth, right? Dark winged moth. Why? Because they are bright in color and it will be noticed by a predator. Okay. Industrialization ಆದ್ಮೇಲೆ ಅಂದರೆ many industries came, pollution happened, the trees got, you know, dirty, black, ashen color, and that time students again white winged moths were there. Okay, white winged moths were there, dark winged moths were there. ಇವಾಗ ಪ್ರಿಡೇಟರ್ ಕಣ್ಣಲ್ಲಿ ಏನು ಕಾಣಿಸ್ತಾ ಇತ್ತು? ಇದು ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು, ಬಿಕಾಸ್ the tree was more dark in color and this was more on the brighter side. So idene industrial melanism andre. That means when the industry started increasing the pollution, because of which the wing color of the moth had a variation, and also white wing moth number reduced aitilli. So here white wing moth reduced, here dark wing moth reduced, and here it increased. Okay, why this happened? Because it was easy for the predator to spot the colors depending on the pollution. Okay, depending on the pollution. So ಇಲ್ಲಿ ನೋಡಿ, ಇದ್ರ ಬಗ್ಗೆ ಇಲ್ಲಿ ಮಾತಾಡಿದ್ದಾರೆ. So light colored moths were more common. Okay, light colored moths were more common before pollution. Dark winged moths became dominant later. Okay, now this demonstrated survival of the fittest. Andre ಸಿಚುವೇಶನ್ ಚೇಂಜ್ ಆಗೋ ಟೈಮಲ್ಲಿ ನಾವು ಆ ಥರನೇ ಸರ್ವೈವ್ ಮಾಡಬೇಕು. ಇವಾಗ ನಾವು ಕೋವಿಡ್ ಸರ್ವೈವ್ ಮಾಡಿದ್ದೀವಿ, RCB ಸ್ಟ್ಯಾಂಪೀಡ್ ಸರ್ವೈವ್ ಮಾಡಿದ್ದೀವಿ, ವಿ ಹ್ಯಾವ್ ಸರ್ವೈವ್ಡ್ ಯು ನೋ ಫ್ಲಡ್ಸ್, ವಿ ಹ್ಯಾವ್ ಸರ್ವೈವ್ಡ್ ಎಕ್ಸ್ಟ್ರೀಮ್ ರೈನ್ಫಾಲ್, ವಿ ಹ್ಯಾವ್ ಸರ್ವೈವ್ಡ್ ಇಂಡಿಯಾ ಪಾಕಿಸ್ತಾನ್ ವಾರ್. ಆ ಥರ ಒಂದು ಸಿಚುವೇಷನಲ್ಲಿ ನಾವು ಅದೆಲ್ಲ ಸರ್ವೈವ್ ಮಾಡಿದ್ದೀವಿ ಅಲ್ವಾ? ಇಲ್ಲಾಂದರೆ ಆ ಒಂದು ಎಂಟೈರ್ ಪ್ರೊಸೆಸಲ್ಲಿ ನಾವು ಇನ್ವಾಲ್ವ್ ಆಗಿತ್ತು. ಸೊ whoever survives, the nature will select them. That is called as survival of the fittest. Okay, and the environmental influence on evolution. So this is what happened. Now what are the properties of genetic code? So this they had asked. Okay, this they had asked. So remember that. What are the properties of genetic code? See, properties of genetic code, it is universal. Andre students, bacteria, from a bacteria to a human. Okay, from a bacteria to a human, UUU codes for phenylalanine. Okay, phenylalanine. Even in bacteria, UUU codes for phenylalanine. Even in human also, UUU codes for phenylalanine. Understood? So that is why it's called as universal. Okay, triplet andre ಏನು students? UUU triplet alva idu. Now degenerate andre one amino acid will be coded by multiple codons. Okay, non-overlapping, they will never overlap each other. Unambiguous, that is these people are read in a continuous fashion as well. That is UUU, comma illa. Okay, there is no comma, it will be read as UAA, UAG, like that. It will be read continuously. Okay, it will be read continuously. Okay, just remember these words and keep. Now what are the different IUDs and give examples. Tumba important question, repeat agide tumba times. So what are IUDs and give the example. These are all repeated questions. Okay, look here, first one you have non-mediated IUDs andre hormones involve agala, chemicals ಏನು involve ಆಗಲ್ಲ. So that is example is going to be Lippi's loop. Okay, copper releasing IUDs ಬಂದ್ಬಿಟ್ಟು example ಏನು students? Copper T. Okay, example ಏನು? Copper T. Hormone releasing IUDs andre example LNG20 illandre progesterone. You can write multiple examples also. Il copper T, instead of copper T you can write copper 7, or you can write multi-load 375. Instead of this you can write progesterone. Okay, you can write any examples, but make sure that you write something. Okay, so non-mediated IUDs where there is no proper you know hormones or any chemicals involved, that is non-mediated example Lippi's loop. Copper releasing IUDs is ಬಂದ್ಬಿಟ್ಟು copper T ಮತ್ತೆ copper 7. Hormone releasing IUDs ಬಂದ್ಬಿಟ್ಟು LNG20 ಇಲ್ಲಾಂದ್ರೆ progesterone. Okay, LNG20 ಇಲ್ಲಾಂದ್ರೆ progesterone. Now how are transgenic animals beneficial to humans? So ಇದು ನಾನು ಮುಂಚೆನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ತುಂಬಾ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ಇಲ್ಲಿ ಏನಾಗ್ತಾ ಇತ್ತು ಸ್ಟೂಡೆಂಟ್ಸ್, ಟ್ರಾನ್ಸ್ಜೆನಿಕ್ ಆನಿಮಲ್ಸ್ ಅಂದ್ರೆ ಏನು? Animals whose genes can be manipulated.
okay, animals whose genes can be manipulated, okay, manipulate. So if I can manipulate their genes and make some benefit for myself, okay, benefit for myself, then I will be more than happy, right? So I am going to use transgenic animals, and some of the most common transgenic animals I use are pigs, rats, and rats contribute to almost 95% transgenic animals. ಏನಾದರೂ ಮೇಕಪ್ ಟೆಸ್ಟ್ ಮಾಡಬೇಕಂದ್ರೆ ರ್ಯಾಟ್ಸ್ ಮೇಲೆ ಟೆಸ್ಟ್ ಮಾಡ್ತಾರೆ, ಏನಾದರೂ ಡ್ರಗ್ಸ್ ಟೆಸ್ಟ್ ಮಾಡಬೇಕಂದ್ರೆ ರ್ಯಾಟ್ಸ್ ಮೇಲೆ ಟೆಸ್ಟ್ ಮಾಡ್ತಾರೆ, ಏನಾದರೂ ಕೆಮಿಕಲ್ಸ್ ಪ್ರಾಡಕ್ಟ್ಸ್ ಎಲ್ಲ ರ್ಯಾಟ್ ಮೇಲೇ ಟೆಸ್ಟ್ ಮಾಡ್ತಾರೆ, ಓಕೆನಾ? ಸೊ ಹಿಯರ್ ಲುಕ್ ಹಿಯರ್ ಸ್ಟೂಡೆಂಟ್ಸ್, ಯೂಸ್ಡ್ ಇನ್ ಮೆಡಿಕಲ್ ರಿಸರ್ಚ್, okay, used in medical research to study diseases, produce human proteins, okay, like insulin and growth hormones, serves as models for drug testing. Ee words alla aatarane baribek, like it's not necessary to write, you can just write the words and just underline it, like telling that this is the key words, okay, these are the key words. Clear? Yes, I hope it's clear. So they are going to help not only for that, you can also remember cow Rosie. Okay, Rosie the cow, it is going to release alpha lactalbumin, okay, alpha lactalbumin, which is a protein enriched milk, okay. Instead of giving normal milk, students, these you know, people started giving this protein enriched milk for babies, okay. ಆ ಥರನೇ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ಕಲ್ಲಿ, alpha 1 antitrypsin. Alpha 1 antitrypsin, this is actually human protein used to cure emphysema, okay. Emphysema is caused for people who do continuous cigarette smoking, okay. Continuous cigarette smoke ಮಾಡಿದ್ರೆ emphysema will be caused, okay. One second Sanju, ma'am, ನಂದು one subject ಗೆ NC exam 1 and 2 ನನಗೆ KCET counseling ಗೆ. Actually KCET ಅಲ್ಲಿ exam 3 result consider ಮಾಡ್ತಾರೆ, because round 1 round 2, so in round 2 and all you can use it, but ಆದ್ರೇನು ಸ್ವಲ್ಪ ಚೆಕ್ ಮಾಡಬೇಕು, okay. Physics paper was better, okay, very nice Vikas, thank you for coming here and telling that, okay. So check ಮಾಡಬೇಕು ಅದು once, okay. Okay, next is explain any 3 evidences for evolution, okay. What is the evidence that evolution existed? First evidence ಬಂದ್ಬಿಟ್ಟು students, fossil evidence. Fossil evidence ಅಂದ್ರೆ already explain ಮಾಡಿದೀನಿ, preserved, okay, preserved ancient organisms. So fossil evidence shows transitional species like Archaeopteryx. So ಈ Archaeopteryx ಒಂದು ಏನದು ಬೋನ್ ಸ್ಟ್ರಕ್ಚರ್ ನೋಡೋ ಟೈಮಲ್ಲಿ ಅವ್ರಿಗೆ ಅರ್ಥ ಆಯಿತು, ದಿಸ್ ಇಸ್ ಸಮಥಿಂಗ್ ದಟ್ ಇಸ್ ವೆರಿ ಸಿಮಿಲರ್ ಟು ದ್ಯಾಟ್ ಆಫ್ ಅ ಬರ್ಡ್ ಆ್ಯಂಡ್ ಅ ರೆಪ್ಟೈಲ್, ಓಕೆ. ಬರ್ಡ್ದು ಬೀಕ್ ಇತ್ತು, ರೆಪ್ಟೈಲ್ದು ಕ್ಲಾಸ್ ಇತ್ತು. ಸೊ ಸಮ್ವೇರ್ ಇಟ್ಸ್ ಅ ಮಿಡಲ್ connecting missing link between a bird and a reptile, okay. Embryological evidence, students, similar embryonic stages in vertebrates indicate common ancestry, okay. So ಇಲ್ಲಿ homologous and analogous ಬಗ್ಗೆ ಬರಿಬೋದು, ಅದು ಒಂದು ತುಂಬ important question, okay. That is also one very important question. Clear? Yes. So molecular evidences, DNA and protein similarities suggest evolutionary relationship, okay. So embryological evidence, similar embryonic stages in vertebrates indicate common ancestry. Please write about homologous and analogous here. Whatever you know, please write it in the exam paper, okay. If it is relevant to the content, please write it. The teachers are going to give you marks, okay. Please ಇದು KGF ಮತ್ತು ಪುಷ್ಪದೆಲ್ಲ ಸ್ಟೋರಿ ಬರ್ಕೊಂಡು ವಾಪಸ್ ಬರಬೇಡಿ. ಪ್ಲೀಸ್ ರೈಟ್ ಅಬೌಟ್ ವಾಟ್ ಎವರ್ ಯು ನೋ ಅಬೌಟ್ ದ ಕಂಟೆಂಟ್. ಹೋಮೋಲಾಗಸ್ ಅನಲಾಗಸ್ ಎಕ್ಸಾಮ್ 1 ಎಕ್ಸಾಮ್ 2 ಏನಾದರೂ ರಿವೈಸ್ ಮಾಡಿದ್ರೆ ಅದ್ರ ಬಗ್ಗೆ ಬರೀರಿ, ಓಕೆ. ಆ್ಯಂಡ್ ಅಂಡರ್ಲೈನ್ ದ ಕೀವರ್ಡ್ ಸೊ ದ ಟೀಚರ್ ಫೀಲ್ಸ್ ದಟ್ ಓಕೆ ದ ಸ್ಟೂಡೆಂಟ್ ನೋಸ್ ಸಮಥಿಂಗ್, ಓಕೆ, ದ ಸ್ಟೂಡೆಂಟ್ ನೋಸ್ ಸಮಥಿಂಗ್. Now, what is Oparin and Haldane hypothesis? ತುಂಬ important hypothesis ಇದು. Oparin and Haldane hypothesis state that life originated from simple organic molecules in the primitive earth, okay. Energy sources like UV radiations and lightning helped in chemical evolution. The primordial soup contained simple organic molecules leading to life.
So students, idr ಬಗ್ಗೆ more explain ಮಾಡೋದು ಯಾರು? Urey and Miller experiment. Okay, ಇದು ಒಂದು favorite question for Karnataka board. I don't know why every year they'll give this diagram to draw. Urey and Miller experiment, students, what were they focusing on? Simple, inorganic substance like your methane, ammonia, okay, H2O, H2. ಇದೆಲ್ಲ use ಮಾಡಿ with the help of lightning. Okay, with the help of lightning. ಅಯ್ಯೋ ಲೈಟ್ ಸ್ಪೆಲ್ಲಿಂಗೇ ಮರ್ತೋಗ್ಬಿಟ್ಟೆ. Okay, with the help of lightning, they were able to break this down and they were able to get a soup which is called as the Haldane soup. Okay, which is called as the Haldane soup. ಈ ಸೂಪಲ್ಲಿ ಚೆಕ್ ಮಾಡೋ ಟೈಮಲ್ಲಿ ಏನು ಸಿಕ್ಸು, what did they get? They got AG. AG is your alanine, aspartic acid and glutamic glycine. So that was basically your amino acid. Okay, basically your amino acid. So they understood that, okay, from simple substances we can get actually more organic substances. So either many scientists came into existence and many scientists got many other things like nitrogen bases. Nimagottu nitrogen base is present in your DNA and RNA structure. Right, nitrogen base they got, some of them got pigments. Okay, some of them got pigments. Some of them got amino acids like mentioned. Okay, some of them got lipids. So they understood that maybe this is how life would have come when some simple inorganic substances went through lightning or like UV rays, they split and they accumulated to form some amino acids and other things. Okay, so that is how the explanation was given. Okay, that is how the explanation was given. Clear? Now describe the working mechanism of Bt toxin in plants. Okay, working mechanism of Bt toxin. So Bt toxin ಇಲ್ಲಿ ನೋಡಿ students, very simple. Bt toxin already ನಾನು ಸ್ವಲ್ಪ ಮುಂಚೆ explain ಮಾಡಿದ್ದೀನಿ. Bt toxin is ingested by an insect larvae. Okay, it is ingested by an insect larvae. It gets activated in the alkaline gut environment of an insect. The toxin binds to the gut, okay, epithelial cells forming pores. Okay, leading to cell lysis and cell death. Okay, andre idu intestine. Okay, itara intestine ide, just imagine. Okay, like this. So what is going to happen? We will once this Bt toxin enters inside, it will start making pores on the walls of the lining. Okay, on the lining, and what this will lead to, what students? Whatever is outside will start entering inside. Whatever is outside will start entering inside. When whatever is outside start entering inside, what will happen? It will lead to swelling. Okay, after swelling, burst opening will happen, correct? Swelling admele enagutte, burst opening agutte. So swelling and leads to cell lysis. Okay, cells are going to burst open and leading to ultimately the death of the larvae. Okay, ultimately leading to the death of the larvae. Clear to all of you? Yes or no? Okay, got it? Perfect, perfect. Okay, now long answers maada munche I'll give you a 5 minutes break because ನೀವು continuously 3 o'clock ಇಂದ ಕುತ್ಕೊಂತಾ ಇದ್ದೀರಾ. Okay, I'll just give you a 5 minutes break. So okay, because you're sitting from long time.
Hello guys. Give me a minute. Okay, let's do the 5 markers. Okay, so long answer questions. This is for 5 marks, your part D. Okay, so here, explain the process of transcription in prokaryotes. Okay, transcription in prokaryotes, students. Basically 3 steps are going to take place. What are the 3 steps? Initiation, and the process start madbekandre initiation is important. So initiation is the first step that is going to happen. And here, what are we talking about? We are talking about transcription. What is transcription? What is transcription? DNA to mRNA, correct? DNA to mRNA is transcription. So nanage RNA madbekandre nan enzymes ಏನು ಇರಬೇಕು students? It should be RNA polymerase, correct? It should be RNA polymerase. Okay, RNA polymerase, clear? So here also the initiation, RNA polymerase binds to the promoter region of the DNA. But RNA polymerase ge one problem ide. Adike elli initiation ಮಾಡಬೇಕು, elli termination ಮಾಡಬೇಕು ಅಂತ ಗೊತ್ತಿಲ್ಲ. So what we are going to do? We are going to help this fellow. Okay, one second students. We are going to help this fellow. RNA polymerase will bind with the sigma factor. Okay, it will bind with the sigma factor. If you look at the proper image given in your NCERT, you will notice that. Can you see that sigma factor? One second. ಸ್ವಲ್ಪ ಕೆಳಗೆ ಬರೀತೀನಿ. Okay, sigma factor. Okay, sigma factor. RNA polymerase binds to the sigma factor and then initiation starts. Okay, next ಏನು ಬರುತ್ತೆ students? Elongation. ಅಂದರೆ ಇಲ್ಲೇ actual RNA formation ಆಗೋದು. RNA polymerase move along the template strand adding complementary RNA nucleotides. So ಇಲ್ಲೇ actual RNA formation ಆಗೋದು. Okay, ಇಲ್ಲೇ actual RNA formation ಆಗೋದು. Next ಬಂದ್ಬಿಟ್ಟೇನು? Termination. Next ಬಂದ್ಬಿಟ್ಟೇನು? Termination. Transcription stops when RNA polymerase reaches the terminator sequence. But ಇಲ್ಲೇನಿದೆ? ಇಲ್ಲಿ ನಾವೊಂದು additional factor ಕೊಡ್ತೀವಿ. Additional factor ಏನು? Rho factor. So students, in the whole process you have to remember these 3 people very importantly. You have to remember RNA polymerase. Okay, RNA polymerase. You have to remember sigma factor. You have to remember sigma factor. You have to remember rho factor. Okay, remember these 3 please. So RNA polymerase will bind with sigma factor to do initiation. RNA polymerase will bind with the rho factor to do the termination. Okay, this is your transcription entire thing. Now mRNA processing, ಇದೊಂದು additional step. So prokaryotes ಅಲ್ಲಿ ಈ ತರ ಇರಲ್ಲ, eukaryotes ಅಲ್ಲಿ ಇದಿರುತ್ತೆ. This is not in prokaryotes, in eukaryotes. mRNA undergoes splicing. Splicing ಅಂದ್ರೆ removal of introns. So ಇದು ನಾನು explain ಮಾಡಿದ್ದೀನಿ ಮುಂಚೆ. In your life, let's say some unnecessary people are there. What will you do? You will remove them from your life, no? So same thing here. So here, look here. So this is your green color. Okay, wherever green color I have drawn students, adu namage life all unnecessary. Okay, adu nam life all unnecessary. Adanna navu ಏನು ಮಾಡ್ತೀವಿ? ಅದನ್ನ ನಾವು ರಿಮೂವ್ ಮಾಡಿಬಿಟ್ಟು ನಾವು ಮೆಚೂರ್ ಆಗ್ತೀವಿ ಅಲ್ವಾ? ಸೊ ಆಫ್ಟರ್ ಒನ್ ಏಜ್ ನಮಗೆ ಸ್ವಲ್ಪ ಮೆಚೂರಿಟಿ ಇರುತ್ತೆ. ಇವಾಗ ನಿಮಗೆ ಆ ಏಜಲ್ಲಿ ಮೆಚೂರಿಟಿ ಇರಲ್ಲ, ಅದಕ್ಕೆ ನೀವು ಹಾಯ್ ಬಾಯ್ ಎಲ್ಲ ಮೆಸೇಜ್ ಮಾಡೋದು. ಬಟ್ ಆಫ್ಟರ್ ಒನ್ ಏಜ್, ಒನ್ಸ್ ವಿ ರೀಚ್ ಅ ಮೆಚೂರಿಟಿ, ನಾವೆಲ್ಲ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳ್ತೀವಿ. ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಬಿಟ್ಬಿಟ್ಟು ಹೋಗ್ತೀವಿ. ಆ ಥರ ಒಂದು ಆಟಿಟ್ಯೂಡ್ ಬರುತ್ತೆ. ಸೊ ಮೆಚೂರ್ mRNA ಫಾರ್ಮ್ ಮಾಡಬೇಕಂದ್ರೂ ಆ ಥರ ಒಂದು ಪ್ರೊಸೆಸ್ ನಡೆಯುತ್ತೆ. ವಾಟ್ ಇಸ್ ದ್ಯಾಟ್? ಸೊ ಟು ರಿಮೂವ್ ದಿಸ್ ಇಸ್ ದ ಅನ್ನೆಸೆಸರಿ ಫೆಲೋ ದಟ್ ವಿ ಡೋಂಟ್ ವಾಂಟ್, ವಿಚ್ ಇಸ್ ಕಾಲ್ಡ್ ಆಸ್ ಇಂಟ್ರಾನ್ಸ್. Okay, to remove them we go through a process which is called as RNA splicing. Andre ee introns na remove ಮಾಡಿ we will be able to get, okay, we will be able to get a completely new mature mRNA which will only have exons.
okay, which will only have exons. Exons nam life who brings improvement to us, okay, like our family, some very close friends of ours, our loved ones. These people bring that value to our life, so we keep them in our life alva. Aa tarane RNA decided to keep only the exons who are going to code for the protein, and finally we get mRNA out of it, okay. And idak students, we do capping and tailing, okay, capping and tailing we do. So 5' end and 3' end. Here we do it with the help of methyl guanosine triphosphate, and here we do it with poly A tail, okay, poly A tail. Clear? Done, done. Okay, so final mRNA students, the synthesis mRNA leaves the nucleus or it directly is used in translation in prokaryotes, okay. Illon question kodidare. A scientist isolates a DNA sample from 2 different organisms, okay, 2 different organisms. The percentage of adenine, so A is equal to 30%, okay. Whoever has attended my one-shot lecture will not be able to make one single mistake in the biology exam, okay, I can guarantee. While in others it is 20%. What can you infer about GC content of both organisms? So students, A 30% idre, A jote yaar bind madodu? T, alva, at Gopika Ma'am's class. So thymine 30% irutte. If these two people are going to contribute 60%, 40% mikkiradalva. A 40% enagutte students? A 40% divide agi, G will take 20%, and if G is 20%, C will also become 20%. So this is what we have to understand, okay. Now look here, same thing, okay. So if A is 30%, then T will be 30%, G plus C will be 40%. If A is 20%, then T will be 20%, G plus C will be 60%, okay. Yes, PBR 322 is important, okay, important. So conclusion, the second organism has a higher GC content, alva, 60% GC content higher agide, since G and C has 3 hydrogen bonds, okay. Compared to A and T with 2, higher GC content makes the DNA more stable and resistant to denaturation. Example, let's say you people are going for sports day, okay, you people are going to sports day, okay, you, your friend, one more friend and one more friend, okay, you 3 are participating in sports and you 3 are holding your hands like this, okay, like one like this, one like this, one like this, one like this, 3 people are holding hands. So students, it is understood that your bond is going to be stronger. Ade time alli innonu team illide, okay, one more team is there, but erad janane irodu. So they are just holding hands like this. Which will I be able to break fast? I will be able to break these people's bond fast, alva. So illu same if G and C is more, that means DNA can be more stable because they have 3 hydrogen bonds in between, okay, 3 hydrogen bonds in between, okay. What would happen if a restriction enzyme cuts DNA at multiple sites instead of a specific recognition sequence? How do scientists ensure precise gene cloning? Okay, so if a restriction enzyme cuts DNA randomly, it would create multiple unwanted fragments. Normal alva on DNA and continuous cut madre, obviously I'm going to get fragments, making gene cloning difficult. The desired gene sequence, the desired gene sequence might be broken, preventing proper insertion into the vector. Andre students, very simple. So let's say I told you last time also, I want this hen. Okay, how to draw a hen, students? I can't draw animals nor birds. Okay, okay, this is, I think this is a swan. Okay, okay, this is some bird. Okay, some bird, we have to consider this. Oh, who is that? Ah, Mahidar. Yes, good morning. Now only sun rose. Okay, sun is going to set now after some time. Yeah, look here students, this is a hen. Okay, this hen gives me every day 15 eggs. Okay, 15 eggs, unrealistic story. Okay, and then there is one more hen here. Okay, okay, this hen gives me only 2 eggs, but it is heavy. Heavy andre hefty and the word use ಮಾಡ್ಬೋದು. ಇದು ತುಂಬಾ thin ಆಗಿದೆ. Okay, lean ಆಗಿದೆ. Okay, ನನಗೆ ಏನು ಮಾಡಬೇಕಂದ್ರೆ ನನಗೆ ಈ 2 ಕ್ಯಾರೆಕ್ಟರ್ಸ್ ನ ಕಂಬೈನ್ ಮಾಡಿಬಿಟ್ಟು ಒಂದು ಕಂಬೈನ್ ಮಾಡಿಬಿಟ್ಟು ಒಂದು hen ಫಾರ್ಮ್ ಮಾಡಬೇಕು, who is gives me 15 eggs and is hefty. Okay, so ಅದಕ್ಕೆ ನಾನು ಏನು ಮಾಡ್ತೀನಿ, I will take the genes from here, I will take the GOI, this gene of interest,
and I will take the GOI from here, and this I will try to insert it. Okay. Now, if the restriction enzymes cuts at multiple fragments, I am not going to get a proper GOI. So that is what they are trying to explain here. Okay. So, nodi, the desired gene sequence might be broken, preventing the proper insertion into a vector. Recombinant DNA technology would be unreliable due to non-specific cuts. Ivaga nanige ishte gene cut madbekandre, I will use a molecular scissor who is going to cut exactly here. Alva. Okay. Example nodi students, a scissor solpanu control illa. Nan foreign DNA na iteraito nam DNA. Okay. So it got cut like this. Now do you think will I be able to insert it? I will not be able to insert it. Okay. Yes. Yes, Jacker, Joker, I have already told in the before class also that PBR 322 is too important, okay. So, then previous lecture allu explain madidini ad bagge, so you can watch that lecture. So, students, either foreign DNA, they have cut it. So, obviously, I am not going to be able to do recombinant DNA technology. So, that is what is going to happen here. Now, how scientists ensure precise gene cloning? Use of specific restriction enzymes that recognize defined palindromic sequence. Eno palindromic sequence? MOM, mom. Itarano mome, itarano mome. WOW, wow. Itarano wawe, itarano wawe. So this is called as palindromic sequence. Front in the back in the front. Okay, ella tarano same irutte. Eco R1 cuts a GAATTC. Sticky ends of blunt ends help in proper insertion of the gene. Sticky ends andre ready to mingle people, okay. So they will be ready to mingle, and what they are going to do? They are going to go and find, like, stick fast to the foreign DNA. Gel electrophoresis is used to verify the correct DNA fragments before the ligation. Gel electrophoresis andre, you know, depending on the size, okay, they will be running through the entire electricity, right? With the help of electricity, we will be running the DNA fragments. Depending on the size, they are going to be scattered. DNA ligase ensures correct joining. So, I have already DNA ligase means always the word joining is going to come into existence. Okay. Now, mention the 4 barriers of innate immunity. Human health and diseases topic in the with examples of each. First, innate immunity bandbit students, physical barrier. First of all, innate immunity andre the immunity that you are born with. Okay, that you are born with. Birth indane nam kayyal irutte idu. Okay, from birth we will have it. Okay, so physical barriers, it prevents entry of pathogens. Example, skin. Okay, skin allows, it does not allow any pathogen to enter very easily. Physiological barriers means inhibits pathogen growth. Example, you know, stomach acid, HCl. Okay, cerumen in your ears, eyes, tears. Idikella enirutte students. Okay. So here what are they talking about? They are talking about how we can stop the growth of the pathogen. Pathogen andre students, disease causing organisms. Okay. So our pathogen na first entry yang block agutte physical barriers illa. Not only that, mucus lining is present throughout our body, like in our digestive tract, from where and all the pathogen can enter. Nostrils, like through your nasal tract, through your digestive tract, and through the urinogenital tract. So, ee trackal ella mucus lining is there so that it can be pushed out. The pathogen can be pushed out. Okay. So, here what happens students? Physiological barrier inhibits pathogen growth. Example, stomach acid. Cellular barriers. Okay. Cellular barriers. These are cells who are going to protect your body. Okay. Destroy pathogens. So, one will inhibit andre, let's say every day in your area there are like 5-10 dogs. Neevu adike ಏನು ಮಾಡ್ತೀರಾ? ಅದು ತುಂಬಾ disturbing ಆಗಿರುತ್ತೆ. So what will you do? You will start keeping stones, you will start keeping a security to make sure that, you know, no dogs are coming in or any thieves are coming in anta on security guard ಇಕ್ತೀರಾ, ಇಲ್ಲಾಂದ್ರೆ ಚಿಕ್ಕ stone ಇಕ್ತೀರಾ, so that these people don't bite anyone. Okay. So that is inhibition. You are basically not completely killing them, but you are avoiding their increase. Okay. Now, cytokine barrier students, nam interferons ಬಗ್ಗೆ ಮಾತಾಡಿಲ್ವಾ, ಅದೇ ಇಲ್ಲಿ ಬರಿಬೇಕು. Interferes with the viral replication. Example, interferons. Okay. Everything's example you have to know. Here you can also remember natural killer cell. Natural killer cell, macrophages, okay, or NK cell. Okay. Clear? Clear? Yes or no? Okay. Perfect. Perfect.
I hope this is clear to all of you. Gel electrophoresis diagram kuda kelbodu. But chances tumba kammi ide. Okay, chances tumba kammi ide. Clear? Okay. Now look here. Compare benign tumor and malignant tumor and explain cancer treatment. So benign tumor students adu usually onde on place al confined agirutte. Itara cells onde on place al itara confined agirutte. Okay, it is not going to spread. They are going to be confined to one place. Okay. Malignant tumor andre illinda jump agi ella kadenu spread agubodu. They will go and spread everywhere. Okay, they will go and spread everywhere. This is called as malignant. Okay, so this is very slow. Benign is very slow. Malignant is very rapid. Spread andre it is localized. Localized andre it is confined to one location. Jaasti spread agala. Locals andre eno ide area dalli huttidavaru. These people live in this area anta locals. So like that localized. Okay, and then spreads. That process, that phenomena is called metastasis. Okay, metastasis. Effective, usually harmless. Ella harmless alla, kelad harmless. Life threatening. Malignant cancer namak normal ag nodakagutte, spread agtane irutte. Vapas it will also come back. Okay, it will also come back. Okay, recurrent students very rare. Andre vapas baradu tumba rare, but common agide malignant. Example lipoma and carcinoma. Okay, that if you want you can remember. It's not like you know. Now cancer treatment first ನಮಗೆ ಏನು ಮಾಡ್ಬೋದು, ನಮಗೆ ಹಿಸ್ಟೋಪ್ಯಾಥಾಲಜಿ ಅಂದರೆ ಆ ಟಿಶ್ಯೂನ ಟೆಸ್ಟ್ ಮಾಡಿಬಿಟ್ಟು ನಮಗೆ ಸರ್ಜರಿ ಮಾಡ್ಬೋದು, ಅಂದರೆ ನಮಗೆ ಆ ಟ್ಯೂಮರ್ನ ರಿಮೂವ್ ಮಾಡ್ಬೋದು. ಸೆಕೆಂಡ್ ಏನು ಮಾಡ್ತೀವಿ, ಕೀಮೋಥೆರಪಿ ಯೂಸಸ್ ಡ್ರಗ್ಸ್ ಟು ಕಿಲ್ ಕ್ಯಾನ್ಸರ್ ಸೆಲ್ಸ್. ಇದು ಮೋಸ್ಟ್ ಕಾಮನ್ ಕೀಮೋಥೆರಪಿ. ಓಕೆ, ಆ ಟೈಮಲ್ಲೇ ಹೇರ್ ಲಾಸ್ ಎಲ್ಲ ಆಗೋದು. ರೇಡಿಯೇಷನ್ ಥೆರಪಿ ಸ್ಟೂಡೆಂಟ್ಸ್, ಹೈ ಎನರ್ಜಿ ರೇಡಿಯೇಷನ್ಸ್ ಡಿಸ್ಟ್ರಾಯ್ ಕ್ಯಾನ್ಸರ್ ಸೆಲ್ಸ್. ಇದ್ರದ್ದೊಂದು ಪ್ರಾಬ್ಲಮ್ ಏನಂದರೆ ಸ್ಟೂಡೆಂಟ್ಸ್, ಈ ರೇಡಿಯೇಷನ್ ಪಾಸ್ ಆಗೋ ಟೈಮಲ್ಲಿ ನಾರ್ಮಲ್ ಸೆಲ್ಸ್ಗೂ ಹಾರ್ಮ್ ಆಗುತ್ತೆ. ಕ್ಯಾನ್ಸರ್ ಸೆಲ್ಸ್ ಮಾತ್ರ ಅಲ್ಲ, ನಾರ್ಮಲ್ ಸೆಲ್ಸು ಅಫೆಕ್ಟ್ ಆಗೇ ಆಗುತ್ತೆ. ಓಕೆನಾ. ನಾವು ಇಮ್ಯುನೋಥೆರಪಿ ಬೂಸ್ಟ್ ದ ಇಮ್ಯೂನ್ ಸಿಸ್ಟಮ್ ಟು ಫೈಟ್ ಕ್ಯಾನ್ಸರ್. ಇದು ತುಂಬ ಕಡಿಮೆ ಯೂಸ್ ಮಾಡ್ತಾರೆ, ಬಿಕಾಸ್ ನಮ್ಮ ಇಮ್ಯೂನ್ ಸಿಸ್ಟಮ್ ಆಲ್ರೆಡಿ ತುಂಬ ವೀಕ್ ಆಗಿರುತ್ತೆ. ಸೊ ಇಮ್ಯೂನ್ ಸಿಸ್ಟಮ್ ಟು ಫೈಟ್ ಕ್ಯಾನ್ಸರ್. ನೆಕ್ಸ್ಟು ಟಾರ್ಗೆಟೆಡ್ ಥೆರಪಿ. ಡ್ರಗ್ಸ್ ಟಾರ್ಗೆಟ್ ಕ್ಯಾನ್ಸರ್ ಸೆಲ್ಸ್ ಸ್ಪೆಸಿಫಿಕ್ ಮಾಲಿಕ್ಯೂಲ್ಸ್, ಅಂದರೆ ಸರ್ಟನ್ ಸೆಲ್ಸ್ನ ಸ್ಪೆಸಿಫಿಕ್ ಆಗಿ ಟಾರ್ಗೆಟ್ ಮಾಡಿ ಅವ್ರು ಮಾಡೋದು. ಓಕೆ, targeted therapy, drugs target cancer cells specific molecules. Clear? So these are the different cancer treatments. Okay, now students, draw a neat label diagram of Miller-Urey's experiment. tumba important idu. Our directly diagram kelbodu, illandre explanation operant halin ilva ade explanation baribodu. CH4 NH3 H2O H2 idella ee on flask alli ittu, alli on electrodes, with the help of an electrodes we did something called as spark discharge. At what degree Celsius? 800 degrees Celsius. ಅದಾದಮೇಲೆ ವಾಟರ್ ಎಲ್ಲ ಕಂಡೆನ್ಸ್ ಆಗಿ ನಮಗೆ ಇಲ್ಲಿ ಏನು ಸಿಕ್ತು, ವಾಟರ್ ಕಂಟೈನಿಂಗ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ವಿ ಗಾಟ್. ಆ್ಯಂಡ್ ಇನ್ ದಿಸ್ ವೆನ್ ವಿ ಟೆಸ್ಟೆಡ್ ವಿ ಗಾಟ್ ಅಮಿನೋ ಆಸಿಡ್. Okay, when we tested we got amino acid in Urey and Miller's experiment. So many other people also came and they were like, we also want to do the experiment, and they kept doing the experiment and they ended up getting nitrogen bases, lipids, fats, pigments. Okay, so ಈ boiling water ಬಂದ್ಬಿಟ್ಟು to give the water vapor continuously. Okay, to supply the water vapor continuously. Okay, clear? Yes, is this clear to all of you? Okay, perfect. Okay, this is very important diagram. So one flask is there, inside the flask you put the gas, electrodes will be there, electrodes will cause the spark discharge, the water will come out through the, you know, condense and form it here. Okay, liquid water in the trap, and then in the side there is boiling water, so to supply the water vapor continuously. Okay, clear? I hope it's clear. Okay, students, some of you were asking me about JP Nagar Center, so adar ಬಗ್ಗೆ ಇಲ್ಲಿ ತೋರಿಸ್ತೀನಿ ಒಂದೇ ಒಂದು ನಿಮಿಷ. Okay, some of you were asking me about the JP Nagar Center. Yeah, ಇದು ಲೋಡ್ ಆಗಕ್ಕೆ ಟೈಮ್ ಆಗುತ್ತೆ. ಸೊ ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಕೆಳಗೆ ಹೋಗಿ ಲಿಂಕ್ ನೋಡಿ, ಬ್ಯಾಂಗ್ಳೂರ್ ಸೆಂಟರ್. ಇಫ್ ಯು ಕ್ಲಿಕ್ ಹಿಯರ್ ಯು ವಿಲ್ ಬಿ ಏಬಲ್ ಟು ಸಿ
the Vedantu Learning Center. Okay, Vedantu Learning Center. And students, location ಇಲ್ಲಿ ಕೊಟ್ಟಿದೆ. book a visit ಮಾಡ್ಬೋದು, download brochure ಮಾಡ್ಬೋದು. book a visit click ಮಾಡಿದ್ರೆ ನಿಮ್ಮ ನೇಮ್, ಫೋನ್ ನಂಬರ್ ಎಲ್ಲ ಎಂಟರ್ ಮಾಡಿ, ಗ್ರೇಡ್ ಸೆಲೆಕ್ಟ್ ಮಾಡಿ. ಇವಾಗ 12th ಇರ್ಬೋದು, ಸೆಲೆಕ್ಟ್ ಟಾರ್ಗೆಟ್ ಮಾಡಿ IIT JE ಆ್ಯಂಡ್ ನೀಟ್ UG ಆರ್ 8th and 9th ಫೌಂಡೇಶನ್. ಓಕೆ, ತುಂಬ ಬ್ರೈಟ್ ಆಗಿದೆ. ಒಂದು ನಿಮಿಷ ಬ್ರೈಟ್ನೆಸ್ ಕಡಿಮೆ ಮಾಡ್ತೀನಿ. Okay, now it's visible, right? So you can do is what? You can book a visit, okay, after entering your phone number and date, okay, I mean phone number and this one, or you can download the brochure. For that also you have to just enter the phone number or continue with Google, okay. So students, this is our JP Nagar center. This is in this is VLC center. It is in 3rd floor, 24th main, 2nd phase, JP Nagar, Bangalore. And recently we got a student who got JE Advanced Ali All India rank 15, okay, and 120 out of 120 in maths, okay. He is also from Karnataka. He is a Karnataka topper. He is also our own student, our JE student, and he is a long-term student. 2 years in the correct, 2 years illa 8th standard in the prepare ಮಾಡ್ತಾ ಇದ್ದಾನೆ. Like he has also got gold medal for Olympiads. So he is like our student, okay. He is like our family now. So he has got All India rank 15 and he is Karnataka topper in JE Advanced with 120 out of 120 in maths. Nimage nodbodu. This is the student Daksh, okay, Daksh. And not only that, students, even for KCET we have an All India rank 15 who is Ketan. He is also from Karnataka and he had come and met all of us and it was a beautiful evening that day. So yes, if you also want to be a topper All India rank, then you should also be a part of our Vedantu learning centers and our Vedantu online platforms. Ivaga namak currently online ಈ ಚಾನಲಲ್ಲಿ ಇಲ್ಲ. ಸೊ ನಿಮಗೆ ಆಪ್ಷನ್ ಬಂದ್ಬಿಟ್ಟು ವೇದಾಂತು ಲರ್ನಿಂಗ್ ಸೆಂಟರ್. ಸೊ ನಿಮಗೆ ಪ್ರಾಪರ್ ಡೆಡಿಕೇಶನ್ ಇದ್ದರೆ, ನಿಮ್ಮ ಏಮ್ ಬಂದ್ಬಿಟ್ಟು IIT ಬಾಂಬೆ ಇದ್ದರೆ, ನಿಮಗೆ JE ಅಡ್ವಾನ್ಸ್ ಬರೀಬೇಕು. JE ಅಡ್ವಾನ್ಸಲ್ಲಿ ಚೆನ್ನಾಗಿರೋ ಒಂದು ರ್ಯಾಂಕು ಇರಬೇಕು. ಆ್ಯಂಡ್ ಈವನ್ ಇಫ್ ಯುವರ್ ಗೋಲ್ ಇಸ್ ಟು get that proper seat, then you should visit our Vedantu learning center, okay. So I hope all of you will do that and see you all in next class. 7 o'clock I will see you again, okay. For now, bye bye, see you all, okay. So I hope I can see here, yes. Bye bye students. Link first alle ide, so you can just open the link, okay.